ಜೈ ಶ್ರೀರಾಮ್. ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಮಹಾಗಣಪತಯೇ ನಮಃ. ಗಣೋ ದೇವಿ ಸರಸ್ವತಿ ವಾಜ್ಯೇಭಿರ್ವಾಚಿನೀವತಿ ಧೀನಾಮವಿದ್ರವತು. ಆನೋ ದಿವೋ ಬೃಹತಃ ಪರ್ವತಾತಾ ಸರಸ್ವತಿ ಯಜತಾಗಂತು ಯಜ್ಞಂ. ಅವಂ ದೇವಿ ಜುಷಾಣಾಂ ಕೃತಾದಿಶಗ್ಮಾನ್ನೋ ವಾಚಮುಷತಿ ಶೃಣೋತು. ವಾಗ್ದೇವ್ಯೈ ನಮಃ. ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ. ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಅತಿಥಿದೇವತಾಭ್ಯೋ ನಮಃ ರಾಷ್ಟ್ರದೇವತಾಭ್ಯೋ ನಮಃ ದರಿದ್ರನಾರಾಯಣ ದೇವತಾಭ್ಯೋ ನಮಃ. ಹರಿ ಓಂ. ಜೈ ಶ್ರೀರಾಮ್. ಥ್ಯಾಂಕ್ಸ್. ಈಗ ನಾವು ಗೌಡಪಾದ ಹೃದಯದಲ್ಲಿ ಸ್ಟಡಿ ಗ್ರೂಪು ಆಗಮ ಪ್ರಕರಣ 51ನೇ ಪೇಜಿಂದ ಮಾಡಬೇಕಾಗಿದೆ. 4 ಪ್ರಕರಣಗಳಲ್ಲಿ ಮೊದಲನೇ ಪ್ರಕರಣ ಶುರು ಮಾಡ್ತಾ ಇದ್ದೀವಿ. ಇದು ಎಲ್ಲರೂ ಪುಸ್ತಕ ತಗೊಂಡಿದ್ದೀರಾ? ಇಲ್ಲಿ ಆಗಮ ಪ್ರಕರಣ, ಆಗಮ ಅಂತಂದ್ರೆ ಏನು, ಪ್ರಕರಣ ಅಂತಂದ್ರೆ ಮುಂದೆ ಸ್ವಾಮಿಗಳೇ ಇಲ್ಲಿ ಅರ್ಥ ಹೇಳ್ತಾರೆ. ನೋಡೋಣ. ಇಲ್ಲಿ ಆಗಮ ಅಂತಂದ್ರೆ ಏನು, ಯಾರಾದರೂ ಹೇಳಿ. ಶ್ರೀಧರ್ ಹೇಳ್ತೀರ ನೀವು? ಶಾಸ್ತ್ರ ಸರ್, ಅದೇ ಮಾಂಡುಕ್ಯ ಉಪನಿಷತ್ ಇದಕ್ಕೆ. ಇಲ್ಲಿ ಶಾಸ್ತ್ರ ಅಂದ್ರೆ ಮಾಂಡುಕ್ಯನೇ ತಗೋಬೇಕು ಅಂತೇನಿಲ್ಲ, ವೇದಾಂತ ಅಷ್ಟೇ. ಅಲ್ಲಿ ನೀವು ಯಾವ್ದು ಬೇಕಾದ್ ತಗೋಬಹುದು. ಇನ್ಯಾರಾದರೂ ಹೇಳಿ. ನಾನು ಹೇಳೋದಕ್ಕಿಂತ ಇನ್ಯಾರಾದರೂ ಅದನ್ನ ಹಾಗೆ ಹೇಳಿ. ಕರೆಕ್ಟ್, ನೀವು ಹೇಳಿದ್ ಕರೆಕ್ಟ್ ಆಗಿದೆ. ಇನ್ಯಾರಾದರೂ ಅದಕ್ಕೆ ಆ್ಯಡ್ ಮಾಡಂಗಿದ್ರೆ ಮಾಡ್ರಿ. ಅದೇ ವೇದಾಂತ ಶ್ರುತಿ ಹೇಳ್ತಾ ಇದೆ ಅಂತ ಸರ್. ಆಗಮ ಅಂದ್ರೆ ಶ್ರುತಿ ಹೇಳ್ತಾ ಇದೆ. ಅಲ್ಲಿ ವೇದಗಳ ಕೊನೆ ಭಾಗ ತಗೋಬೇಕಾಗಿರೋದು. ಇಲ್ಲಿ ನಾವು ಆಗಮ ಅಂತಂದ್ರೆ ಅದರ ಜೊತೆಗೆ ಪ್ರಸ್ಥಾನತ್ರಯ ಭಾಷೆಗಳನ್ನು ತಗೋಬಹುದು. ಯಾಕೆಂದ್ರೆ 3 ಯಾವುದು ಬಿಡೋದಿಲ್ಲ, ಆಗಮ ಅಂತ. ಹೀಗೆ ಇಲ್ಲಿ ಪ್ರಕರಣ ಅಂತಂದ್ರೆ ಅರ್ಥ ಮುಂದಕ್ಕೆ ಹೇಳ್ತಾರೆ. ನಾನು ನಿಮಗೆ ಡಿಸ್ಕೋರ್ಸ್, ಡಾಕ್ಟರ್ಸ್ ಡಿಸ್ಕೋರ್ಸ್ ಗ್ರೂಪ್ನಲ್ಲಿ ಜೆಮಿನಿ ಕೇಳ್ಬಿಟ್ಟು ಅದರ ಆನ್ಸರ್ನ ಇವರು ಪ್ರಶ್ನೆ ಕೇಳಿದ್ರು ಶ್ರೀಧರ್ ಅವರು, ಪ್ರಕರಣ ಅಂತಂದ್ರೆ ಏನು ಅಂತ. ಅದನ್ನ ಬಂದಾಗ ನೋಡೋಣ, ಬರುತ್ತೆ. ಸೊ ಶಾಸ್ತ್ರ, ಆಗಮ, ಶಬ್ದ ಮತ್ತೆ ಇಷ್ಟ ಅರ್ಥಗಳು ಬರುತ್ತೆ. ಅವತರಣಿಕೆ ಅಂದ್ರೆ ಏನು, ಇದನ್ನು ಅಷ್ಟೇ ಡಾಕ್ಟರ್ ಡಿಸ್ಕೋರ್ಸ್ಗೆ ಹಾಕಿದ್ದೀನಿ, ನೀವು ನೋಡ್ಕೊಡ್ರಿ. ಅವಾಗವಾಗ ನಾನು ಡಾಕ್ಟರ್ ಡಿಸ್ಕೋರ್ಸ್ಗೆ ಹಾಕ್ತಾ ಇರ್ತೀನಿ, ನೀವು ಸ್ವಲ್ಪ ನೋಡ್ಕೋಬೇಕಷ್ಟೆ. ಅವತರಣಿಕೆ ಹಾಗಂದ್ರೆ ಏನು? ಇಂಟ್ರೊಡಕ್ಷನ್, ಪೀಠಿಕೆ. ಅಲ್ಲಿ ಪೀಠಿಕೆ ಆಗೋಯ್ತು. ಇಲ್ಲಿ ಈ ಪುಸ್ತಕಕ್ಕೆ ಅವತರಣಿಕೆ ಅಂತ. ಸ್ವಾಮಿಗಳು ಅಲ್ಲಿ ಪೀಠಿಕೆ ಬರೆಯೋದು ಸ್ವಾಮಿಗಳು. ಇಲ್ಲಿ ಗೌಡಪಾದರು ಈ ಪುಸ್ತಕಕ್ಕೆ ಬರೀತಾ ಇದ್ದಾರೆ. ಅವತರಣಿಕೆ ಅಂದ್ರೆ ಪೀಠಿಕೆ, ಇಂಟ್ರೊಡಕ್ಷನ್ನು, ಮತ್ತೆ ಇದು ಬರೆಯೋದಿಕ್ಕೆ ಕಾರಣ ಏನು, ಇವುಗಳನ್ನೆಲ್ಲ ಹೇಳ್ತಾರೆ. ಅವತರಣಿಕೆ ಅದನ್ನು ಕೂಡ ನಾನು ಜಮಿನಿ ಕೊಟ್ಟಿರೋ ಆನ್ಸರ್ ಕಳಿಸಿದ್ದೀನಿ, ನೋಡ್ಕೊಳ್ರಿ. ಈಗ ನಾವು ಬರೋಣ. ನಾನು ಮೊದಲು ಓದ್ತೀನಿ, ನೀವು ಅದನ್ನ ನಾನು ಪ್ರಶ್ನೆ ಕೇಳ್ತೇನೆ, ಅದರ ಮೇಲೆ ಹೇಳಬೇಕು. ಶ್ರೀ ಶಂಕರ ಭಗವತ್ಪಾದವರು ತಮ್ಮ ಭಾಷ್ಯದಿಂದ ಅಲಂಕರಿಸಿರುವ ಉಪನಿಷತ್ತುಗಳ ಒಳಗೆ ಮಾಂಡಿಕ್ಯವೂ ಒಂದು. ಈ ಉಪನಿಷತ್ತು ಗಾತ್ರದಲ್ಲಿ ಎಲ್ಲಕ್ಕಿಂತ ಸಣ್ಣದಾಗಿದೆ, ತುಂಬಾ ಮಹತ್ವದ್ದಾಗಿದೆ. ಮೊದಲನೆಯದಾಗಿ ಈ ಉಪನಿಷತ್ತು ಅವಸ್ಥಾತ್ರಯ. ಇಲ್ಲಿ ನಾನು ಓದ್ತೀನಿ, 3 ಪಾಯಿಂಟ್ಗಳು ಇದೆ, ಅದನ್ನು ನೋಟಿಸ್ ಮಾಡಿ ಹೇಳಬೇಕು.
ಮೊದಲನೇದು, ಈ ಉಪನಿಷತ್ತು ಅವಸ್ಥಾತ್ರಯ ವಿಚಾರ ನೆಪದಿಂದ ಮಾಡಿರುವ ಸರ್ವ ವೇದಾಂತಾರ್ಥ ಸಾರ ಸಂಗ್ರಹವಾಗಿದೆ. ಅದು ಇನ್ನ ಎರಡನೇದು, ಅರ್ಥಗಂಭೀರಕ್ಕೆ ಮನಸೋತು ವೇದಾಂತಾರ್ಥ ಸಂಪ್ರದಾಯದ ಗೌಡಪಾದ ಆಚಾರ್ಯರವರು ಈ ಉಪನಿಷತ್ತಿನ ಅಭಿಪ್ರಾಯವನ್ನು ವಿಷಾದಗೊಳಿಸಿ ಜನರನ್ನು ಅನುಗ್ರಹಿಸಿಕೊಳ್ಳುವುದಕ್ಕೆ ಕಾರಿಕೆಗಳಿಂದ ಬರೆದಿದ್ದಾರೆ ಅಂತ. ಇದರ ಅರ್ಥ ನನಗೆ ಯಾರಾದರೂ ಹೇಳಬೇಕು. ಶ್ರೀಧರ್ ಅವರು ಹೇಳ್ತೀರಾ? ಸರ್, ಇದು ಮೊದಲನೇದಾಗಿ ಇದು ಬೇಸ್ ಹೇಳಿದ್ದಾರೆ ಸರ್. ಅವಸ್ಥಾನ ತ್ರಯ ಇದೆ ಅಲ್ವಾ, ಅದನ್ನ ಉಪಯೋಗಿಸ್ಕೊಂಡು ಹೇಳಿದ್ದಾರೆ ಅಂತ, ಅದನ್ನೇ ಮೂಲವಾಗಿ ಇಟ್ಕೊಂಡು ಹೇಳಿದ್ದಾರೆ ಅಂತ ಫಸ್ಟ್. ಯಾಕೆ ಯಾವ್ದ್ರ ಮೇಲೆ ಹೇಳ್ತಾನೆ ಅಂತ ಗೊತ್ತಾಗ್ಬೇಕಲ್ಲ ನಮ್ಗೆ ಈ ಪ್ರಕರಣ. ಸೊ ಅದಕ್ಕೆ ಅವರು ಈ ಅವಸ್ಥಾನ ತ್ರಯದ ಅಂದ್ರೆ ಅದನ್ನ ಹೆಲ್ಪ್ ತಗೊಂಡು ಹೇಳಿದ್ದಾರೆ ಅಂತ. ತತ್ವನ ಅದನ್ನ ಅವ ತಗೊಂಡು ತತ್ವನ ಹೇಳಕ್ಕೆ, ಅದನ್ನ ನಮ್ಗೆ ಈಸಿ ಮಾಡ್ಕೊಡಕ್ಕೆ ಅವಸ್ಥಾನತೆಯನ್ನು ಉಪಯೋಗಿಸ್ಕೊಂಡಿದ್ದಾರೆ ಅಂತ ನನ್ಗೆ ಅರ್ಥ ಆಗಿರುತ್ತೆ. ಹಾಗಾದ್ರೆ ಎರಡನೇ ಪಾಯಿಂಟ್ ಏನು? ವೇದಾರ್ಥ ಸಂಪ್ರದಾಯ ವಿದರಾದ ಗೌಡಪಾದಾಚಾರ್ಯರು ಈ ಅಭಿಪ್ರಾಯವನ್ನ ವಿಷಾದಗೊಳಿಸಿ ಜನರನ್ನ ಅನುಗ್ರಹಿಸುವುದಕ್ಕಾಗಿ ಕಾರಿಕೆಗಳು ಅಂತ ಪ್ರಸಿದ್ಧವಾಗಿರ ಇವುಗಳನ್ನ ಬರೆದಿದ್ದಾರೆ ಅಂತಾಯ್ತು. ಇಲ್ಲಿ ಅವಸ್ಥಾತ್ರಯ ವಿಚಾರ ಮುಖ್ಯ. ಹಾಗಂದ್ರೆ ಇನ್ಯಾರಾದ್ರೂ ಅದಕ್ಕೆ ಸ್ವಲ್ಪ ಸೇರಿಸ್ಕೊಂಡು ಹೇಳ್ತೀರಾ? ಗೌಡಪಾದರಿಗೆ ಪುಸ್ತಕ ಬರೆದಿರೋದು ಅವರೇ, ಅವಸ್ಥಾತ್ರಯ ವಿಚಾರ ಸರಿ, ಅದಕ್ಕೆ ಇನ್ನೇನಾದ್ರೂ ಬೇರೆ ಅರ್ಥದಲ್ಲಿ ಹೇಳೋದಿದ್ರೆ ಹೇಳ್ರಿ. ಸರ್, ಇದರಲ್ಲಿ ಅವರು ಈ ಪರಂಪರೆ, ಒಂದು ಪರಂಪರೆ ಯಾವುದು ಗುರು ಪರಂಪರೆ, ಅದ್ರ ಪ್ರಕಾರ ಅಂದ್ರೆ ನಮ್ಮ ವೇದಾಂತದಿಂದಲೇ ಬರ್ಬೇಕದು, ಅಂದ್ರೆ ವೈದಿಕ ಧರ್ಮದಿಂದನೇ ಬಂದಿರಬೇಕು ಅಂತದನ್ನ ಒತ್ತಿಟ್ಕೊಂಡು ಮಾಡಿದ್ದಾರೆ. ಇದಕ್ಕೆ ಯಾರೋ ಗೌಡಪಾದ ಅವ್ರು ಬೇರೆ ಬೇರೆ ಎಲ್ಲ ಇತ್ತಲ್ಲ ಸರ್, ಅವಾಗ ಸುಮಾರು ಇತ್ತಲ್ಲ, ಬುದ್ಧಿಸಮ್ ಅದು ಇದೆಲ್ಲ ಇತ್ತಲ್ಲ. ಸೊ ಆ ಪ್ರಕಾರ ಅಲ್ಲ ಇದು ವೇದಗಳನ್ನ ಇಟ್ಕೊಂಡು ಮಾಡಿರೋದು ಅಂತ, ಅಂದ್ರೆ ಆ ಪರಂಪರೆಯಲ್ಲೇ ಬರಬೇಕು, ಅದೇ ರೀತಿಯಲ್ಲೇ ಬರಬೇಕು ಅಂತ ಹೇಳ್ಬಿಟ್ಟು ಮಾಡಿರೋದು. ಇನ್ಯಾರಾದ್ರೂ ಸಂಪ್ರದಾಯ ಇದು ತುಂಬಾ ಸಂಪ್ರದಾಯ ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟ್. ಇಲ್ಲಿ ಗೌಡಪಾದರು ಮಾಂಡಿಕ್ಯ ಉಪನಿಷತ್ನ ಓದ್ಕೊಂಡು ಅದರ ಬಗ್ಗೆ ತುಂಬಾ ಪ್ರಭಾವಿತರಾಗಿ, ಅವಸ್ಥಾತ್ರಯ ಅಂದ್ರೆ ಇಲ್ಲಿ ಮಾಂಡಿಕ್ಯ ಉಪನಿಷತ್ತೆ, ಅವಸ್ಥಾತ್ರಯ ಅನ್ನೋದಕ್ಕಿಂತ ಇನ್ನೊಂದು ಅರ್ಥದಲ್ಲಿ ಮಾಂಡಿಕ್ಯ ಉಪನಿಷತ್ತು ತುಂಬಾ ಮುಖ್ಯ, ಅದೊಂದೇ ಸಾಕು ಅಂತ ಮಂಜರಿ ಸ್ವಾಮಿಗಳು ಬರೆದಿದ್ದಾರೆ ಮುಕ್ತರಾಗೋದಿಕ್ಕೆ. ಅದು ಚಿಕ್ಕದಾದರೂ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ತುಂಬಾ ದೊಡ್ಡದು ಅಂತ ಹೇಳ್ತಾರಲ್ಲ ಹಾಗೆ. ಆದ್ದರಿಂದ ಮಾಂಡಿಕ್ಯ ಉಪನಿಷತ್ತು ಓದಿದ ಮೇಲೆ ಅವ್ರು ತುಂಬಾ ಪ್ರಭಾವಿತರಾಗಿ ಅದನ್ನೇ ಆಧಾರವಾಗಿಟ್ಕೊಂಡು, ಅದಕ್ಕೋಸ್ಕರ ಅವಸ್ಥಾತ್ರಯ, ಅದರಲ್ಲಿ ಬಂದಿರೋದೆಲ್ಲ ಅವಸ್ಥಾತ್ರಯ ಮೂರೇ. ಮತ್ತೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಸರ್ವ ವೇದಾಂತಾರ್ಥ ಸಾರ ಸಂಗ್ರಹ, ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಅಷ್ಟರಲ್ಲೇ ನೀವು ಯಾರಾದ್ರೂ ಎಕ್ಸ್ಪ್ಲೈನ್ ಮಾಡಿ. ಸರ್ವ ವೇದಾಂತಾರ್ಥ ಸಾರ ಸಂಗ್ರಹ 3 ಪಾಯಿಂಟ್ಗಳಿದೆ ಇಲ್ಲಿ. ಬರೀ ಒಂದು ಲೈನಲ್ಲಿ, ಒಂದು ಲೈನ್ ಅಲ್ಲ, ಅದು ಒಂದು ಪೀಸ್ ಅಂತ ನಾನು ಅಂಡರ್ಲೈನ್ ಮಾಡ್ಕೊಂಡಿರ್ತೀನಿ. ಕಲರ್ಗಳು ರೆಡ್ ಬೇರೆ, ಆಮೇಲೆ ಗ್ರೀನ್ ಬೇರೆ, ಬ್ಲೂ ಬೇರೆ, ಯೆಲ್ಲೋ ಬೇರೆ, ಹೀಗೆ ಹೇಳಿ. ಅದನ್ನ ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ರಿ. ಎಲ್ಲ ಉಪನಿಷತ್ತುಗಳ ಸಾರ ವೇದಾಂತ ಅರ್ಥ ಅಂದ್ರೆ ವೇದಾಂತ ತಾನೇ ಕೊನೆ ಭಾಗದಲ್ಲಿ, ವೇದಗಳ ಕೊನೆ ಭಾಗದಲ್ಲಿ ವೇದಾಂತ ಅಂತ, ಅದು ಉಪನಿಷತ್ತುಗಳು ಅಂತ, ಅದರ ಎಲ್ಲದರ ಸಾರ ಅಂತ. ಇಷ್ಟು ಒಂದು ಉಪನಿಷತ್ತು ಓದ್ಬಿಟ್ರೇನೆ ನಮ್ಗೆಲ್ಲ ಗೊತ್ತಾಗೋಗುತ್ತೆ ಅಂತ, ಅದನ್ನ ಸಂಗ್ರಹವಾಗಿ ಇದ್ರಲ್ಲಿ ಬಂದಿದೆ.
ಸರ್ವ ವೇದಾಂತ, ವೇದಗಳ ಕೊನೆ, ಅದರ ಸಾರ, ಅದರ ಜಿಸ್ಟ್, ಅದರ ಸಾರ ಸಂಗ್ರಹ ಮಾಡಿಟ್ಟಿದ್ದಾರೆ. ಇಷ್ಟು. ಅದಕ್ಕೆ ನಾವಲ್ಲಿ ಪೀಠಿಕೆ ಓದುವಾಗಲೂ ಕೂಡ ನೋಡಿದ್ವಿ, ಗೌಡಪಾದರು ಸರ್ವ ವೇದಾಂತ ಸಾರ ಸಂಗ್ರಹವಾಗಿ ಬರ್ತಿದ್ದಾರೆ ಅಂತ. ಇದು ಒಂದು ಗೌಡಪಾದರು ತಿಳ್ಕೊಂಡಿರೋದು. ಇದನ್ನ ಇನ್ನೂ ಒಂದು ಏನಪ್ಪಾ ಅಂದರೆ, ಎರಡನೇದಾಗಿ ಇದರ ಅರ್ಥ ಗಂಭೀರಕ್ಕೆ ಮನಸೋತು ವೇದಾಂತಾರ್ಥ ಸಂಪ್ರದಾಯ. ಇಲ್ಲಿ ಎಲ್ಲ ಸೇಮ್, ವೇದಾಂತ, ಅರ್ಥ, ಸಾರ ಸಂಗ್ರಹ ಬಂದು ಇಲ್ಲಿ ಸಂಪ್ರದಾಯ ಅನ್ನೋದು ಇನ್ನೊಂದು ವರ್ಡ್ ಬಂದಿದೆ. ಸಂಪ್ರದಾಯ ಅಂದ್ರೆ ಏನು ನಮ್ಗೆ ಗೊತ್ತಿದೆ, ಹಿಂದೆ ಹೇಳಿದೆ. ಯಾರಾದ್ರೂ ಒಂದು ಬೇಗ ಹೇಳ್ಬಿಡ್ರಿ, ಹೋಗ್ಬೇಡ ಸುಮ್ಮನೆ. ಸಂಪ್ರದಾಯ, ಶ್ರೀಧರ್ ಅವರೇ ನೀವು ಹೇಳಿ ಸಂಪ್ರದಾಯ. ಹಾ, ಕೃಷ್ಣವೇಣಿ ಅವರೇ ಹೇಳಿ. ಅದೇ ಸರ್, ವ್ಯಾಸರು, ಶುಕಮೋಹ ಮುನಿಗಳು, ಅದರಿಂದ ಗೌಡಪಾದರು, ಶಂಕರಾಚಾರ್ಯರು, ಗೋವಿಂದ ಭಗವತ್ಪಾದರು, ಸುರೇಶ್ವರಾಚಾರ್ಯರು, ಇನ್ನ ನಮ್ಮ ಕೃಷ್ಣಸ್ವಾಮಿ ಅಯ್ಯರು, ನಮ್ಮ ಸಚ್ಚಿದಾನಂದ ಗುರುಗಳು, ಹಿಂಗೆ ಒಂದೇ ತರ ಬರ್ದಿದ್ದಾರಲ್ಲ ಸರ್, ಎಲ್ಲ ಒಂದೇ ತರ ಅರ್ಥ. ಅದನ್ನ ಸಂಪ್ರದಾಯ. ಇಲ್ಲಿ ಬಿಟ್ಟು ಹೋಗೋದಿಲ್ಲ. ಈಗ ಇಲ್ಲಿ ಬುದ್ಧಿಸಂನವ್ರನ್ನಾಗ್ಲಿ ಜೈನರನ್ನಾಗ್ಲಿ ಸಂಪ್ರದಾಯ ಅಂತ ಸೇರಿಸ್ಕೊಳಕ್ ಬರಲ್ಲ, ಅಥವಾ ದರ್ಶನಕಾರರನ್ನ ಸೇರಿಸ್ಕೊಳಕ್ ಬರಲ್ಲ. ಯಾಕೆ? ಅವರು ದ್ವೈತವನ್ನ ಹೇಳ್ತಾ ಇದ್ದಾರೆ, ಅದ್ವೈತವನ್ನ ಹೇಳ್ತಾನೆ ಇಲ್ಲ. ಹೋಗ್ಲಿ, ಇವ್ರು ಹೇಳೋದೇ ಸರಿ ಅಂತ ಹೇಗೆ ಹೇಳ್ತೀರಾ? ಇವರು ಅದ್ವೈತವನ್ನ ಹೇಳ್ತಾರೆ, ಬೇರೆಯವರು ಅದ್ವೈತ ಹೇಳಿದವ್ರು ಇಲ್ವೇನೋ? ಯಾರು ಪಂಚಪಾದಿಕ ಭಾಮತಿಕಾರರು ಬೇರೆಯವರು ಅದ್ವೈತ ಹೇಳೋರು ಇಲ್ವೇನೋ? ಚಿನ್ಮಯಾನಂದರು ಕಡೆಯವರು ಇಲ್ವೇನೋ? ರಾಮಕೃಷ್ಣ ಮಠದವರು ಇಲ್ವೇನೋ? ಅವರು ಅದ್ವೈತನೇ ಹೇಳ್ತಾರಲ್ಲ. ಏನ್ ವ್ಯತ್ಯಾಸ ಇವ್ರಿಗೂ ಅವ್ರಿಗೂ? ಸಾರ್ವತ್ರಿಕ ಪೂರ್ಣ ಅನುಭವನ ಇಲ್ಲಿ ತಂದಿರ್ತಾರೆ. ಅದು ಸಾರ್ವತ್ರಿಕ ಶಾಸ್ತ್ರ ಹೇಳಿದೆ ಅಂತ ಏನು ನಂಬ್ಕೊಂತ ಇಲ್ಲ. ಶಾಸ್ತ್ರ ಅಫ್ಕೋರ್ಸ್ ತುಂಬಾ ಹೆಲ್ಪ್ ಆಗಿದೆ, ಶಾಸ್ತ್ರದಿಂದಲೇ ಗುರು ಗೊತ್ತಾಗಿರೋದು, ಗುರು ನಮಗ್ ತಿಳಿಸ್ಕೊಟ್ಟಿರೋದು. ಬಟ್ ಕರ್ಮಕಾಂಡ, ಉಪಾಸನದ ಕಾಂಡ ಅದನ್ನೇ ನಂಬ್ಕೋಬೇಕಾಗಿಲ್ಲ. ಇಲ್ಲಿ ನಾವು ಸಾರ್ವತ್ರಿಕ ಪೂರ್ಣ ಅನುಭವ ತಗೊಂಡ್ಬಿಡ್ತೀವಿ. ಮತ್ತೆ ಯುಕ್ತಿ, ಅನುಭವ ಗಮ್ಯವಾದ ಯುಕ್ತಿ, ಮತ್ತೆ ದೃಷ್ಟಾಂತಗಳನ್ನ ಕೊಡೋದು ಇದ್ದೇನೆ. ಅದು ಇಷ್ಟು, ಇದನ್ನ ಸಂಪ್ರದಾಯ ಅಂತ ಕರೀತಾರೆ. ಯಾರೇ ಬರಲಿ ಅವ್ರನ್ನೇ ಸಂಪ್ರದಾಯಕ್ಕೆ ಸೇರಿಸ್ಕೊಂಡ್ಬಿಡ್ತೀವಿ. ಈಗ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಸಂಪ್ರದಾಯದವರು, ನಾವುಗಳು ಅದೇ ದಾರಿನಲ್ಲಿ ಬರ್ತಾ ಇದ್ದೀವಿ. ನಾವು ಇದನ್ನ ಬಿಟ್ಟು ಆ ಕಡೆ ಹೋಗಲ್ಲ, ನಾವು ಸಂಪ್ರದಾಯದವರೇ. ಹಾಗೆ ಈ ಅರ್ಥ ತಗೊಂಡ್ರೆ ಸಾಕು. ಈಗ ಗೌಡಪಾದರು ಈ ಉಪನಿಷತ್ತಿನ ಅಭಿಪ್ರಾಯವನ್ನ ನೋಡ್ರಿ ವಿಷಾದಗೊಳಿಸಿ ಜನರನ್ನ ಅನುಗ್ರಹಿಸೋದಕ್ಕೋಸ್ಕರಾಗಿ ಕಾರಿಕೆಗಳು ಬರ್ತಿದ್ದಾರೆ. ನಮ್ಗೆಲ್ಲ ಗೊತ್ತಿದೆ, 4 ಕಾರಿಕೆಗಳು, 215 ಮಂತ್ರಗಳಿದೆ. ಮುಂದಕ್ಕೆ ಹೋಗೋಣ. ಈಗ ವೇದಾಂತ ಪ್ರಕ್ರಿಯೆಯನ್ನ ಪ್ರಸ್ಥಾನತ್ರ ಭಾಷ್ಯಗಳಲ್ಲಿ ಸ್ಫುಟಗೊಳಿಸಿ ವೇದಾಂತ ಸಿದ್ಧಾಂತವನ್ನು ಜಿಜ್ಞಾಸುಗಳಿಗೆ, ಈಗ ಶಂಕರಾಚಾರ್ಯ ಏನ್ ಮಾಡಿದ್ರು, ನಾ ಇಲ್ಲಿ ಓದ್ಬಿಡ್ತೀನಿ, ನೀವು ಅದನ್ನ ಹೈಲೈಟ್ ಮಾಡಿ. ಇದನ್ನ ಸ್ಫುಟಗೊಳಿಸೋದಕ್ಕೋಸ್ಕರ ಶಂಕರ ಭಗವತ್ಪಾದಾಚಾರ್ಯರವರು ಈ ಮಾಂಡಿಕ್ಯ ಉಪನಿಷತ್ ಕಾರಿಕೆಗಳ ಅಭಿಪ್ರಾಯವನ್ನ ಮೂಲಧನವಾಗಿಟ್ಕೊಂಡು ಲೋಕಾನುಗ್ರಹವನ್ನ ಮಾಡಿರ್ತಾರೆ. ಇದು ನೀವು ಹೈಲೈಟ್ ಮಾಡ್ರಿ. ಇವಾಗ ಶಂಕರಾಚಾರ್ಯರ ವಿಚಾರ, ಇಷ್ಟೊತ್ತು ಗೌಡಪಾದರ ವಿಚಾರ ಆಯ್ತು. ಹೇಳ್ರಿ ಶ್ರೀಧರ್. ಸರ್ ಇಲ್ಲಿ ಅವ್ರ ಗುರುಗಳು ಸರ್, ಅವರು ಗುರುಗಳು ಹೇಳಿರೋದನ್ನ ಜಿಜ್ಞಾಸುಗಳಿಗೆ ಅವ್ರಿಗೆ ಮನದಟ್ಟಾಗಿರ್ಬೇಕು, ಅವ್ರು ಪರ್ಫೆಕ್ಟ್ ಆಗಿ ಅವ್ರಿಗೆ ಮನಸ್ಸಿಗೆ ತಾಕಬೇಕು. ಹಾಗೆ ಈ ಮಾಂಡಿಕ್ಯ ಉಪನಿಷತ್ ಕಾರಿಕೆಗಳನ್ನೇ ಅಂದ್ರೆ ಒಂದಿಗೆ ಮೂಲಧನ ಅಂದ್ರೆ ಅದನ್ನೇ ಬೇಸಿಟ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಲೋಕಾನುಗ್ರಹವನ್ನು ಮಾಡಿರ್ತಾನೆ. ಅಂದ್ರೆ ಅವ್ರಿಗೆ ಲೋಕಾನುಗ್ರಹ ಅಂದ್ರೆ ಜನಗಳಿಗೆ ಉಪಯೋಗ ಆಗಿ ಮಾಡಿರ್ತಾರೆ ಅಂತ. ಬೇಸ್ ಮಾತ್ರ ಇಲ್ಲಿ ಇಂಪಾರ್ಟೆಂಟ್ ಗುರುಗಳ ಅಭಿಪ್ರಾಯನ, ಅವರ ಅಂತರ್ಗತವನ್ನ, ಇಂಗಿತವನ್ನ ಇವರು ಏನ್ ಮಾಡಿದ್ದಾರೆ, ಶಂಕರಾಚಾರ್ಯರು
ಮಾಂಡೋಕ್ಯದ ಕಾರ್ಯ ಕೇಳು ಅಂತ ಹೇಳ್ಬಿಟ್ಟು ಅದನ್ನೇ ಇಟ್ಕೊಂಡು ಬರ್ತಿದ್ದಾರೆ ಅಂತ. ಇನ್ಯಾರಾದ್ರೂ ಅದಕ್ಕೆ ಆಡ್ ಮಾಡ್ತೀರಾ? ಶಂಕರಾಚಾರ್ಯರು ಪ್ರಸ್ಥಾನತ್ರಯಕ್ಕೆ ಇದನ್ನೇ ಈ ಪ್ರಕ್ರಿಯೆ ಉಪಯೋಗಿಸ್ಕೊಂಡೆ ಇವರು ಹೇಳಿದಾರಲ್ಲ ಕಾರಿಕೆಗಳಲ್ಲಿ ಎಲ್ಲ ಅದನ್ನೇ ಮುಖ್ಯ ಮೂಲಧನ. ಅಂದ್ರೆ ಇವಾಗ ವ್ಯಾಪಾರ ಮಾಡ್ಬೇಕಾದ್ರೆ ಯಾರಾದ್ರೂ ಒಂದ್ ಸ್ವಲ್ಪ ದುಡ್ಡು ಕೊಟ್ರೆ ಮೂಲಧನ ಇಟ್ಕೊಂಡು ಅದನ್ನ ಅಭಿವೃದ್ಧಿ ಮಾಡ್ಕೊಳ್ಳೋಂಗೆ ಇಲ್ಲಿ ಶಂಕರಾಚಾರ್ಯರು ಇದನ್ನ ಅಭಿವೃದ್ಧಿ ಪಡಿಸಿ ಎಲ್ಲಾರ್ಗೂ ಲೋಕಾನುಗ್ರಹಕ್ಕಾಗಿ ಕೊಟ್ಟಿದ್ದಾರೆ, ಜಿಜ್ಞಾಸುಗಳಿಗೋಸ್ಕರ. ಸೊ ಶಂಕರಾಚಾರ್ಯರು ಕೂಡ ಮುಕ್ತರಾದವರೇ, ಪರಮ ಗುರುಗಳು, ಗುರುಗಳಿಗಿಂತ ಗುರುಗಳು. ಗೋವಿಂದಪಾದರು ಶಂಕರಾಚಾರ್ಯ ಗುರುಗಳು, ಗೌಡಪಾದರು ಪರಮ ಗುರುಗಳಾದ್ರು. ಒಂದು ಪರಮ ಗುರುಗಳ ಮೇಲೆ ಗೌರವ ಇದ್ದೇ ಇರುತ್ತೆ. ಇವರು ಶುಕ್ರಾಚಾರ್ಯರ ಶಿಷ್ಯರು ಅಂತ ಬೇರೆ ಏನಾದ್ರಿರಲಿ. ಅದರ ಜೊತೆಗೆ ಮಾಂಡಿಕ್ಯ ಉಪನಿಷತ್ತನ್ನು ಉಪಯೋಗಿಸ್ಕೊಂಡಿದೆ. ಮಾಂಡಿಕ್ಯ ಉಪನಿಷತ್ತಿನ ಆಧಾರದ ಮೇಲೆ 4 ಪ್ರಕರಣಗಳನ್ನ ಬರೆದಿದೆ. ಅದಕ್ಕೆ ಶಂಕರಾಚಾರ್ಯರು ಓದ್ಕೊಂಡು ಬೊಬ್ಬೊಬ್ಬ ಎಷ್ಟು ಚೆನ್ನಾಗಿದೆ ಅಂತ ಅದಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ. ಭಾಷ್ಯ ಇದು ಇಂಪಾರ್ಟೆಂಟು. ಶಂಕರಾಚಾರ್ಯರು ಪ್ರಸ್ಥಾನತ್ರಯ ಭಾಷ್ಯ ಬಿಟ್ಟು ನೆಕ್ಸ್ಟ್ ಭಾಷ್ಯ ಇನ್ನೊಂದಕ್ಕೆ ಭಾಷ್ಯ ಬರೆದಿದ್ರೆ ಇದೆ. ಅದಕ್ಕೆ ಶಂಕರ ಅಂತ ಗೌಡಪಾದರು ಬರೆದಿದ್ದಾರೆ. ಅದಕ್ಕೆ ಶಂಕರಾಚಾರ್ಯರು ಅಪ್ರಿಷಿಯೇಟ್ ಮಾಡಿ ಇದನ್ನ ನಾವು ಹೇಳಿದ್ರೆ ಜನಗಳಿಗೆ ಸುಲಭವಾಗಿ ಅರ್ಥ ಆಗುತ್ತೆ, ಎಲ್ಲವೂ ಇದೆ ಇದರಲ್ಲಿ ಅಂತ ಹೇಳಿ ಇದನ್ನ ಉಪಯೋಗಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಮಾಂಡಿಕ್ಯಾರ್ಥ ಸಾರ ಸರ್ವಸ್ವ, ಮಾಂಡಿಕ್ಯ ಉಪನಿಷತ್ನಲ್ಲಿರೋ ಎಲ್ಲ ಸಾರ ಸಂಗ್ರಹವನ್ನ ಇದರಲ್ಲಿ ಒಂದು ಕಡೆ ಸೇರಿಸಿ 4 ಪ್ರಕರಣಗಳಲ್ಲಿ ಹಿಡಿದು ಹಿಂಡಿಟ್ಟಿದ್ದಾರೆ ಅಂತ ಈ ಶಂಕರಾಚಾರ್ಯರು ಬರ್ತಿದ್ದಾರೆ. ನೋಡ್ರಿ ಎಷ್ಟಿದಕ್ಕೆ ಬೆಲೆ ಇದೆ ಅಂತ ಆಯ್ತು. ಎಂಥ ಬೆಲೆ! ನಾವಿದೊಂದನ್ನಿಟ್ಕೊಂಡ್ರೆ ಮಾಂಡಿಕ್ಯ ಉಪನಿಷತ್ನೇ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗೋಂಗೆ ನಮ್ಗೆ ಅರ್ಥ ಆಗುತ್ತೆ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಪರಮಾರ್ಥ ಫಸ್ಟ್ ಆಫ್ ಆಲ್ ಉಪನಿಷತ್, ಮಾಂಡಿಕ್ಯ, ಮಂಜರಿ ಮತ್ತೆ ಜೊತೆಗೆ ಭಾಷ್ಯ ಇಟ್ಕೊಡ್ರಿ, ಮತ್ತೆ ಪರಮಾರ್ಥ ಚಿಂತಾಮಣಿ, ಅದಾದ್ಮೇಲೆ ಗೌಡಪಾದ ಕಾರಿಕೆ. ಪರಮಾರ್ಥ ಚಿಂತಾಮಣಿ ಥರನೇ ಇನ್ನೊಂದು ಪುಸ್ತಕ ಬರ್ತಿದ್ದಾರೆ, ಅದು ಮುಕ್ತರಾದ್ಮೇಲೆ ಬರ್ತಿತ್ತು. ಪರಮಾರ್ಥ ಚಿಂತಾಮಣಿ ಮುಕ್ತರಾಗಕ್ಕೆ ಮೊದಲು 44ನೇ ಇಸ್ವಿಲಿ ಬರ್ತಿತ್ತು. ಇನ್ನೊಂದು ಅವಸ್ಥಾತ್ರಯ ಚಂದ್ರಿಕೆ, ಅದೂ ಅಷ್ಟೇ ತುಂಬ ಚೆನ್ನಾಗಿದೆ. ನಾವು ಒಂದ್ಸರಿ ಮಾಡಿದ್ದೀವಿ, ಸಮಯ ಸಿಕ್ಕಿದ್ರೆ ಇನ್ನೂ ಒಂದ್ಸರಿ ಮಾಡೋಣ. ಇವುಗಳನ್ನ ಎಷ್ಟು ಮೇಲ್ಕು ಹಾಕಿದ್ರೆ ಅಷ್ಟು ನಾವು ತತ್ವಕ್ಕೆ ಹತ್ರ ಆಗ್ತೀವಿ ಅನ್ನೋದಕ್ಕೋಸ್ಕರ ಇದು ನೇರಾದ ವಸ್ತುತಂತ್ರ ಸಾಧನೆ. ಇಲ್ಲೆಲ್ಲೂ ಕರ್ತೃತಂತ್ರ ಸಾಧನೆ ಬರೋದೇ ಇಲ್ಲ ಅಂತ ಹೀಗೆ. ಸೊ ಇವುಗಳೆಲ್ಲ ಇರೋದ್ರಿಂದ ನಮಗೆ ತುಂಬ ಸಹಾಯ ಆಗುತ್ತೆ. ಓಕೆ, ಸೊ ನಮ್ಗಿದು ಅರ್ಥ ಆಗೋದಕ್ಕೋಸ್ಕರ ಮಾಂಡಿಕ್ಯ ಮಂಜರಿನ ಸ್ವಾಮಿಗಳು ಬರೆದ್ಬಿಟ್ಟಿದ್ದಾರೆ ಅಂತ. ಸೊ ಈಗ ನೆಕ್ಸ್ಟ್ ಪೇಜ್, ನಾನು 52ನೇ ಪೇಜ್ಗೆ ಹೋಗಿದ್ದೀನಿ. 2ನೇ ಪ್ಯಾರ. ಇಲ್ಲಿ ಶಂಕರ ಭಗವತ್ಪಾದರು ಇದಕ್ಕೆ ಭಾಷ್ಯ ಬರೆದ್ರಲ್ವ, 3 ಪಾಯಿಂಟ್ಗಳನ್ನ ಹೈಲೈಟ್ ಮಾಡ್ತಾರೆ. ನಾನು ಓದ್ತೀನಿ, ನೀವು ಎಕ್ಸ್ಪ್ಲೈನ್ ಮಾಡಿದ್ರು ಸಾಕು. ಶಂಕರ 2ನೇ ಪ್ಯಾರ, ಶಂಕರ ಭಗವತ್ಪಾದರು ಬರೆದಿರುವ ಭಾಷ್ಯದ ಆಶಯವನ್ನ ಇಲ್ಲಿ ಶಂಕರಾಚಾರ್ಯರದು ಆಗೋಯ್ತು. ಈಗ ನಮ್ಮ ಸ್ವಾಮಿಗಳು ಇದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರಲ್ಲ, ಯಾಕೆ ಅದನ್ನ ಆ ಸಂಸ್ಕೃತ ಪುಸ್ತಕನೂ ಬರೆದಿದ್ದಾರೆ. ಅಲ್ಲಿ 3 ಪಾಯಿಂಟ್ಗಳು ಇಲ್ಲಿ ಓದ್ತೀನಿ, ಒಂದೊಂದನ್ನು ಒಬ್ಬೊಬ್ರು ಎಕ್ಸ್ಪ್ಲೈನ್ ಮಾಡ್ರಿ. ಮೊದಲನೇ ಇದು ನಾವು ಹಿಂಗೆ ಮಾಡ್ಕೋಬೇಕು. ಅದು ಸುಮ್ಮನೆ ಎತ್ತುಚ್ಚೆ ಇದ್ದಂಗೆ ಹೋಗ್ತಾ ಇದ್ರೆ ಹೆಂಗೋ ಹೋಗ್ತಾ ಇರುತ್ತೆ. ಮೊದಲನೇ ಪಾಯಿಂಟು ನೋಡ್ರಿ, ನಾವು ಮೊದಲು ಸುಮ್ಮನೆ ಓದಿದ್ದಾಗ 3 ಪಾಯಿಂಟ್ಗಳು ನಮ್ಗೆ ಅರ್ಥ ಆಗಿರಲ್ಲ, ಸುಮ್ಮನೆ ಓದ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಇಲ್ಲಿ 3 ಪಾಯಿಂಟ್ಗಳಿದೆ, ನಾನು ಅವುಗಳನ್ನ ಅಂಡರ್ಲೈನ್ ಮಾಡಿರುತ್ತೇನೆ. ಮೊದಲನೇದು, ಈ ಶಂಕರ ಭಗವತ್ಪಾದರು ಬರೆದಿರೋ ಭಾಷ್ಯದ ಆಶಯವನ್ನ ಹೊರಪಡಿಸುವುದು ಮೊದಲನೇದು. ಎರಡನೇದು ಯಾರಾದರೂ ಎಕ್ಸ್ಪ್ಲೈನ್ ಮಾಡಿ.
ಎರಡನೆಯದು ಕಾರಿಕೆಗಳ ಅಭಿಪ್ರಾಯದ ಬಗ್ಗೆ ನಮ್ಮ ದೇಶದಲ್ಲಿ ಹರಡಿರುವ ವಿರುದ್ಧ ಅಭಿಪ್ರಾಯಗಳ ಅಸಾರತೆಯನ್ನು ವಿಮರ್ಶನಪೂರ್ವಕವಾಗಿ ಸ್ಪಷ್ಟಪಡಿಸೋದು ಎರಡನೇ ಪಾಯಿಂಟು. ಮೂರನೇ ಪಾಯಿಂಟು ಅಲ್ಲಿರೋದನ್ನೇ ಓದ್ತಾ ಇರೋದು ನಾನು. ಕಾರಿಕೆಗಳ ನಿಜವಾದ ಅರ್ಥವನ್ನ ವಿಂಗಡಿಸಿ ನಿರ್ಧಾರಣೆ ಮಾಡೋದು. 3 ಪಾಯಿಂಟ್ಗಳಿದೆ. ಭಗವತ್ಪಾದರು ಇವರು ಸ್ವಾಮಿಗಳು ಈ ಪುಸ್ತಕವನ್ನ ಬರಿಬೇಕಾದ್ರೆ ಶಂಕರಾಚಾರ್ಯರ ಕಾಲಕ್ಕೆ ಎರಡನೇ ಪಾಯಿಂಟ್ ನೀವು ಹೇಳ್ಬೇಕು. ಇವಾಗ ನೀವು ಅದನ್ನ ಓದ್ಕೊಂಡು ಮೊದಲನೇದು ಎಕ್ಸ್ಪ್ಲೈನ್ ಮಾಡ್ರಿ. ಮೊದಲನೇದೇನು? ಶಂಕರ ಭಗವತ್ಪಾದರು ಬರೆದಿರುವ ಭಾಷ್ಯದ ಆಶಯವನ್ನ ಹೊರಪಡಿಸುವುದೇ ಮುಖ್ಯ. ಅದು ಹೊರಪಡಿಸೋದು ಒಂದು ಪಾಯಿಂಟು ಅಷ್ಟೇ ಅಲ್ಲ, ಮುಂದಕ್ಕಿದೆ ಅಂತಾರೆ. ಇಲ್ಲಿ ಶಂಕರ ಭಗವತ್ಪಾದರು ಬರೆದಿರುವ ಭಾಷೆಯ ಆಶಯವನ್ನು ಹೊರಪಡಿಸೋದು ಏನದು? ಯಾರಾದ್ರೂ ಹೇಳಿ. ಶ್ರೀಧರ್ ಅವರು ಇವಾಗ ಇವ್ರು ಹೇಳಿ. ಕೃಷ್ಣವೇಣಿ ಅವರೇ. ಇದಕ್ಕೆ ತುಂಬಾ ಇಷ್ಟಪಟ್ಟು ಶಂಕರಾಚಾರ್ಯರು ಮಾಂಡುಕ್ಯಕ್ಕೆ ಇವ್ರ ಕಾರಿಕೆಗಳಿಗೆ ಇಷ್ಟಪಟ್ಟು ಅವರು ಬರ್ದಿದ್ದಾರೆ. ಪ್ರಸ್ಥಾನತ್ರಯ ಅಲ್ದಿರ ಇದಕ್ಕೆ ಬರ್ದಿದ್ದಾರೆ. ಮಾಂಡುಕ್ಯಕ್ಕೆ ಒಂದು ಭಾಷ್ಯ ಬರ್ದಿರೋದ್ರಿಂದ ಅವ್ರ ಮನ್ಸಿನ ಆಶೆಯನ್ನು ತಗೊಂಡು ನಮ್ಗೆಲ್ಲ ತಿಳಿಸ್ಬೇಕು ಅಂತ ಅದನ್ನ ಹೇಳೋದಲ್ದಿರ ಮತ್ತೆ ಈ ನಮ್ ದೇಶದಲ್ಲೆಲ್ಲ ತಪ್ಪು ಅಭಿಪ್ರಾಯಗಳಿದೆಯಲ್ಲ, ಇವರು ಪ್ರಚ್ಛನ್ನ ಬೌದ್ಧರು ಅಂತೆಲ್ಲ ಇದೆಯಲ್ಲ, ಅದನ್ನೆಲ್ಲ ತೆಗೆದಾಕ್ಬೇಕು ಅಂತ ಗುರುಗಳು ಈ ಗೌಡಪಾದ ಹೃದಯ ಅಂತ ಬರ್ದಿದ್ದಾರೆ. 3ನೇ ಪಾಯಿಂಟು ಕಾರಿಕೆಗಳ ನಿಜವಾದ ಅರ್ಥವನ್ನ ವಿಂಗಡಿಸಿ ನಿರ್ಧಾರಣ ಮಾಡುವುದು ಅಂತ. ಇಲ್ಲಿ ಶಂಕರಾಚಾರ್ಯರಿಗೆ ಪ್ರಾಬ್ಲಮ್ ಬಂದಿರಲಿಲ್ಲ. ಶಂಕರಾಚಾರ್ಯರಿಗೆ ಅಫ್ಕೋರ್ಸ್ ಯಾಕಿರ್ಲಿಲ್ಲ, ಶಂಕರಾಚಾರ್ಯರಿಗೆ ಪ್ರಾಬ್ಲಮ್ ಇತ್ತು. ಯಾಕೆ? ಬುದ್ಧಿಸಂನವ್ರದ್ದು ಇದ್ದೇ ಇತ್ತು, ದರ್ಶನಕಾರದ್ದು ಡೀಲ್ ಮಾಡಿದ್ದಾರೆ, ಸೂತ್ರ ಭಾಷೆದಲ್ಲೇ ಇದೆ. ಆದ್ರಿಂದ ಶಂಕರಾಚಾರ್ಯ ಅವ್ರಿಗೂ ಇತ್ತು. ಬಟ್ ಇಲ್ಲಿ ಒಂದೇನು ಅಂದ್ರೆ ಗೌಡಪಾದರನ್ನ ಪ್ರಚನ್ನ ಬೌದ್ಧರು ಇವೆಲ್ಲ ಆಗಿನ ಕಾಲಕ್ಕೆ ಅವೆಲ್ಲ ಏನಿರ್ಲಿಲ್ಲ. ಇವು ನಮ್ಮ ಸ್ವಾಮಿಗಳಿಗೆ ಇದು ಎಕ್ಸ್ಟ್ರಾ ಸ್ಟ್ರೈನ್. ಅದಕ್ಕೆ ನಾನು ಹೇಳೋದು ಶಂಕರಾಚಾರ್ಯರಿಗಿಂತ ಒಂದು ಕೈ ಮೇಲೆ ಸುಮ್ಮನೆ ನಾನು ಹೊಗಳೋದಕ್ಕೋಸ್ಕರ ಹೇಳ್ತಾ ಇರ್ತೀನಿ. ಸೊ ಈ 3 ಪಾಯಿಂಟ್ಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಜಿಜ್ಞಾಸುಗಳಿಗೆ ತತ್ವದಲ್ಲಿ ನಿಲ್ಲೋದಿಕ್ಕೆ ಸಹಾಯ ಆಗತ್ತೆ. ಅಲ್ಲಿ ಧ್ಯಾನಕ್ಕೆ ಸಹಾಯ ಆಗೋದು ಹೇಳಿದ್ದಾರೆ. ಇಲ್ಲಿ ಅದ್ವೈತ ಪ್ರಕರಣದಲ್ಲಿ ಧ್ಯಾನ ಮಾಡೋದಕ್ಕೋಸ್ಕರನೇ ಧ್ಯಾನ ನಿಧಿಧ್ಯಾಸನ ಅಂದ್ರೆ ಏನು, ಹೇಗ್ ಮಾಡಬೇಕು, ಅದಕ್ಕೆ ದೃಷ್ಟಾಂತಗಳನ್ನ ಕೊಟ್ಟು ಹೇಳಿದ್ದಾರೆ. ಅಲ್ಲಿ ನೋಡೋಣ. ಅಲ್ಲಿಗೆ ಶ್ರವಣ ಗೊತ್ತಾಯ್ತು, ಮನನ ಗೊತ್ತಾಯ್ತು. ಅಲ್ಲಿ ನಿಧಿಧ್ಯಾಸನದ ಬಗ್ಗೆ ಇಲ್ಲಿ ತಗೋಬೇಕು. ಕಾಟಕೋಪನಿಷತ್ನಲ್ಲಿ ಹೇಳಿರೋ ಅಧ್ಯಾತ್ಮ ಯೋಗ ತಗೋಬೇಕು. ಭಗವದ್ಗೀತೆಯಲ್ಲಿ ಹೇಳಿರೋ 6ನೇ ಅಧ್ಯಾಯ ತಗೋಬೇಕು. ಹೀಗೆ ಒಂದು 3-4 ಕಡೆ. ಆಮೇಲೆ ಈ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಹೇಳಿರೋ ಯಾಜ್ಞವಲ್ಕ್ಯರ ಸಂವಾದ, ಅಲ್ಲಿ ನಿಧಿಧ್ಯಾಸನ ಅಂತ ಹೇಳಿದ್ದಾರೆ, ಅಲ್ಲಿ ತಗೋಬೇಕು. ಒಟ್ಟು 4-5 ಕಡೆಯಿಂದ ಎಲ್ಲವನ್ನೂ ಸೇರಿಸಿ ಆಮೇಲೆ ಧ್ಯಾನ ಯೋಗ ಅಂದ್ರೆ ಏನು ನಮಗೆ ಕರೆಕ್ಟ್ ಪಿಕ್ಚರ್ ಬರುತ್ತೆ. ನಾನು ಇವುಗಳನ್ನೆಲ್ಲ ಸೇರಿಸಿ ಒಂದ್ಸಾರಿ ನಮ್ಮ ರಾಮಕೃಷ್ಣ ಮಠದ ಹತ್ರ ಒಂದು ಇದಿದೆ. ನಾನು ಹೇಳೋದು ಇದನ್ನ 2016-17 ಮಾಡಿದ್ದೆ. ಸುರೇಶ್ ಅವರೆಲ್ಲ ಬಂದಿದ್ರು, ರಘು ಅವರು ಬಂದಿದ್ರು. ಇದನ್ನೆಲ್ಲ ಮಾಡ್ಕೊಂಡು ಅವಾಗೊಂದು ಕ್ಲಾಸ್ ಮಾಡಿದ್ದೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದು ಸೆಷನ್ ಥರ ಮಾಡಿ ಎಲ್ಲ ಡೆಮೋ ಮಾಡಿ ಸಾಧನೆಗಳನ್ನೆಲ್ಲ ಹೇಳಿ ಮಾಡಿದ್ವಿ. ಇವೆಲ್ಲ ಆಧಾರ ಎಲ್ಲ ತಗೊಂಡು ಮಾಡಿದ್ವಿ. ಹೀಗೆ ಮುಂದಕ್ಕೆ ಹೋಗೋಣ. ಮತ್ತೆ ಇಲ್ಲಿ ಮಿಕ್ಕಿರೋದು ಕೆಲವು ಇದೆ, ಅವುಗಳನ್ನ ಪರಿಶಿಷ್ಟಕ್ಕೆ ಸ್ವಾಮಿಗಳು ಇಟ್ಕೊತಾ ಇದ್ದಾರೆ. ಅದನ್ನ ನೋಡೋಣ. ಬಿಟ್ಟು ಇನ್ನು ಕೆಲವು ಮಾಡಬೇಕಾಗಿರೋದನ್ನ ಪರಿಶಿಷ್ಟ ಕೊನೆಯಲ್ಲಿ ನೋಡ್ರಿ. ಈ ಪುಸ್ತಕವನ್ನ ಕೂಡ ಸಾವಧಾನವಾಗಿ ಮತ್ತೆ ಓದಿ ಮನದಟ್ಟು ಮಾಡ್ಕೊಳ್ಬೇಕು. ಪರಮಾರ್ಥ ಚಿಂತಾಮಣಿಯಲ್ಲಿ ಸ್ಕ್ವೇರ್ನಲ್ಲಿ ಹಾಕ್ಬಿಟ್ಟಿದ್ದಾರೆ. ಬಸ್ ಸ್ಟ್ಯಾಂಡ್ನಲ್ಲಿ ಓದೋದು, ಬ್ಯುಸಿಯಾಗಿದ್ದಾಗ ಓದೋದು,
ಎಲ್ಲೋ ಉಟ್ಕೊಂಡು ಒಳ್ಳೆ ಡಿಟೆಕ್ಟಿವ್ ಪುಸ್ತಕ ಥರ ಓದೋದು, ಹಾಗೆಲ್ಲ ಓದಿದ್ರೆ ಅರ್ಥ ಆಗಲ್ಲ. ನಿಮ್ಮ ಮನಸ್ಸು ಸ್ಪಷ್ಟವಾಗಿ ಶಾಂತವಾಗಿರಬೇಕು. ಈ ಕೋಪತಾಪಗಳಿದ್ರು ಓದಿದ್ರು ಅರ್ಥ ಆಗಲ್ಲ ಅಂತ. ಅದಕ್ಕೆ ನಮಗೆ ಶಮದಮಗಳು ಹೇಳುವಾಗ ಸಮಾಧಾನ, ಕ್ಷಮಾತಮ ಉಪರತಿ ತಿತಿಕ್ಷ ಸಮಾಧಾನ ಇದ್ರೇನೆ ಇದು ಅರ್ಥ ಆಗೋದು. ನಿಮ್ಮ ಮನಸ್ಸು ಸಮಾಧಾನ ಇರಬೇಕಾದ್ರೆ ನಿಮಗೆ ಆವಾಗಲೇ ಸ್ವಲ್ಪ ಸಮಾಧಾನ ಸ್ಥಿತಿ ಯಾವಾಗಲೂ ಇರಬೇಕು, ಸ್ವಲ್ಪ ಹೆಚ್ಚು ಕಡಿಮೆ ಇವೆಲ್ಲ ಹೆಲ್ಪ್ ಆಗುತ್ತೆ. ಈಗ ನಾನು 52ನೇ ಪೇಜ್ನಲ್ಲಿ 3ನೇ ಪ್ಯಾರಾಗೆ ಬಂದಿದ್ದೀನಿ. ಈಗ ಸ್ವಾಮಿಗಳು ಈ 4 ಪ್ರಕರಣಗಳನ್ನ ವರ್ಣಿಸ್ತಾರೆ. ಆಗಮ ಪ್ರಕರಣ ಅದ್ರ ಬಗ್ಗೆ ಹೇಳ್ತಾರೆ. ಆಗಮ ಪ್ರಕರಣದಲ್ಲಿ ಒಂದು 4-5 ಲೈನ್ ಬರೀತಾರೆ, ಅದ್ರ ಸಾರಾಂಶ ಹೇಳಬೇಕು. ಈಗ ನಾನು ಮೊದಲು ಓದ್ಬಿಡ್ತೀನಿ, ನೀವು ಗಮನ ಕೊಟ್ಟು ಕೇಳ್ರಿ, ನೀವು ಆನ್ಸರ್ ಮಾಡ್ರಿ. ಆಗಮ ಪ್ರಕರಣಕ್ಕೆ ಏನು ಹೇಳಿದ್ದಾರೆ ಅಂತ. ಈ ಆಗಮ ಪ್ರಕರಣದಲ್ಲಿ ಸಂಪ್ರದಾಯದಿಂದ ಬಂದಿರುವ ಉಪದೇಶ ಕ್ರಮವನ್ನ ನೋಡ್ರಿ, ಅಲ್ಲಿ ಸಂಪ್ರದಾಯ ಬಿಡ್ಲಿಲ್ಲ. ಉಪನಿಷತ್ತಿನ ವ್ಯಾಖ್ಯಾನದ ನೆಪದಿಂದ ಹೊರಗಡೆ ಇರುವ ಇದಕ್ಕೆ ಆಗಮ ಪ್ರಕರಣ, ಇದಕ್ಕೆ ಹೆಸರು ಯಾಕೆ ಬಂತು? ಅನ್ವರ್ಥವಾದ ಹೆಸರಿಟ್ಟಿರುತ್ತದೆ. ಆಗಮವೆಂಬುದು ತತ್ವವನ್ನು ಉಪದೇಶಿಸುವ ಉಪನಿಷತ್ತು ಮತ್ತು ಅದರಲ್ಲಿ ಸೇರಿಕೊಂಡಿರುವ ಸಾಂಪ್ರದಾಯಿಕವಾದ ಉಪದೇಶ ಕ್ರಮ, ಎರಡಕ್ಕೂ ಹೆಸರು. ಈ ಪ್ರಕರಣದಲ್ಲಿ ಉಪಪತ್ತಿಗಳನ್ನ ಎಂದರೆ ನಡುವೆ ಏಳಬಹುದಾದ ಶಂಕೆಗಳನ್ನ ಪರಿಹಾರ ಮಾಡೋದಕ್ಕೋಸ್ಕರ ಯುಕ್ತಿಗಳನ್ನ ಜೋಡಿಸಿ ಆಗಿರೋದ್ರಿಂದ ಇದು ಆಗಮವೇ ಮುಖ್ಯವಾಗಿದೆ. ಉಪನಿಷತ್ತಿಗೆ ಇಲ್ಲಿ 2ನೆಯ ಸ್ಥಾನವಿದೆ. ಇದಿಷ್ಟು ಬರೆದಿದ್ದಾರೆ. ಈ ಪಾಯಿಂಟ್ಗಳನ್ನ ಯಾರಾದರೂ ಹೈಲೈಟ್ ಮಾಡ್ರಿ. ಇಲ್ಲಿ ಉಪಪತ್ತಿ ಅಂದ್ರೆ ಎಕ್ಸಾಂಪಲ್ಸ್ಗೆ 2ನೇ ಸ್ಥಾನ ಕೊಟ್ಟಿದ್ದಾರೆ ಸರ್. ಇಲ್ಲಿ 2ನೇ ಸ್ಥಾನ ಕೊಟ್ಟಿದ್ದಾರೆ. ಎಲ್ಲಿ? ಈ ಆಗಮ ಪ್ರಕರಣದಲ್ಲಿ. ಈಗ ಆಗಮ ಪ್ರಕರಣದಲ್ಲಿ ಉಪಪತ್ತಿಗೆ ಅಂದ್ರೆ, ಯಾಕಂದ್ರೆ ಎಕ್ಸಾಂಪಲ್ಸ್ ಮಾತ್ರ ಅದು, ಯಾಕೆ ಅದಕ್ಕೊಂದು ಎಕ್ಸ್ಟೆನ್ಸಿಟಿವಿಟಿ ಇರುತ್ತೆ, ಲಿಮಿಟೇಷನ್ಸ್ ಇರುತ್ತೆ. ಅದನ್ನ ಇಟ್ಕೊಂಡಿಲ್ಲ ಅವರು, ಅದು ಸುಮ್ಮನೆ ಒಂದು ಎಕ್ಸಾಂಪಲ್ಸ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಬೇಸಿಕ್ ಆಗಿ ಅವರು ಇದನ್ನೇ ಇಟ್ಕೊಂಡಿದ್ದಾರೆ, ಯಾವ್ದನ್ನ ಉಪನಿಷತ್ನೇ ಇಟ್ಕೊಂಡಿದ್ದಾರೆ ಬೇಸಿಕಲಿ. ಅದು ಹಂಗೆ ಹೇಳ್ಬೇಕು, ಹೆಂಗಿದ್ರು ಹಂಗೆ ಹೇಳ್ಬೇಕು. ಎಕ್ಸಾಂಪಲ್ಸು ಮತ್ತೆ ಯುಕ್ತಿ ಎರಡಿರುತ್ತಲ್ಲ, ಎಕ್ಸಾಂಪಲ್ಸು 2ನೇದು ಇಟ್ಕೊಂಡಿದ್ದಾರೆ, ಯುಕ್ತಿನ ಸರಿಯಾಗಿ ಯುಕ್ತಿನೇ ಪ್ರೈಮರಿ ಆಗಿ ಇಟ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡೆ. ಓಕೆ, ಇನ್ಯಾರಾದ್ರೂ ಅದಕ್ಕೆ ಆ್ಯಡ್ ಮಾಡಿ ಸೇರಿಸಿ. ಅಲ್ಲಿ ಯುಕ್ತಿ ಅಂದ್ರೆ ಅನುಭವನ. ಈಗ ನಾವು ಪ್ರಸ್ಥಾನತ್ರಯಗಳ ಅನುಭವಗಳು, 3 ಅನುಭವಗಳನ್ನ ಹೇಳ್ತೀವಲ್ಲ, ಅದನ್ನ ಓಕೆ, ಹೇಳಿ ಕೃಷ್ಣ, ಏನು ಹೇಳ್ತಾ ಇದ್ವಿ? ಉಪನಿಷತ್ತನ್ನೇ ಮುಖ್ಯವಾಗಿ ಇಟ್ಕೊಂಡಿದ್ದಾರೆ ಸರ್. ಆ ತತ್ವ ಉಪದೇಶ ಮಾಡ್ಬೇಕಾದ್ರೆ ಉಪನಿಷತ್ ಬೇಸ್ ಇಟ್ಕೊಂಡೇ ಮಾಡಿದ್ದಾರೆ ಅಂತ, ಮತ್ತೆ ಒಂದೇ ಸಾಂಪ್ರದಾಯಿಕ ಕ್ರಮದಲ್ಲೇ ಬಂದಿದ್ದಾರೆ ಅಂತ, ಅದ ಗುರು ಪರಂಪರೆಯಿಂದಾನೇ ಬಂದಿದ್ದಾರೆ ಅಂತ. ಅದರಿಂದಲೇ ಇದಕ್ಕೆ ಆಗಮ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆ ಶ್ರುತಿ ವೇದಾಂತದ ಕೊನೆ ಭಾಗದಲ್ಲಿ ಹೆಂಗಿದೆಯೋ ಅದೇ ಬಂದಿರೋದ್ರಿಂದ ಅದಕ್ಕೆ ಆಗಮ ಅಂದ್ರೆ ಶ್ರುತಿ ಅಲ್ವಾ, ವೇದಾಂತನೇ ಆಗಮ ಅಂತ ಹೇಳೋದು. ಅದರಿಂದ ಇದಕ್ಕೆ ಆಗಮ ಪ್ರಕರಣ ಅಂತ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಮತ್ತೆ ಎಕ್ಸಾಂಪಲ್ಸು ಇದಾವೆ. ಅಂದ್ರೆ ಬರೀ ಉಪದೇಶ ಕ್ರಮನೇ ಇಲ್ಲ, ಮಧ್ಯದಲ್ಲಿ ಎಕ್ಸಾಂಪಲ್ಸ್ ಕೊಟ್ಟು ನಮ್ಗೆ ಏನೇನು ಅನುಮಾನಗಳು ಬಂತು ಅದನ್ನೆಲ್ಲ ಪರಿಹರಿಸಿ ಅದನ್ನ ಮತ್ತೆ ಯುಕ್ತಿಗೂ ಹೊಂದಿಸ್ತಾ ಇದ್ದಾರೆ. ಅದನ್ನ ಅದು ಹೇಗೆ ಹೊಂದಿಕೆ ಆಗುತ್ತೆ ನಮ್ಮ ಅನುಭವದಲ್ಲಿ ಅಂತಾನು ತೋರಿಸಿದ್ದಾರೆ. ಇಲ್ಲಿ ಆಗಮ ಪ್ರಕರಣ 4 ಪ್ರಕರಣಗಳಿದೆ. ಇಲ್ಲಿ ಆಗಮ ಪ್ರಕರಣದಲ್ಲಿ ಶಬ್ದ, ಆಗಮ, ಹಿರಿಯರು, ಇಲ್ಲಿ ನಮ್ಗೆ ಹಿರಿಯರು ಅಂದ್ರೆ ವೇದಾಂತನೇ. ಆದ್ರಿಂದ ಅದನ್ನು ಬಿಟ್ಟಿಲ್ಲ, 4 ಪ್ರಕರಣಗಳಲ್ಲೂ ಅದನ್ನು ಬಿಟ್ಟಿಲ್ಲ. ಮುಖ್ಯವಾಗಿ ಇಲ್ಲಿ ಅದನ್ನೇ ಹೇಳಿದೆ. ಮತ್ತೆ ಸಾರ್ವತ್ರಿಕ ಪೂರ್ಣ ಅನುಭವವನ್ನು ಬಿಟ್ಟಿಲ್ಲ, 4 ಕಡೆನೂ ಬಿಟ್ಟಿಲ್ಲ. ಇಂಪಾರ್ಟೆಂಟ್ ಆಗಿ ಇಲ್ಲಿ ಅನುಭವ ಸಾರ್ವತ್ರಿಕ, ಜೊತೆಗೆ ಯುಕ್ತಿ. ಇಲ್ಲಿ ಉಪಪತ್ತಿ ಅಂತಂದ್ರೆ ಸ್ವಲ್ಪ ಯುಕ್ತಿ, ಉದಾಹರಣೆಗಳಿಗಿಂತ ಯುಕ್ತಿ ಅಂದ್ರೆ ಲಾಜಿಕ್, ಅನುಭವ ಗಮ್ಯವಾದ ಲಾಜಿಕ್ ಇಟ್ಕೋಬೇಕಿಲ್ಲಿ.
ಅದು ಇಂಪಾರ್ಟೆಂಟ್. ಇಲ್ಲಿ ಎಕ್ಸಾಂಪಲ್ಸ್ ಬಿಡ್ರಿ, 4 ಕಡೆನೂ ಕೊಡ್ತಾರೆ, ಎಲ್ಲ ಕಡೆ. ಈ ಉಪನಿಷತ್ತುಗಳಲ್ಲಿ ಹೇಳೋ ಒಂದು ಸ್ಟೈಲ್ ಹೆಂಗಿರುತ್ತೆ ಅಂದರೆ ಕಥೆ ರೂಪ. ಯಾಕೆಂತಂದ್ರೆ ನಮಗೆ ಸುಲಭವಾಗಿ ಕಥೆ ರೂಪದಲ್ಲಿ ನನ್ನ ಮೊಮ್ಮಗಳು ನಾನು ಸಿಕ್ಕಿದ್ರೆ ಸಾಕು, ತಥಾ ಕಥೆ. ಆ ಮಕ್ಕಳಿಗೆ ಏನು ಖುಷಿ ಗೊತ್ತೆ ಕತೆ ಹೇಳಬೇಕು ಅಂದರೆ. ನನಗೊಂದೊಂದು ಸಾರಿ ಮಕ್ಳಿಗೊಂದು ಕ್ಲಾಸ್ ಮಾಡೋಣ ಅಂತ ಅನ್ಸ್ಬಿಡುತ್ತೆ. ಒಂದೊಂದು ಸಾರಿ ಎಲ್ಲ ಪುರಾಣಗಳು ವಿಡಿಯೋ ತೋರಿಸ್ಕೊಂಡು ಹೇಳೋದು. ಅವರಿಗೆ ವಿಡಿಯೋ ತೋರಿಸ್ಬೇಕು, ಅದರಲ್ಲಿ ಅದರಲ್ಲಿ ಏನು ಮಾರಲ್ ಏನು ಅಂತ ಕೇಳಬೇಕು. ಹಾಗೆ ಚೆನ್ನಾಗಿರುತ್ತೆ. ಹಾಗೆ ಸೊ ನೀವು ನೋಡ್ರಿ, ಕಥೆಗಳ ರೂಪದಲ್ಲಿ ಶುರುವಾಗುತ್ತೆ. ವಿವೇಕಾನಂದರು ಅಲ್ಲಿ ಕತೆ ಸ್ಟಾರ್ಟ್ ಮಾಡಿದ್ರು, ಅಲ್ಲಿ ಕಪ್ಪೆ ಬಾವಿ ಕಪ್ಪೆದು ಅಂದ. ಹಾಗೆ ನಮ್ಗೆಲ್ಲ ಉಪನಿಷತ್ತುಗಳನ್ನ ನೋಡ್ರಿ ಕಥೆಗಳ ರೂಪದಲ್ಲಿ ಸ್ಟಾರ್ಟ್ ಮಾಡುತ್ತೆ, ಜನಗಳಿಗೆ ತುಂಬಾ ಅರ್ಥ ಆಗೋದಕ್ಕೋಸ್ಕರ. ಮತ್ತೆ ಆ ಕಥೆಗಳು ಹೆಂಗಿರುತ್ತೆ, ತಂದೆ ಮಗನಿಗೆ ಹೇಳ್ದಂಗೋ, ಗುರು ಶಿಷ್ಯನ್ಗೆ ಹೇಳ್ದಂಗೋ, ಗಂಡ ಹೆಂಡತಿಗೆ ಹೇಳ್ದಂಗೋ ಏನೋ ಒಂದು, ಅಥವಾ ಯಾವನೋ ಒಬ್ಬ ಬೀದಿಲ್ ಬಿದ್ದಿರೋ ಭಿಕಾರಿ ಯಾವನವನೋ ನಾವೇ ಬಂದು ಕೆರ್ಕೊಂತ ಇರ್ತಾನೆ, ಅವನ ಹೆಸರೇನಪ್ಪ ಇರ್ಲಿ, ಅವನು ರಾಜನ ಬಂದಿದ್ದವನಿಗೆ ಅವನಿಗೆ ಬೋಧನೆ ಮಾಡೋದು. ಹೀಗೆ ಯಾವುದೋ ಒಂದು ತಗೊಂಡು ಹೇಳ್ತಾರೆ. ಜೊತೆಗೆ ತರ್ಕ ಇಂಪಾರ್ಟೆಂಟ್. ಇಲ್ಲಿ ತರ್ಕ ಅನುಭವ ಗಮ್ಯವಾದ ತರ್ಕ, ಯುಕ್ತಿಗಳಿದೆ. ಅಂದ್ರೆ ಎಕ್ಸಾಂಪಲ್ಸ್, ದೃಷ್ಟಾಂತಗಳನ್ನು ತಗೊಂಡು, ಎಲ್ಲ ಕಡೆ ದೃಷ್ಟಾಂತಗಳು ಇರುತ್ತೆ. ದೃಷ್ಟಾಂತ ಇಲ್ಲದೆ ಇರೋದು ಇಲ್ವೇ ಇಲ್ಲ. ನೀವು ಮೊದಲನೇ ಸಾರಿ ತಗೊಳ್ರಿ, ಹಾವು ಹಗ್ಗ ಶುರುವಾಗ್ಬಿಡುತ್ತೆ. ಎಲ್ಲಿ ನೋಡಿದ್ರು ಕೂಡ ಹಾವು ಹಗ್ಗ, ನೀರು, ಮರಳುಕಾಡು ಶುರುವಾಗ್ಬಿಡುತ್ತೆ ಎಲ್ಲ ಕಡೆ. ಇಲ್ದಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ನಮಗೆ ಗೊತ್ತಿರೋದು ಇದು ಈಗ ಎಕ್ಸಾಂಪಲ್ಸ್ ಅಥವಾ ಇವು ಹೇಳ್ತಾರಲ್ಲ ದೃಷ್ಟಾಂತಗಳು, ಅದನ್ನು ಯಾರಾದರೂ ಒಂದು ಹೇಳ್ರಿ. ದೃಷ್ಟಾಂತ ಅಂದರೆ ಏನು? ಸಿಂಪಲ್ ಆಗಿ ಬೇಗ ಅದಕ್ಕೆ ಸಂಬಂಧ ಇಲ್ಲ, ಬಟ್ ಇದು ಇಂಪಾರ್ಟೆಂಟ್. ದೃಷ್ಟಾಂತ ಅಂದ್ರೆ ಏನು, ಎಕ್ಸಾಂಪಲ್ಸ್ ಕರೆಕ್ಟು, ಅದ್ರ ಬಗ್ಗೆ ಸ್ವಲ್ಪ ಒಂದು ಪಾಯಿಂಟ್, ನಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಗಳು ಬೇಕು. ಅದೇ ದೃಷ್ಟಾಂತ ಹೇಳಬೇಕು ಗುರು ಆದವನು. ನಮ್ಮ ಅನುಭವಕ್ಕೆ ಅದು ಗೊತ್ತಾಗ್ಬೇಕು. ನಮ್ಮ ಅನುಭವದಿಂದನೇ ಅದು ಹೊರಗಡೆ ಹೋಗ್ಬೇಕು. ಯಾವುದೇ ವಿದ್ಯೆ ಆಗಿದೆ, ಯಾರ ಅನುಭವಕ್ಕೆ? ಜಿಜ್ಞಾಸುಗಳ ಅನುಭವಕ್ಕೆ ಅದು ತಾಕ್ಬೇಕು ಅಂತ ಅದನ್ನ ನಮ್ಮ ಸುತ್ತಮುತ್ತಲು ಇರೋದನ್ನೇ ಸಂಘಟಿಸಿ ಹೇಳ್ತಾರೆ ಸರ್. ಸುತ್ತಮುತ್ತಲು ಇರೋದನ್ನ ವಿಚಾರಗಳನ್ನ ಅದಕ್ಕೆ ಹೇಳ್ತಾರೆ. ಇದಕ್ಕೆ ಸ್ವಲ್ಪ ಮೆರುಗು ಬರುತ್ತಾರ ಹೇಳ್ಬೇಕು ಅಂತಂದ್ರೆ, ಯಾವ ಎಕ್ಸಾಂಪಲ್ ಕೊಡ್ತೀವೋ ಗುರು ಕೊಡ್ಬೇಕಾದ್ರೆ ಶಿಷ್ಯನಾದವನ್ಗ ಎಕ್ಸಾಂಪಲ್ ಗೊತ್ತಿರ್ಬೇಕು. ಅವು ಹಗ್ಗ ಅಂದಿದ ತಕ್ಷಣ ಅವನಿಗೂ ಗೊತ್ತಿರುತ್ತೆ, ನೀರು ನೆಲದಕ್ಕೂ ಎಲ್ಲ ಗೊತ್ತಿರುತ್ತೆ ಅವನಿಗೆ. ಆದ್ರಿಂದ ಅವನಿಗೆ ಆತ್ಮ ಗೊತ್ತಿಲ್ಲ, ಹಗ್ಗ ಗೊತ್ತಿಲ್ಲ. ಆದ್ರಿಂದ ಅವನಿಗೆ ಗೊತ್ತಿರೋದನ್ನ ಹಿಡ್ಕೊಂಡು ಅಲ್ಲಿಗೆ ಗುರು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಆ ಶಿಷ್ಯನಿಗೂ ಗೊತ್ತಿರುತ್ತೆ. ಇಲ್ದಿದ್ರೆ ಹಂಗೆ ಕೊಡದೆ ಇದ್ರೆ ಗೊತ್ತಾಗೋದಿಲ್ಲ. ಇದು ಇಂಪಾರ್ಟೆಂಟ್ ಅಷ್ಟೇ ದೃಷ್ಟಾಂತದಲ್ಲಿ. ಇಷ್ಟಿಟ್ಕೊಳ್ರಿ ಸಾಕು. ಆವಾಗ ದೃಷ್ಟಾಂತದಿಂದ ದ್ರಾಷ್ಟಾಂತಕ್ಕೆ ಕರ್ಕೊಂಡು ಹೋದ್ರೆ ಅವನಿಗೆ ಸುಲಭ ಆಗತ್ತೆ. ಇಷ್ಟು ಸಾಕಪ್ಪ. ಆಗಮ ಪ್ರಕರಣಕ್ಕೆ ಇಷ್ಟು ವಿಚಾರ ನಮಗೆ ಸಿಕ್ತು. ಇನ್ನ ವೈತ್ಯತ್ಯ ಪ್ರಕರಣ, ನಾನು ಅದನ್ನು ಓದ್ತೀನಿ. ಎರಡನೇದು ವೈತ್ಯತ್ಯ ಪ್ರಕರಣ. ವೈತತ್ಯ ಪ್ರಕರಣವು, ವೈತತ್ಯ ಅಂದರೆ ಹಾಗೆ ಇಲ್ಲದೇ ಇರುವುದು. ದ್ವೈತವು ಎಂದರೆ ಬಗೆ ಬಗೆಯಲ್ಲಿ ವಿಭಕ್ತವಾಗಿರುವಂತೆ ತೋರುವ ಪ್ರಪಂಚವು ತಾನು ತೋರುವಂತೆಯೇ ನಿಜವಾಗಿ ಇದೆ ಎಂಬ ಭಾವನೆಯನ್ನೇ ತಟ್ಟನೆ ಉಂಟು ಮಾಡುತ್ತಿದ್ದರೂ ಶಾಸ್ತ್ರದೃಷ್ಟಿಯನ್ನ ಅವಲಂಬಿಸಿ ವಿಚಾರ ಮಾಡಿದಾಗ ಅದು ವಿತಥ ಹಾಗೆ ಇಲ್ಲದೇ ಆಗಿದೆ ಅಂತ ಹೇಳ್ತಾನೆ. ಇಷ್ಟು ವೈತತ್ಯ ಅಂದ್ರೆ ಏನು? ಸರ್, ಯಾವ ಒಂದು ಕಾನ್ಸೆಪ್ಟು ನಾವೇನು ಅನ್ಕೊಂಡಿದ್ದೀವೋ ಅದಲ್ಲ ಅಂತ ಹೇಳೋದು ವೈಚಿತ್ಯ. ಅಂದ್ರೆ ನಾವೇನು ಈಗ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಹಗ್ಗ ಹಾವು, ಆಕ್ಚುಲಿ ಹಾವು ಅನ್ಕೊಂಡಿರ್ತೀವಿ, ಅದು ಕಾನ್ಸೆಪ್ಟ್. ಅದು ಅಲ್ಲ ಅಂತ ಹೇಳ್ತೀವಲ್ಲ, ಅದು ನೇತಿ ಅಂತೀವಲ್ಲ, ಅದು ಇದಲ್ಲ ಅಂತ ಹೇಳ್ತೀವಲ್ಲ, ವೈಚಿತ್ಯ. ಮತ್ತೆ ಯಾವುದೇ ಒಂದು ಆಗ್ಬೋದು.
ಒಂದು ಸಿದ್ಧ ಮಾಡ್ಕೋಬೇಕಾದ್ರೆ ನಾವು ಆ ಸಿದ್ಧ ಮಾಡ್ಕೊಳಕ್ಕೆ ಏನಪ್ಪ ಸುಮಾರು ಎಲ್ಲ ಆಗಿರುತ್ತೆ, ಒಂದಕ್ಕೊಂದು ಅನುಭವಗಳು ಎಲ್ಲ ಸೇರಿ ಸಿದ್ಧಾಂತ ಆಗಿರುತ್ತೆ. ಅದಲ್ಲ ಅಂತ ಹೇಳೋದು ಸರ್. ಹಾಗೆ ಇನ್ಯಾರಾದ್ರೂ ಆಡ್ ಮಾಡ್ತೀರಾ? ಮಾಡಿ. ಪ್ರಪಂಚ ತೋರ್ತಾ ಇದೆಯಲ್ಲ ಸರ್, ಎಷ್ಟು ತರವಾಗಿ ತೋರ್ತಾ ಇದೆ. ಆದ್ರೆ ಅಲ್ಲ, ಅಲ್ಲಿ ನಿಜ ಅಲ್ಲ ಪ್ರಪಂಚ ತೋರ್ತಾ ಇರೋದು ಅಂತ ದ್ವೈತ ಅಂತ ಹೇಳ್ತಾ ಇದಾರಲ್ಲ, ಹಾಗಿಲ್ಲ ಅದು ಅಂತ ತೋರಿಸ್ತಾ ಇದಾರೆ ಇದ್ರಲ್ಲಿ. ಸರಿ, ನನಗೆ ಅರ್ಥ ಆಗುತ್ತೆ. ನಮ್ಮ ಅನುಭವದಲ್ಲಿ ತೋರಿಸ್ಬೇಕು. ಹೇಗೆ ತೋರಿಸ್ತೀರಾ? ನಾನು ಇದೀನಿ, ಪ್ರಪಂಚನೂ ಇದೆ ಅಂತ ದ್ವೈತ ತೋರ್ತಾ ಇದೆ ನಮ್ಗೆ ಅಂತ. ನಮ್ಮ ಅನುಭವದಲ್ಲಿ ಇವಾಗ ನಾವು ಕನಸಿನಲ್ಲಿ ಒಂದಾಗಿದ್ವಿ, ಎಚ್ಚರದಲ್ಲಿ ಜನಕ ಮಹಾರಾಜ ಆಗಿದ್ವಿ. ಆದ್ರೆ ಹಾಗಿದ್ಯಾ? ಇಲ್ಲ. ನಾನು ಪ್ರಪಂಚ ಎರಡೂ ಇಲ್ಲ ಅಂತ ತೋರಿಸ್ತಾ ಇದೆ. ಆಭರಣಗಳನ್ನೇ ನಾವು ಮೂಲದ್ ಬಿಟ್ಬಿಟ್ಟು ಆಭರಣನೇ ಅದೇ ಖಂಡಿತ ಇದೆ ಅಂತ ಹೇಳ್ಬಿಡ್ತೀವಿ. ಅದರದ ಹಿಂದೆ ಚಿನ್ನ ಇದೆ ಅಲ್ವಾ, ಚಿನ್ನದ ಬಗ್ಗೆ ನೋಡೋದೇ ಇಲ್ಲ ನಾವು. ಸೊ ನಾವೇನ್ ಮಾಡ್ತೀವಿ, ಬರೀ ಆಭರಣಗಳ ಬಗ್ಗೆನೇ ಇದೆ ನಮ್ಗೆಲ್ಲ ಆಲೋಚನೆಗಳು. ಅದಲ್ಲ, ಅದ್ರ ಹಿಂದೆ ಒಂದಿದೆ ಅದು ಅಂತ ಹೇಳೋದು ಸರ್. ಎಲ್ಲ ದೃಷ್ಟಾಂತ ಆಯಿತು. ನನ್ನ ಅನುಭವದಲ್ಲಿ ನೀವೇನು ತೋರಿಸ್ಲಿಲ್ಲ. ಆದರೆ ಕೃಷ್ಣವೇಣಿ ಅವರು ಕನಸು ಅಂತ ಹೇಳಿದ್ರು, ಹೈಲೈಟ್ ಮಾಡಲಿಲ್ಲ. ಈಗ ನೋಡ್ರಿ, ದೃಷ್ಟಾಂತ ನೀವು ಎಷ್ಟು ಬೇಕಾದ್ರೂ ಕೊಡ್ರಿ. ಕನಸಿನಲ್ಲಿ ನಮ್ಗೆ ಬಗೆಯಾಗಿ ತೋರ್ತಾ ಇದೆ ಸರ್. ನಾನು ಒಬ್ನೇ ಇರೋದಲ್ಲಿ, ಆದ್ರೆ ಇಡೀ ಯಾರ್ಯಾರೋ ಬಂದಿರ್ತಾರೆ, ಅವರೆಲ್ಲ ನಿಜವಾಗೇ ಇರ್ತಾರೆ ನಮ್ಗೆ ಕನಸಲ್ಲಿ. ಇವಾಗ ಒಂದು ಹಸು ಕರು ಹಾಕಿತೈತೆ, ಅಲ್ಲ ಅದು 5 ನಿಮಿಷ ನೋಡಿದ್ರು ಸಹಿತ ನಮ್ಗೆ ಅಲ್ಲಿ 8 ತಿಂಗಳಾಗಿ ಕರು ಹಾಕಿ ಅದು ಎಲ್ಲ ಆಗಿರ್ತೈತೆ, ಅದು ದೊಡ್ಡದಾಗಿರ್ತೈತೆ, ಹಾಲು ಕರಿತಾ ಇರ್ತೈತೆ. ಹಾಗಿಲ್ಲ ಅದು ಅಂತ ತೋರಿಸ್ತಾ ಇದೆ. ಅಷ್ಟು ಇದೆಲ್ಲ ಯಾಕೆ ಹೋಗ್ತೀರಾ? ಕನಸು ಕಾಣುವಾಗ ಸತ್ಯವಾಗಿರುತ್ತೆ, ಎದ್ದ ತಕ್ಷಣ ಅಲ್ಲ ಅಂತ ನೀವೇ ಕ್ಯಾನ್ಸಲ್ ಮಾಡ್ತೀರಲ್ಲ, ಯಾಕೆ? ಅಷ್ಟೇ ಸಾಕು. ಹಾಗೇ ಎಚ್ಚರವು ನಮಗ್ ಸತ್ಯವಾಗಿ ಕಾಣ್ತಾ ಇದೆಯಪ್ಪ. ಯಾವಾಗ ನಿಜವಾಗ್ಲೂ ಇದು ಎಚ್ಚರ ಅಂತ ನೀನೇನು ಅನ್ಕೊಂಡಿದ್ಯೋ, ಎಚ್ಚರ ಅಲ್ಲ, ಇದು ನಿದ್ದೆಯೇ, ಕನಸೇ. ಇನ್ನೊಂದು ಸತ್ಯ ನಿನಗೆ ಗೊತ್ತಾದಾಗ ಇದನ್ನ ನೀನು ಕನಸಿನಷ್ಟೇ ಸತ್ಯ ಅಂತ ನೀನೇ ಕ್ಯಾನ್ಸಲ್ ಮಾಡ್ತೀಯ. ನಮ್ಮ ಅನುಭವ ಅಲ್ವಾ? ಕನಸಿನ ನಮ್ಮ ಅನುಭವ ಕೊಟ್ಟಾಗ ಇದು ಹಾಗೆ ಏನಿದೆ ಹೇಳ್ರಿ, ಎರಡಕ್ಕೂ ನಾನು ತೂಕ ಹಾಕ್ತೀನಿ. ಒಂದು ತಕ್ರೀಲಿ ಹಾಕ್ಬಿಟ್ಟು ಈ ಕಡೆ ಎಚ್ಚರ, ಈ ಕಡೆ ಕನಸು. ನೀವು ಕನಸಿಗೆ ತುಂಬ ಎಚ್ಚರಕ್ಕೆ ಬೆಲೆ ಬರೋಂಗೆ ಮಾಡ್ರಿ ನೋಡೋಣ. ಮಾಡಿ ನೋಡೋಣ ಏನು ಮಾಡ್ತೀರ ಮಾಡ್ರಿ. ಯಾವ ಪಾಯಿಂಟ್ ಹೇಳ್ತೀರ ಹೇಳ್ರಿ ನೋಡ. ಎಚ್ಚರ ಸತ್ಯ ಅಂತ ನೀವು ಮಾಡ್ಬಿಡ್ರಿ ನೋಡ. ನಾನು ಹೇಳ್ತೀನಿ, ಈಗ ನಾವು ಏನು ಮಾತಾಡ್ತಾ ಇದ್ವೋ ನಾನು ಕನಸು ಅಂತೀನಿ, ಪ್ರೂವ್ ಮಾಡಿಬಿಡ್ರಿ. ಇದು ಎಚ್ಚರ ಅಂತ ಪ್ರೂವ್ ಮಾಡಿಬಿಡ್ರಿ ಸಾಕು. ನಾವು ಹೆಂಗಿದೆ ನೋಡಿ, ಪರಮಾರ್ಥ ಚಿಂತಾಮಣಿ ಇದ್ದೇನೆ, ಎಷ್ಟು ಚಿಂತನೆ ಮಾಡಿದ್ದೀವಿ, ಮುಗ್ದೋಯ್ತು ಇಷ್ಟೇ. ಇನ್ನು ಯಾವ ಎಕ್ಸಾಂಪಲ್ಸ್ ಕೊಡಬೇಕು? ಇಲ್ಲಿ ಎಕ್ಸಾಂಪಲ್ಸ್ನಿಂದ ನಾವು ಫಸ್ಟ್ ತಿಳ್ಕೊಳ್ಳೋದೇ ಅದು. ಈ ವೈದ್ಯತ್ಯ ಪ್ರಕರಣದಲ್ಲಿ ಅದನ್ನು ಮಾಡ್ತಾರೆ. ಆದ್ದರಿಂದ ಹಾಗ ಅಲ್ಲದೆ ಇರುವುದರಿಂದ, ಹೇಗಲ್ಲ ಕನಸಿನಲ್ಲಿ ಸತ್ಯ ಅನ್ಕೊಂಡಿದ್ದೆ, ಎದ್ದ ಮೇಲೆ ಹಾಗಲ್ಲ, ಸುಳ್ಳು. ಹಾಗೇ ಈ ಎಚ್ಚರವೂ ಹಾಗಲ್ಲಪ್ಪ. ಹಾಗಲ್ಲ ಅಂದ್ರೆ ಏನು? ನೀನ್ ಅನ್ಕೊಂಡ್ರಂಗೆ ಸತ್ಯ ಅಲ್ಲಪ್ಪ, ಮತ್ತೇನೋ ಆತ್ಮನೇ ಸತ್ಯ, ಹಗ್ಗವೇ ಸತ್ಯ. ಇವಾಗ ಏನ್ ಬೇಕಾದ್ರೂ ಹೇಳ್ರಿ, ಚಿನ್ನವೇ ಸತ್ಯ. ವ್ಯವಹಾರಕ್ಕೆ ನಾವು ಉಪಯೋಗಿಸ್ಕೊಂತೀವಿ. ನಾವು ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದಾಗ ಹೀಗೆ. ಇಲ್ಲಿ ವೈತತ್ಯ, ವೈ ಪ್ಲಸ್ ವಿತತ ಅಂತ ಬಿಡಿಸ್ಕೋಬೇಕಾಗತ್ತೆ. ಇಲ್ಲಿ ವಿತತ ಅಂದ್ರೆ ಏನು? ಎಲ್ಲ ಸಂಸ್ಕೃತ್ ವರ್ಡ್ಗಳು, ನನಗೂ ಏನು ಗೊತ್ತಿಲ್ಲ, ಈ ಸ್ವಾಮಿಗಳು ಬರೆದಿರೋದನ್ನೇ ಎಕ್ಸ್ಪ್ಲೈನ್ ಮಾಡೋದು. ಹಾಗಿಲ್ಲದೆ ಇರೋದ್ರಿಂದ, ಹಾಗಿಲ್ಲ ಅವು. ಇಲ್ಲಿ ವಿತತ ಸ್ವಾಮಿಗಳು ಬರ್ತಿದ್ದಾರೆ ನೋಡ್ರಿ. ವಿತತ ಅಂದ್ರೆ ಹಾಗಿಲ್ಲದೆ ಆಗಿದೆ, ಹಾಗಿಲ್ಲ, ಅದು ಇದ್ದಂತೆ ತೋರುತ್ತೆ. ಕನಸು ಸತ್ಯವಲ್ಲ, ಸತ್ಯವಾದಂತೆ ಇರುತ್ತೆ. ಅಲ್ಲ ಅಂತೆಗಿಂತೆ ಇಲ್ಲ ಅಲ್ಲಿ. ನನಗೆ ಅದೇ ಎಚ್ಚರ. ಈ ಎಚ್ಚರ ಕ್ಯಾನ್ಸಲ್ ಆಗ್ಬಿಟ್ಟಿರುತ್ತೆ. ಹೇಗಿದೆ ನೋಡಿ. ಸೊ ವೈದ್ಯತ್ಯ ಪ್ರಕರಣದಲ್ಲಿ ಇದನ್ನ ನೋಡಿದಾಗ ಇನ್ನೂ ಸ್ಪಷ್ಟತೆ ಬರುತ್ತೆ. ಆ ರಸ್ತೆಗಳು ಇಲ್ಲ,
ಅಲ್ಲಿ ರಸ್ತೆಗಳ ಮೇಲೆ ಹೋಗುವಂತ ಬ್ರಿಡ್ಜ್ ಇಲ್ಲ, ರಸ್ತೆ ಇಲ್ಲ, ಕುದುರೆ ಇಲ್ಲ, ಆ ಗಾಡಿ ಇಲ್ಲ, ರಥ ಇಲ್ಲ, ಅಲ್ಲಿ ಅವನೇ ಇಲ್ಲ, ಎಲ್ಲವನ್ನೂ ಮನಸ್ಸಿನಿಂದ ಸೃಷ್ಟಿ ಮಾಡಿರುತ್ತೆ ಅಂತ ಅಲ್ಲಿ ತುಂಬಾ ಚೆನ್ನಾಗಿ ತಗೊಂಬಂದು ತೋರಿಸ್ತಾರೆ. ಅಲ್ಲಿ ನೋಡೋಣ. ಒಟ್ಟಿನಲ್ಲಿ ವೈದತ್ಯ ಅಂತಂದ್ರೆ ಹೀಗೆ, ಅದು ಬರಿಯ ಹುಸಿ ತೋರಿಕೆ. ನೆಕ್ಸ್ಟ್ ಪೇಜ್ಗೆ ಹೋಗ್ತೀನಿ ನಾನು, 53. ಮತ್ತೆ ಇಲ್ಲಿ ನಾನು ಓದ್ಬಿಡ್ತೇನೆ, ಪ್ರಶ್ನೆ ಕೇಳ್ತೇನೆ ಇದ್ರೆ. ಅದು ಬರಿಯ ಹುಸಿ ತೋರಿಕೆ ಎಂಬುದು ಆ ಪ್ರಕರಣದಲ್ಲಿ ಮನವರಿಕೆ ಆಗಿರುತ್ತದೆ. ಇಲ್ಲಿ ಸುಮ್ಮನೆ ಏನು ತೋರಿಸ್ಲಿಲ್ಲ, ನಿಮ್ ದೃಷ್ಟಾಂತನೇ ಕೊಟ್ಟು ಅನುಭವವನ್ನ, ದೃಷ್ಟಾಂತ ಅಲ್ಲ, ದೃಷ್ಟಾಂತ ಪ್ಲಸ್ ಅನುಭವವನ್ನ ಕೊಟ್ಟು ಎಚ್ಚರಕ್ಕೆ ಹೇಳಿದ್ದಾನೆ. ಈಗ ಎಚ್ಚರ ಯಾವ ದೃಷ್ಟಿಯಿಂದ ಎಚ್ಚರ ಕಾಣಿಸಲ್ಲ ಹೇಳ್ರಿ ನೋಡೋಣ ಅಂತ. ಹಾಗೆ ಶಾಸ್ತ್ರಸಮ್ಮತವಾದ ತರ್ಕವನ್ನೇ ಅನುಸರಿಸಿದೆ. ನೋಡ್ರಿ, ಇಲ್ಲೊಂದು ಇಂಪಾರ್ಟೆಂಟ್, ಇದನ್ನ ಯಾರಾದರೂ ಹೈಲೈಟ್ ಮಾಡ್ರಿ. ಅನುಸರಿಸಿ ತೋರಿಸ್ಕೊಡುವುದರಿಂದ ಈ ಪ್ರಕರಣಕ್ಕೆ ವೈದತ್ಯ ಪ್ರಕರಣ. ಇಲ್ಲಿ ಒಂದು ಪಾಯಿಂಟ್ ಇದೆ, ಶಾಸ್ತ್ರಸಮ್ಮತವಾದ ತರ್ಕ. ಇದನ್ನ ಹೈಲೈಟ್ ಮಾಡ್ರಿ. ಹೇಳಿ ಶ್ರೀಧರ್ ಅವರೇ. ಸುರೇಶ್, ಇದೀನಪ್ಪ. ಇದ್ದೀಯಾ? ಯಾಕೆ ನೀನ್ ಮಾತಾಡೋದಿಲ್ಲ? ಮಾತಾಡ್ಬೇಕು ಅಂತೀಯ, ಮಾತಾಡು. ಮಾತಾಡ್ತೀನಿ. ಸರಿ, ನೀವ್ ಮಾತಾಡೋದೆಲ್ಲ ಅರ್ಥವಾಗುತ್ತಲ್ಲ. ಆಗುತ್ತೆ. ಈಗ ನೀವು ಮಾತಾಡ್ಬೇಕು ಅಂತ ಅಷ್ಟೇ. ನಾವು ಮಾತಾಡೋದು ಇದ್ದೇ ಇರುತ್ತೆ, ಇವೆಲ್ಲ ನೀವುಗಳು ಮಾತಾಡಬೇಕು. ಓಕೆ, ಆಯ್ತು. ಓಕೆ, ನೆಕ್ಸ್ಟ್ ಇದನ್ನ ಯಾರಾದ್ರೂ ಹೈಲೈಟ್ ಮಾಡಿ. ಶಾಸ್ತ್ರಸಮ್ಮತವಾದ ತರ್ಕ ತುಂಬಾ ಇಂಪಾರ್ಟೆಂಟ್. ಹೇಳಿ. ಶ್ರೀಧರ್ ಅವರೇ ಇಲ್ಲ ಕೃಷ್ಣವೇಣಿ ಅವರು, ಯಾರಾದ್ರೂ ಹೇಳಿ. ಅಂದ್ರೆ ಸರ್, ಇದು ಶಾಸ್ತ್ರದಲ್ಲಿ ತೋರಿಸ್ತಾರಲ್ಲ ಸರ್, ಅನುಭವ ಅಂದ್ರೆ ಸಾರ್ವತ್ರಿಕ ಪೂರ್ಣ ಅನುಭವ, ಅದನ್ನ ಅನುಸರಿಸಿ ತೋರಿಸ್ತಾ ಇದ್ದಾರೆ ಅಂತನ ಸರ್? ಅಲ್ಲ, ಶಾಸ್ತ್ರಸಮ್ಮತವಾದ ತರ್ಕ ತರ್ಕನೇ. ಹಗ್ಗ ಹಾವು ಎರಡಿಲ್ಲ, ಇರೋದೇ ಹಗ್ಗನೇ ಅಂತ. ಹಾಗಲ್ಲಮ್ಮ, ಇದು ತರ್ಕ, ಇದು ಲಾಜಿಕ್ ಹೇಳ್ತಾ ಇರೋದು. ಬಟ್ ಆ ಲಾಜಿಕ್ ಹೇಗಿರ್ಬೇಕು? ಬೇರೆಯವರು ಲಾಜಿಕ್ ಉಪಯೋಗಿಸ್ತಾರೆ. ಈಗ ದರ್ಶನಕಾರರು ಲಾಜಿಕ್ ಉಪಯೋಗಿಸ್ತಾರೆ, ವೆಸ್ಟರ್ನ್ ಫಿಲಾಸಫರ್ಸ್ ಉಪಯೋಗಿಸ್ತಾರೆ, ಚಾರ್ವಾಕರು ಉಪಯೋಗಿಸ್ತಾರೆ, ಬುದ್ಧಿಸಮ್ನವರು ಉಪಯೋಗಿಸ್ತಾರೆ, ಜೈನರು ಉಪಯೋಗಿಸ್ತಾರೆ, ವೈದಿಕರು ಅವೈದಿಕರು ಎಲ್ಲರೂ ಉಪಯೋಗಿಸ್ತಾರೆ. ಈ ಶಾಸ್ತ್ರಸಮ್ಮತವಾದ ತರ್ಕ ಅಂದ್ರೆ ಏನು? ಯಾಕೆ? ಅದ್ವೈತನೇ ಆಗ್ಬೇಕು ಸರ್. ಶಾಸ್ತ್ರ ಸಮ್ಮತ ಅಂದ್ರೆ ಅದ್ವೈತ, ಒಂದೇ ಇದಿರ್ಬೇಕು ಅಂತ. ಇಲ್ಲ, ಅದಲ್ಲ, ಅದ್ವೈತ ಬೇರೆ ಸರಿ. ಬಟ್ ಇಲ್ಲಿ ತರ್ಕ ಅಂತಾನೆ ಹೇಳ್ತಾ ಇದ್ದಾರೆ. ತರ್ಕ ಅಂದ್ರೆ ಲಾಜಿಕ್. ಇಲ್ಲಿ ಯಾವ ಲಾಜಿಕ್ ಉಪಯೋಗಿಸ್ಬೇಕು ಅಂತ ಕೇಳ್ತಾ ಇರೋದು. ಇಲ್ಲಿ ಯಾವ ಲಾಜಿಕ್ ಉಪಯೋಗಿಸ್ತಾ ಇದ್ದಾರೆ? ಅನುಭವಕ್ಕೆ ಒಂದು ಅಂತ ತರ್ಕ, ಸಾರ್ವತ್ರಿಕ ಪೂರ್ಣ ಅನುಭವ ಅಂದ್ರೆ ಅನುಭವ ಗಮ್ಯವಾದ ತರ್ಕ, ಶಾಸ್ತ್ರಯುಕ್ತವಾದ ತರ್ಕ ಅಂತಾರೆ. ಶಾಸ್ತ್ರಯುಕ್ತವಾದ ತರ್ಕ ಅಂದ್ರೆ ಏನು? ಅನುಭವ ಗಮ್ಯವಾದ ತರ್ಕ ಅಂದ್ರೆ ಏನು? ಅದು ಇಂಪಾರ್ಟೆಂಟ್. ಶಾಸ್ತ್ರ ಸಮ್ಮತ ಅನುಭವ ಗಮ್ಯವಾದ ತರ್ಕ. ಯಾಕೆ? ಶಾಸ್ತ್ರ ಏನ್ ಹೇಳಿದ್ರು ಅದು ನಮ್ಗೆ ಅನುಭವದಲ್ಲಿ ಹೊಂದಿಕೆ ಆಗ್ಬೇಕು ಅಂತಾನ ಸರ್? ಹೌದಲ್ವಾ? ಈಗ ಎಂತ ತರ್ಕ ಉಪಯೋಗಿಸ್ತಾರೆ ಹೇಳ್ರಿ? ಯಾಕೆ ಪರಮಾರ್ಥ ಚಿಂತಾಮಣಿ ಮರ್ತೋಗ್ಬಿಟ್ರ? ಬೆಂಕಿ ಬಿಸಿ ಇದೆ ಅಂದ್ರೆ ಯಾವುದೇ ಕಾಲದಲ್ಲೂ ಅದು ಬಿಸಿಯಾಗೇ ಇರುತ್ತೆ ಅಂತ. ಅದು ಅನುಭವದಲ್ಲೂ ಇದೆ, ಶಾಸ್ತ್ರನು ವೇದಗಳು ಕರೆಕ್ಟ್ ಆಗಿ ಇದೆ ಅಂತ ನಂಬಿಕೆಯಿಂದ. ಸರಿ, ನನ್ನ ಅನುಭವದಲ್ಲಿ ತೋರಿಸ್ಬೇಕು. ಅದು ದೃಷ್ಟಾಂತ ಆಯ್ತು, ದೃಷ್ಟಾಂತಿಕದಲ್ಲಿ ತೋರಿಸಿ. ಅವಾಗ ತೋರಿಸ್ತಿದ್ವಲ್ಲ. ಈಗ ಗಾಢ ನಿದ್ರೆಗೆ ಹೋದ್ರೆ ನಾನು ಒಬ್ಬನೇ ಇರ್ತೀನಿ. ಈ ಎಚ್ಚರದ ಜನಕ ಮಹಾರಾಜ ಬರ್ಲಿಲ್ಲ, ಕನಸಿನ ಭಿಕ್ಷುಕ ಬರ್ಲಿಲ್ಲ, ಅಲ್ಲಿ ಆತ್ಮನಾಗೇ ಇರ್ತೀವಿ ಅಂತ. ಹೈಲೈಟ್ ಮಾಡ್ರಿ ಅದನ್ನ, ಇನ್ನು ಅರ್ಥ ಆಗ್ಬೇಕು. ಕರೆಕ್ಟು, ಅರ್ಥ ಆಗ್ಬೇಕು. ತರ್ಕ ಉಪಯೋಗಿಸ್ತೀವಿ, ನಮ್ಮ ಮನಸ್ಸು ಇಂದ್ರಿಯಗಳು ಎಲ್ಲ ಸ್ವಿಚ್ ಆಫ್ ಆದ್ರೂ ನಾನು ಇರ್ತೀನಿ ಅಲ್ಲಿ, ಏನು ಯೋಚನೆ ಮಾಡ್ದಿರಾ ಆನಂದ ಸ್ವರೂಪದಲ್ಲೇ ಒಂದಾಗಿರ್ತೀನಿ ಅಂತ. ಈಗ
ಎಚ್ಚರದಲ್ಲಿ ನಾನು ಅನ್ಕೊಂತಾ ಇದ್ದೀನಿ, ಯಾರೋ ಜನಕ ಮಹಾರಾಜ. ಕನಸಿನಲ್ಲಿ ಏನು ಅನ್ಕೊಂತೀನಿ, ಇವನ್ ಸ್ವಿಚ್ ಆಫ್ ಆಗ್ಬಿಟ್ಟಿರ್ತ, ಅಲ್ಲಿಗೆ ಏನು ಗೊತ್ತಾಗದೆ, ಕನೆಕ್ಷನ್ನೇ ಇರಲ್ಲ, ಭಿಕ್ಷುಕ ಅನ್ಕೊಂತೀನಿ. ಈಗ ಎಚ್ಚರದ ಜನಕ ಮಹಾರಾಜ ಕನಸಿಗೆ ಬರೋದಿಲ್ಲ. ಕನಸಿನ ಭಿಕ್ಷುಕ ಅವನೇ ಬೇರೆ, ಭಿಕ್ಷುಕ ಈ ಎಚ್ಚರಕ್ಕೆ ಬರೋದಿಲ್ಲ. ಲಾಜಿಕ್ ತಾನೆ. ಬಟ್ ಅನುಭವವನ್ನ ಬಿಟ್ಟಿದೀಯಾ? ಬಿಟ್ಟಿಲ್ಲ. ಇಂಥ ತರ್ಕವನ್ನ ಈ ನಮ್ಮ ಗುರು ಶಾಸ್ತ್ರ ಪರಂಪರೆಯವರೆಲ್ಲ ಉಪಯೋಗಿಸ್ತಾರೆ. ಜೊತೆಗೆ ನಮ್ಮ ಶಾಸ್ತ್ರದಲ್ಲೂ ಇಂಥ ತರ್ಕವನ್ನೇ ಹೇಳಿದೆ. ಇವರು ತರ್ಕ ಅಂತ ಹೇಳಿದೆ ಅಂತ ಇಟ್ಕೊಂಡು ಜಲ್ಪ ತರ್ಕ ಬೇರೆಯವ್ರನ್ನ ಸೋಲ್ಸೋದಕ್ಕೋಸ್ಕರ ಉಪಯೋಗಿಸೋದು. ಈ ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಭಕ್ತಿ ಪಾಪ ರಾಮಾನುಜಾಚಾರ್ಯ ಪಾಪ ಅವ್ರು ಹೇಳಿರೋದೇ ಕೆಲವು ಬೇರೆ. ಇರ್ಲಿ, ಎಲ್ಲ ಹೊಂದ್ಬೇಕು ಅಂತೇನಿಲ್ಲ. ಅವರ ಜೀವನ ಚರಿತ್ರೆ ಕೇಳಿದ್ರೆ ಖುಷಿ ಆಗುತ್ತೆ ಅಂತ, ಮಹಾತ್ಮರು ಅಂತ ಅನ್ಸುತ್ತೆ. ಇರ್ಲಿ, ಅವರು ಪ್ರಪಂಚ ಸತ್ಯ, ನಾವು ಸತ್ತ ಮೇಲೆ ನಾವು ಅಲ್ಲಿಗೆ ಹೋಗ್ತೀವಿ, ಜೀವ ಪರಮಾತ್ಮನ ಅಂಶ ಏನಾದ್ರು ಹೇಳಿದ್ರೆ ಭಕ್ತಿಯನ್ನ ಹೈಲೈಟ್ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೆ ಅವರು ಹೇಳ್ತಾರೆ ಎಲ್ಲರನ್ನು ಪ್ರೀತಿಸ್ಬೇಕು ಅಷ್ಟೇ. ಶೂದ್ರರಿಗೂ ಕೂಡ ದೇವಸ್ಥಾನದಲ್ಲಿ ಅವ್ರಿಗೆ ಎಂಟ್ರಿ ಕೊಡ್ಬೇಕು ಅಂತ ಹೇಳಿದವರು ಇವರೇ. ಮತ್ತೆ ಗುರುಗಳು ಇವರಿಗೆ ಮಂತ್ರೋಪದೇಶ ಮಾಡಿ ಯಾರಿಗೂ ಹೇಳಬಾರ್ದು ಅಂತ ಹೇಳಿದ್ರು ಕೂಡ ಅವರು ಹೇಳಿದ್ರೆ ಅವ್ರಿಗೆ ಲಾಭ ಆಗುತ್ತೆ, ನಿನಗೆ ನಷ್ಟ ಆಗುತ್ತೆ ಅಂತ ಅಂದಾಗ ನನಗೆ ನಷ್ಟ ಆದ್ರೂ ಪರವಾಗಿಲ್ಲ ಅಂತ ಹೋಗಿ ಒಂದು ಗಾಡಿ ಹತ್ತಿ ಡಂಗೂರ ಹೊಡೆದ್ಬಿಟ್ಟು ನಮ್ಮ ಗುರುಗಳು ಇಂಥ ಮಂತ್ರ ಕೊಟ್ಟಿದ್ದಾರೆ ಅಂತ. ಯಾಕೆ ಅಂತಂದ್ರೆ ಅವ್ರು ಮುಕ್ತರಾದ್ರೆ ನನಗೆ ಖುಷಿ ಅಲ್ಲ ಅಂತ. ಈ ತ್ಯಾಗ ಮನೋಭಾವ ಯಾರು ರಾಮಾನುಜಾಚಾರ್ಯರಿಗೆ ಇತ್ತು ಅಂತ ಅವ್ರ ಜೀವನ ಚರಿತ್ರೆ ಏನಾದರೂ ಇರಲಿ. ಯಾಕೆ ಹೇಳೋದು ಅಂತಂದ್ರೆ, ಯಾಕೆ ಹೇಳಕ್ ಬಂದೆ, ಇಲ್ಲಿ ನಾವು ತರ್ಕ ಬೇರೆಯವರು ಉಪಯೋಗಿಸ್ತಾರೆ. ಕುತರ್ಕ ಅಥವಾ ಜಲ್ಪ ತರ್ಕ. ಕುತರ್ಕನೂ ಗೊತ್ತು ನಿಮ್ಗೆ. ಕುತರ್ಕಕ್ಕೆ ಯಾರಾದ್ರೂ ಎಕ್ಸಾಂಪಲ್ಸ್ ಕೊಡ್ರಿ. ಕುತರ್ಕ ದೃಷ್ಟಾಂತ ಕೊಟ್ರೆ ಸಾಕು. ಎಕ್ಸಾಂಪಲ್, ಅರ್ಧ ತೆಗ್ದಿರೋ ಬಾಗ್ಲು ಅರ್ಧ ಮುಚ್ಚಿರುತ್ತೆ ಅಂತ, ಅದು ಹೊಂದುತ್ತೆ. ಅದೇ ಫುಲ್ಲಿ ಕ್ಲೋಸ್ಡ್ ಈಸ್ ನಾಟ್ ಫುಲ್ಲಿ ಓಪನ್ಡ್, ಅದು ಆಗೋದಿಲ್ಲ. ಅಷ್ಟೇ ಅಷ್ಟೇ. ಇನ್ನ ಜಲ್ಪ ತರ್ಕ ಅಂದ್ರೆ ಅವ್ರನ್ನ ಸೋಲ್ಸೋದಕ್ಕೆ ಉಪಯೋಗಿಸೋದು. ಅಲ್ಲಿ ಬುದ್ಧಿ, ಇಂಟೆಲೆಕ್ಚುಯಲ್ ಜಗ್ಲರಿ, ಇವನ್ ಮಾತಾಡೋಕ್ ಚೆನ್ನಾಗಿ ಬರುತ್ತೆ ಅಂತಂದ್ರೆ ಬೇರೆಯವ್ರು ಸೋತೋಗ್ಬಿಡ್ಬೇಕು, ಅದು ಉಪಯೋಗ ಇಲ್ಲ. ಅನುಭವಕ್ಕೆ ಹೊಂದೋದಿಲ್ಲ, ಸುಮ್ಮನೆ ತರ್ಕ ಹೊಡೆದಿದ್ದೆ ಇವು ಇಲ್ಲಿ ಉಪಯೋಗಕ್ಕೆ ಬರಲ್ಲ ಅಂತಾರೆ. ಅದಕ್ಕೆ ನಮ್ಮಲ್ಲಿ ಹೇಳ್ಬೇಕಾದ್ರೆ ನಾನು ಯಾವಾಗ್ಲೂ 5 ಪಾಯಿಂಟ್ ಹೇಳ್ತಾ ಇರ್ತೀನಿ. ಯಾವ್ದು ಜ್ಞಾಪಕ ಇದೆಯಾ? ಸಾಕ್ಷಿ ಗುರ್ತಿಸೋದು, ಅಧ್ಯಾರೋಪ ಅಪವಾದ, ಸಾರ್ವತ್ರಿಕ ಪೂರ್ಣ ಅನುಭವ, ವಸ್ತುತಂತ್ರ, ಕರ್ತೃತಂತ್ರ, ಮತ್ತೆ ವ್ಯವಹಾರ ದೃಷ್ಟಿ. ಅದು ಸರಿ, ಅದು ಇದೆ. ಈಗ ಇಲ್ಲಿ ಶಾಸ್ತ್ರ ಬಂದ್ಬಿಡ್ಬಾರ್ದು, ಮೊದಲನೇದು. ಎರಡನೇದು, ಆ ಶಾಸ್ತ್ರನ ಇಟ್ಕೊಂಡು ನಮಗ್ ತೋರಿಸಿರೋದೇ ಅದು ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಸಾಕ್ಷಿಯನ್ನು ಗುರ್ಸೋದು. ಆ ಸಾಕ್ಷಿಯನ್ನು ಗುರ್ಸಾದ್ಮೇಲೆ ಮೂರನೇ ಪಾಯಿಂಟ್ ಏನು ಅಂದ್ರೆ, ಇಲ್ಲಿ ತರ್ಕ, ಅನುಭವ ಗಮ್ಯವಾದ ತರ್ಕ ಅಥವಾ ಶಾಸ್ತ್ರಯುಕ್ತವಾದ ತರ್ಕ. ಶಾಸ್ತ್ರವೇ ನಮ್ಗಿಂತ ಈ ತರ ತರ್ಕ ಮಾಡೋದು ತೋರಿಸ್ಕೊಡುತ್ತೆ. ಇದೆ, ನಾನು ಹೇಳಿದ್ನಲ್ಲ ನಿಮ್ಗೆ, ಅನುಭವಕ್ಕೂ ತೋರಿಸೋದ್ನಲ್ಲ, ಅನುಭವ ಗಮ್ಯವಾದ ತರ್ಕ ಅಂತ. ಅದು ಇವರಿಬ್ರು ನಿದ್ದೆಗೆ ಬಂದಿರಲ್ಲ, ಅನುಭವದಲ್ಲಿ ಇದೆ ಬಟ್ ಈ ತರ್ಕನ ತೆಗೆದಕ್ಕೆ ಅವನ ಕೈನಲ್ಲೂ ಆಗಲ್ಲ. ಯಾಕೆ? ಅವನಿಗೂ ಅದೇ ಅನುಭವ ಇದೆ. ದೃಷ್ಟಾಂತ ಕೊಟ್ರೆ ಹೆಚ್ಚು ಕಡಿಮೆ ಆಗ್ಬೋದು. ಅಲ್ಲಿ ಅವನ ಅನುಭವದಲ್ಲಿ ಇದೆ, ಗುರು ಹೇಳೋ ಅನುಭವದಲ್ಲಿ ಇದೆ, ಇವನ ಅನುಭವದಲ್ಲಿ ಯಾರೇ ನೋಡ್ಕೊಳ್ಳಿ, ಅವನ ಶಾಸ್ತ್ರವನ್ನು ನಂಬಲಿ ಬಿಡ್ಲಿ, ದೇವರನ್ನ ನಂಬಲಿ ಬಿಡ್ಲಿ, ಎಲ್ಲರ ಅನುಭವದಲ್ಲಿ ಇದೆ. ಆದ್ರಿಂದ ಇದನ್ನ ಎತ್ತಾಕಕ್ಕೆ ಯಾವನಿಗೂ ಬರೋದಿಲ್ಲ ಅಂತ ಹೇಳ್ತಾ ಇರೋದು. ಹಾಗೆ ಇನ್ನು 4ನೇದು, ದೃಷ್ಟಾಂತಗಳು ಕೊಟ್ಟಾಗ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ಬ್ರಹ್ಮಜ್ಞಾನಿಗಳು ಈ ರೀತಿ ಹೋಗಿ ಆದವರು ಇದ್ದಾರೆ, ಅವರು ಅನುಭವ ಕೂಡ ಇದಕ್ಕೆ ಹೊಂದುತ್ತೆ. ಜೊತೆಗೆ ನೀನು ಸಾಧನೆ ಮಾಡಿ ನೀನು ಮುಕ್ತನಾಗು, ಇಷ್ಟೂ ಪೂರ್ತಿ ಹೊಂದುತ್ತೆ. ಇಷ್ಟು ಸಾಕು. ಇಲ್ಲಿ ಇಷ್ಟು ಹೇಳಿದ್ದಾರೆ, ಆಯ್ತಲ್ವಾ? ಇಲ್ಲಿ ಇಂಪಾರ್ಟೆಂಟ್, ಇಲ್ಲಿ ಆಗಮ ಪ್ರಕರಣಕ್ಕೂ ಇದಕ್ಕೂ ಒಂದು ವ್ಯತ್ಯಾಸವನ್ನ ಹೇಳಿದ್ರು. ಯಾವುದಾದ್ರು ವ್ಯತ್ಯಾಸ? ಆಗಮ ಪ್ರಕರಣಕ್ಕೂ ವೈಕತ್ಯ ಪ್ರಕರಣಕ್ಕೂ ವ್ಯತ್ಯಾಸ.
ಏನು ಯುಕ್ತಿಪ್ರದ ಹಾ ಇಲ್ಲಿ ಯುಕ್ತಿ ಪ್ರಧಾನವಾಗಿದೆ ಸರ್, ಆಮೇಲೆ ಶಾಸ್ತ್ರ ತಂದಿದ್ದಾರೆ. ಯುಕ್ತಿ ಮುಂದೆ ಹೋಗುತ್ತೆ, ಶಾಸ್ತ್ರ ಹಿಂದೆಗಡೆ ಫಾಲೋ ಮಾಡಿ. ಹಾ ಅಲ್ಲಿ ಆಗಮ ಪ್ರಕರಣದಲ್ಲಿ ಏನ್ ಮಾಡಿದ್ರು? ಶಾಸ್ತ್ರ ಮುಂದೆ ಇರ್ತೈತೆ, ಯುಕ್ತಿ ಆಮೇಲಿಂದ ಫಾಲೋ. ಅಷ್ಟೇ ಅಷ್ಟೇ. ಅಲ್ಲಿ ಆಗಮ ಪ್ರಕರಣಕ್ಕೆ ಶಾಸ್ತ್ರವನ್ನ ಮುಂದೆ ಬಿಟ್ಬಿಟ್ರು. ಶಬ್ದ ಶಾಸ್ತ್ರ ಅವೆಲ್ಲ ಅಲ್ಲೂ ಯುಕ್ತಿ ಹೇಳಿದ್ದಾರೆ, ಹೇಳಿಲ್ಲ ಅಂತಲ್ಲ. ಅಲ್ಲಿ ಸೆಕೆಂಡರಿ, ಅದು ಇಂಪಾರ್ಟೆಂಟು, ಶಾಸ್ತ್ರವನ್ನು ತಗೊಂಬಂದ್ರು. ಇಲ್ಲಿ ಯುಕ್ತಿನ ಇಂಪಾರ್ಟೆನ್ಸ್ ಆಗಿ ತಗೊಂಡ್ಬಂದ್ರು. ಹಿಂದೆ ಶಾಸ್ತ್ರ ಬಿಡ್ಲಿಲ್ಲ, ಸಾರ್ವತ್ರಿಕ ಪೂರ್ಣ ಅನುಭವ ಬಿಡ್ಲಿಲ್ಲ. ಈ ಎಲ್ಲದಕ್ಕೂ ಕೂಡ ಗೌಡಪಾದರು ಸ್ವಾಮಿಗಳು ಹೇಳೋದು ಇವನ್ ಬಿಟ್ಟಿಲ್ಲ. ಎಲ್ಲಾ ಕಡೆ ಇವೇ ಖಾಸು ಇದೆ, ಅದರ ಮೇಲೆ ಇವುಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನ ಎರಡನೇದರಲ್ಲಿ, ಮೂರನೇದರಲ್ಲಿ, ನಾಲ್ಕನೇದರಲ್ಲಿ ಸ್ವಲ್ಪ ನೋಡೋದಕ್ಕೆ ಯುಕ್ತಿ ಪ್ರಧಾನವಾಗಿ ಕಾಣುತ್ತೆ. ಕೊನೆಯಲ್ಲಂತೂ ಪೂರ್ತಿ ಯುಕ್ತಿಯೇ ಅಂತ ಕಾಣುತ್ತೆ. ಬಟ್ ಈ ಶಾಸ್ತ್ರಗಮ್ಮತವಾದ ಯುಕ್ತಿಯನ್ನು ಬಿಡ್ಲಿಲ್ಲ. ಆದ್ರೂ ಸಾರ್ವತ್ರಿಕ ಪೂರ್ಣ ಅನುಭವ ಬಿಡ್ಲಿಲ್ಲ, ಶಾಸ್ತ್ರ ಶಬ್ದವನ್ನ ಬಿಡ್ಲಿಲ್ಲ. ಇಷ್ಟು ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ನೋಡ್ರಿ, ಇಲ್ಲ ಅದನ್ನ ಹೇಳ್ತಾ ಇರೋದು. ಈ ವೈದ್ಯತೆ ಪ್ರಕರಣ ಹೆಸರಾಗಿದೆ. ಆದರೆ ಯುಕ್ತಿಗೆ ಪ್ರಾಧಾನ್ಯವಿರುತ್ತದೆ, ಆದರೂ ಅಲ್ಲಿಯೂ ಶಾಸ್ತ್ರದ ಆಧಾರವೇನು ಬಿಟ್ಟಿಲ್ಲ. ಇದು ಇಂಪಾರ್ಟೆಂಟ್. ಆಗಮವನ್ನು ಅನುಸರಿಸಿಯೇ ಇರುತ್ತದೆ ಎಂಬುದನ್ನು ನೆನಪಿಡಬೇಕು. ಈಗ ಅದ್ವೈತ ಪ್ರಕರಣಕ್ಕೆ ಬಂದಿದ್ದೀವಿ. ಮೂರನೆಯದು ಅದ್ವೈತ ಪ್ರಕರಣ. ಈ ಅದ್ವೈತ ಪ್ರಕರಣವು ನಾನು ಓದ್ತೀನಿ, ಗಮನ ಕೊಟ್ಟು ಕೇಳಿ. ದ್ವೈತವು ಬರಿಯ ಹುಸು ತೋರಿಕೆ ಎಂಬುದನ್ನು ನಾನು ಓದೋದಕ್ಕಿಂತ ನಿಮಗೆ ಪ್ರಶ್ನೆ ಕೇಳೋದೆ ಸುಲಭನೇ ಅನಿಸುತ್ತೆ. ಈಗ ಅದ್ವೈತ ಪ್ರಕರಣದಲ್ಲಿ ಮೊದಲು ಓದ್ತೀನಿ, ಆಮೇಲೆ ಉತ್ತರ ಕೊಡ್ರಿ. ಕಷ್ಟ ಆಗ್ತಾ ಇದೆಯಾ ನಿಮ್ಗೆ? ಓದೋದ್ರೆ ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗ್ಬೋದೇನೋ? ಇಲ್ಲ ಸರ್, ಸರಿಗಿದೆ. ಅದ್ವೈತ ಪ್ರಕರಣ ಅದನ್ನು ಓದ್ತೀನಿ, ಆಮೇಲೆ ಪ್ರಶ್ನೆ ಕೇಳ್ತೀನಿ. ನಿಮ್ಗೆ ಸುಲಭ ಆಗುತ್ತೆ ಅಂತ. ನಾನು ಸುಮ್ಮನೆ ಪ್ರಶ್ನೆ ಕೇಳೋದ್ರೆ ನಿಮ್ಗೆ ಉತ್ತರ ಕೊಡೋದು ಕಷ್ಟ ಆಗ್ಬೋದು. ಯಾವ ಪೇಜ್ ಹೇಳಿ ಸರ್? ಈಗ ಪೇಜ್ ಹೇಳಿ. ಪೇಜ್ ನಂಬರ್ 53, ಮೊದಲನೇ ಪ್ಯಾರದಲ್ಲಿ ಮೇಲ್ಗಡೆಯಿಂದ 5ನೇ ಲೈನು, ಅದ್ವೈತ ಪ್ರಕರಣ. ನಾನೆಲ್ಲ ಅಂಡರ್ಲೈನ್ ಮಾಡ್ಕೊಂಡ್ಬಿಟ್ಟಿರ್ತೇನೆ, ಕಣ್ಣು ಮುಚ್ಕೊಂಡ್ರು ಕಾಣಿಸ್ಬೇಕು. ಅದಕ್ಕೆ ಅಂಡರ್ಲೈನ್ ಮಾಡ್ಕೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ ನನಗೆ. ಯಾವುದೇ ಪುಸ್ತಕ ತಗೊಂಡ್ರು ನನಗೊಂದು ಸ್ವಲ್ಪ ದಿನ, ಒಂದು ಟೈಮ್ ಹೋಗುತ್ತೆ. ಮತ್ತು ನೆಕ್ಸ್ಟ್ ಟೈಮ್ ಓದೋವಾಗ ನನಗೆ ತುಂಬ ಸುಲಭ ಆಗುತ್ತೆ. ನೀವು ನೋಡಿರ್ಬೇಕು, ನೀವು ನಾನು ಪುಸ್ತಕಗಳನ್ನ ಕೆಲವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ. ಅದು ಮಾಡ್ಕೊಂಡ್ಬಿಟ್ರೆ ನೀವು ಸುಮ್ಮನೆ ಅದು ಓದ್ಕೊಂತ ಹೋಗ್ತಾ ಇರ್ಬೋದು, ಮತ್ತು ನೀವೇನು ಮಾರ್ಕಿಂಗೇ ಮಾಡಬೇಕಾಗಿಲ್ಲ. ಬಟ್ ನಂದು ಮಾರ್ಕಿಂಗ್ಸ್ ಜಾಸ್ತಿ ಆಗಿರುತ್ತೆ ಕೆಲವು ಸಾರಿ, ನನಗೆ ಅನಿಸುತ್ತೆ. ಬಟ್ ನನಗೆ ಹೆಲ್ಪ್ ಆಗುತ್ತೆ ಇದರ ಪ್ರಶ್ನೆ ಕೇಳೋಕ್ಕೋ ಅಥವಾ ನಾನು ಓದ್ಕೊಳ್ಳೋದಕ್ಕೋ. ಆ ಪಾಯಿಂಟ್ ಸಿಕ್ತು ಅಂದ್ರೆ ನನಗೆ ಪೂರ್ತಿ ಅದರ ಬ್ಯಾಕ್ಗ್ರೌಂಡ್ ಬಂದಿದ ತಕ್ಷಣ ನಾನು ಮುಂದಕ್ಕೆ ಹೋಗ್ಬಿಡ್ಬೋದು. ಆ ದೃಷ್ಟಿಯಿಂದ ಅಲ್ಲಿ ಅದ್ವೈತ ಪ್ರಕರಣ. ಸೊ ಈ ಅದ್ವೈತ ಪ್ರಕರಣವು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಕೊಡ್ತಾ ಇದ್ದಾರೆ. ಈಗ ದ್ವೈತವು ಬರಿಯ ಹುಸಿತೇರಿಕೆ ಎಂಬುದು ತೋರಿಸಿಕೊಡುವುದರಿಂದ ದ್ವೈತವು ನಿಜವಾಗಿ ಇಲ್ಲವೆಂದಾಗಿ ಅದ್ವೈತವೇ ಪರಮಾರ್ಥವೆಂದು ತಾನೇ ಏರ್ಪಡುತ್ತದೆ. ಆದರೆ ಈಗ ಹೆಂಗ್ ಹೇಳ್ಬೇಕಿದನ್ನ, ದ್ವೈತದಂತೆ ಅದ್ವೈತವು ಏಕೆ ಹುಸಿಯಾಗಬಾರ್ದು ಅಂತ ಇದನ್ನ ಮಾಡಬೇಕಾಗಿದೆ. ಈಗ ಬುದ್ಧಿಸಂನವರು ಹೀಗೆ ಹೇಳೋದು, ಹೊರಗಡೆ ವಸ್ತುಗಳು ಸತ್ಯವಾಗಿಲ್ಲ. ಯಾಕೆ? ಒಳಗಡೆ ಮನಸ್ಸು ಸತ್ಯವಾಗಿದೆ. ಅದರಿಂದ ಅದಕ್ಕೋಸ್ಕರ ಆ ವಸ್ತುಗಳು ಇದೆ ಅಂತ ಗೊತ್ತಾಗುತ್ತೆ ಅಂತಾರೆ. ಆದ್ದರಿಂದ ಇದು ಸುಳ್ಳೆ, ಅವರದ್ರಲ್ಲಿ ಎಲ್ಲ ಕ್ಷಣಿಕವಾದ. ನಿಮ್ಗೆ ಇದೇನು ಅರ್ಥ ಆಗ್ತಾ ಇದೆಯಲ್ಲ ಗೊತ್ತಿಲ್ಲ. ಆದ್ದರಿಂದ ಆತ್ಮನ್ನು ಅವ್ರು ಸುಳ್ಳು ಅಂತ ಅಂದ್ಬಿಟ್ರು. ಸರಿಯಾ ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲಿ ನನಗನ್ಸಿದ್ದು ಒಂದು ಲಾಜಿಕ್ ಇದೆ. ಯಾವ್ದನ್ನ ನಾವು
ಒಂದು ವಿರುದ್ಧ ಪದಾರ್ಥಗಳಿರುತ್ತಲ್ಲ ಸರ್, ವಿರುದ್ಧ ಏನು ವಿರುದ್ಧ ಪದಾರ್ಥಕ್ಕೆ ಒಂದು ಬಿಸಿ ಮತ್ತೆ ತಣ್ಣಗೆ ಅಂತ ಇಟ್ಕೊಳ್ಳೋಣ. ಇದು ತಣ್ಣಗಿಲ್ಲ ಅಂದಿದ್ದಕ್ಕೆ ಇದು ಬಿಸಿಯಾಗಿದೆ, ಇದು ಬಿಸಿಯಾಗಿರೋದ್ರಿಂದ ಅದು ತಣ್ಣಗಿದೆ, ಅದು ತಣ್ಣಗಿರೋದಲ್ಲ ಅಂತ ಒಂದು ಲಾಜಿಕ್ ಬರುತ್ತಲ್ವ ಸರ್. ನಾನು ಅದನ್ನು ಓದಿರ್ತೀನಿ. ಸೊ ಅದು ಅಷ್ಟು ಮಾತ್ರಕ್ಕೆ ಇದು ಅದಲ್ಲ ಅಂದಿದ್ ಮಾತ್ರಕ್ಕೆ ಅದು ಅದು ಅದೇನಾ ಅಂತ ಅಲ್ಲ ಇದು ಅಂತ. ಇದು ಅದಲ್ಲ ಅಂದಿದ್ದಕ್ಕೆ ಇದು ಒಂದು ಬಿಸಿ ಅಲ್ಲ ಅಂದಿದ್ದಕ್ಕೆ, ಆದ್ರೆ ಇದು ತಣ್ಣಗಿರೋದೇನಾ ಅನ್ನೋ ಒಂದು ಲಾಜಿಕ್ ಇದೆ ಅಲ್ವಾ. ಅದು ಆಪೋಸಿಟ್ಸ್ ಇದೆಲ್ಲ ಇದಲ್ಲ ಅಂದ್ರೆ ಅದು ಅದೇನಾ, ಆ ತರ ಆಗಬಾರ್ದು ಅಂತ. ಆಯ್ತು, ನನಗೆ ಲಾಜಿಕ್ ಬೇಡಿ, ಇಲ್ಲಿ ಡೈರೆಕ್ಟ್ ಆಗಿ ಹೇಳಿ. ನೀವು ಎಕ್ಸಾಂಪಲ್ ಬಿಟ್ಟು ದೃಷ್ಟಾಂತಕ್ಕೆ ಬಂದ್ಬಿಡಿ, ಹೇಳಿ. ಸರಿ, ಅದ್ವೈತ ಪ್ರಕರಣದಲ್ಲಿ ಏನ್ ಹೇಳಕ್ ಬಂದಿದ್ದಾರೆ ನೋಡಿ. ಇಲ್ಲಿ ಸರ್, ಇಲ್ಲಿ ದ್ವೈತ ಇದೆಯಲ್ಲ ಸರ್, ಅದು ಹೌದು. ಎರಡದು. ಸೊ ಇದು ಅದ್ವೈತನ್ ತೋರಿಸ್ಬಿಟ್ಟು ಇದು ಎರಡು, ಇದು ದ್ವೈತ ಆಗಿರೋದ್ರಿಂದ ಇದು ದ್ವೈತ ಸತ್ಯ ಅಲ್ಲ. ಕರೆಕ್ಟ್. ಅದ್ವೈತನ್ ತೋರಿಸ್ಬಿಟ್ಟು ದ್ವೈತ ಅಲ್ಲ ಅಂದ ಕೂಡಲೇ ಒಂದು ಲಾಜಿಕ್ ಅದು. ಆತರ ತೋರಿಸಿ ಹೇಳೋದಲ್ಲ, ಇದು ಅನುಭವಕ್ಕಿಂದ ಹೇಳೋದು ಅಂತ ಹೇಳ್ಬಿಟ್ಟು ಇಲ್ಲಿ ಜಸ್ಟ್ ಒಂದು ನಾವು ಒಂದು ಆಪೋಸಿಟ್ ನ ಎ ಬಿ ಅಂತ ಇಟ್ಕೊಳ್ಳೋಣ, ದ್ವೈತ ಅದ್ವೈತನೇ ಹಂಗೆ ಇಟ್ಕೊಳ್ಳೋಣ. ಏನ್ ತೋರಿಸ್ಬಿಟ್ಟು ಇದು ಬಿ ಅಲ್ಲ ಅಂದ ಕೂಡಲೇ ಇದು ಸತ್ಯನ ಅಲ್ಲ, ಬಿನೇ ಸತ್ಯ, ಆ ತರ. ಇನ್ಯಾರು ಹೈಲೈಟ್ ಮಾಡಿ. ಸರಿ, ಇಲ್ಲಿ ದ್ವೈತ ನಿಜವಾಗಿಲ್ಲ ಅಂತೀವಿ ಅಂದ್ರೆ ಎರಡು ಇಲ್ಲ ಅಂತೀವಲ್ಲ ಸರ್ ನಾವು. ಅವ್ರು ಆ ತರ ತಗೊಂಡಿದ್ದಾರೆ ಅನ್ಸುತ್ತೆ. ಒಂದು ಇಲ್ಲ ಅಂತ ಹೇಳ್ಬೇಕಲ್ಲ ಅಂತ. ಅದ್ವೈತನೂ ಇಲ್ಲ ಅಂತ ಯಾಕೆ ಆಗ್ಬಾರ್ದು, ಅದು ಸುಳ್ಳು ಅಂತ ಯಾಕೆ ಆಗ್ಬಾರ್ದು ಅಂತ ಅವರು ಪ್ರಶ್ನೆ ಹಾಕಿದ್ರು. ಅಷ್ಟೇ, ಅದೇ ಬೇಕಾಗಿರೋದು. ಆತ್ಮನೂ ಇಲ್ಲ ಅಂತ ಅರ್ಥ ಆಗುತ್ತೆ ಸರ್ ಅಲ್ಲಿಂದ. ಹೌದು, ಹಂಗೆ ತಗೊಂತಾ ಇದ್ದಾರೆ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಈಗ ಏನ್ ಮಾಡಿದ್ರು, ಕನಸಿನ ದೃಷ್ಟಾಂತವನ್ನ, ಅಂದ್ರೆ ದೃಷ್ಟಾಂತ ಅಲ್ಲ, ಜೊತೆಗೆ ಅನುಭವ, ಕನಸನ್ನ ಸುಳ್ಳು ಅಂತ ತೀರ್ಮಾನ ಮಾಡಿದ್ರು. ಯಾವಾಗ ಎಚ್ಚರಕ್ಕೆ ಬಂದ ಮೇಲೆ ನಾವೇ ಹೊಡೆದಾಕ್ತೀವಿ. ಯಾರೇನ್ ಗುರು ಏನ್ ಬೇಕಾಗಿಲ್ಲ ಇಲ್ಲಿ. ಬರೀ ಸುಳ್ಳದು ಅಂತ. ಕನಸಿನಲ್ಲಿ ಹೆಂಡತಿ ಸತ್ತೋಗ್ಬಿಟ್ಟಿದ್ಲು, ಎಚ್ಚರಕ್ಕೆ ಬಂದು ಆಳ್ತಾನೇನೋ ಅವನು, ಕನಸಿಂದು ನಿಜನೇನೋ, 10 ಲಕ್ಷ ಲಾಟ್ರಿ ಹೊಡೆದಿರ್ಲಿ ತಗೊಂಬಂದು ಇಲ್ಲಿ ಖರ್ಚು ಮಾಡಕ್ ಬರುತ್ತೇನೋ, ಸುಳ್ಳು ಅಂತ ಸುಮ್ಮನೆ ಆಗ್ಬಿಡ್ತಾನ ಅಲ್ವ. ಆಳ್ಬೇಕಾ ಇಲ್ಲಿ? ಬೇಕಾಗಿಲ್ಲ. ಹಾಗೆ ನೀನು ಕನಸನ್ನ ಹೇಗೆ ಸುಳ್ಳು ಅಂತಂದ್ಯೋ, ಎಚ್ಚರವನ್ನು ಹಾಗೆ ಸುಳ್ಳು ಅಂತ ನೋಡೋದು ಬರಬೇಕು ಅಂತ ಹೇಳಿದ್ರು. ಕರೆಕ್ಟ್. ಈಗ ಇದು ಸುಳ್ಳಾಗಿರೋದ್ರಿಂದ, ನಿಮ್ಮ ದ್ವೈತ ಸುಳ್ಳಾಗಿರೋದ್ರಿಂದ ನಿಮ್ಮ ಅದ್ವೈತವು ಯಾಕೆ ಸುಳ್ಳಾಗಬಾರ್ದು ಅಂತ ನೀವು ಎಕ್ಸಾಂಪಲ್ ಕೊಟ್ರಿ. ABC, ನಮ್ಗೆ ಅದೆಲ್ಲ ಇಂಪಾರ್ಟೆಂಟ್, ನಮ್ಗೆ ಇಲ್ಲಿಗೆ ಹೇಳ್ಬೇಕಾಯ್ತು, ನನಗೆ ಈ ಪಾಯಿಂಟ್ ಬೇಕಾಗಿತ್ತು ಇಲ್ಲಿ ಆ ಥರ. ಅದರಿಂದ ಇದು ಯಾಕೆ ಸುಳ್ಳಾಗಬಾರ್ದು? ಯಾವುದು? ನೀವೇನೋ ಆತ್ಮಕಿತ್ಮ ಅಂತ ಬಡ್ಕೊಂತೀರಲ್ವಾ, ಆದ್ದರಿಂದ ಗಾಢ ನಿದ್ರೆಗೇನೂ ಇಲ್ಲ. ನೀವು ಆತ್ಮ ಅಂತ ಹೇಳ್ತೀರ, ವ್ಯವಹಾರ ದೃಷ್ಟಿಯಿಂದ ನಮಗೆ ಕರೆಕ್ಟೇ. ಅದಕ್ಕೆ ಹೇಳೋದು, ವ್ಯವಹಾರ ದೃಷ್ಟಿಯಿಂದ ಚಾರುವಾಕರು ಇಂದ್ರಿಯಕ್ಕೇನ್ ಕಾಣುತ್ತೋ ಸತ್ಯ, ನೀನೇನೇನು ಹೇಳ್ತೀಯ ನಾವು ನಂಬಲ್ಲ ಅಂತಾರೆ. ಅವ್ರ ಸ್ವರ್ಗ, ನರಕ, ಪುನರ್ಜನ್ಮ, ರೀಇನ್ಕಾರ್ನೇಷನ್ನು, ಕರ್ಮ ಥಿಯರಿ, ಮತ್ತೇನೋ ದೇವರು ಗಿವರು ದಂಡ್ರೆ ಎಲ್ಲ ಬರೀ ಸುಳ್ಳು ಅಂತಾರೆ. ಹಾಗೆ ಹಂಗೆ ಯಾಕೆ ಆಗಬಾರ್ದು ಅಂತ ಪ್ರಶ್ನೆ ಬರುತ್ತೆ. ಕೆಲವ್ರು ಕೇಳ್ತಾರೆ. ಅದನ್ನ ಅಲ್ಲ ಅಂತ ತೋರ್ಸೋದಿಕ್ಕೆ ಅದನ್ನ ಅದ್ವೈತ, ಇರದೇ ಅದ್ವೈತ, ಅದೇ ಸತ್ಯ. ಈಗ ನೀವು ದೃಷ್ಟಾಂತಗಳು ಕೊಡ್ರಿ, ಏನ್ ಬೇಕಾದ್ರೂ. ಒಡವೆ ಗಿಡವೆ ಬೇಕಾದಷ್ಟಿದೆ, ಅದೆಲ್ಲ ಚಿನ್ನವೇ, ಅದ್ವೈತವೇ ಸತ್ಯ. ಆ ಅದ್ವೈತ ಇಲ್ಲದೆ ನಿನಗೆ ಚಿನ್ನ ಇಲ್ಲದೆ ಒಡವೆಗಳು ನಿಮ್ಗೆ ತೋರೋದಿಲ್ಲ, ಹಾಗೆ ಮಣ್ಣು ಇಲ್ಲದೆ ಮಡಕೆ ಕುಡಿಕೆ ತೋರೋದಿಲ್ಲ, ಹಗ್ಗ ಇಲ್ಲದೆ ಹಾವು ತೋರೋದಿಲ್ಲ, ಪರಮಾತ್ಮ ಇಲ್ಲದೆ ಪ್ರಪಂಚ ತೋರೋದಿಲ್ಲ, ಪ್ರಪಂಚಕ್ಕೆ ಅಸ್ತಿತ್ವ ಇಲ್ಲ ಅಂತ ಹೇಳಿ. ಇನ್ನೇನಾದ್ರು ಏನೋ ಹೇಳ್ತಾ ಇದ್ದಾರೆ, ಹೇಳಿ. ಅದೇ ಸರ್, ಪರಮಾತ್ಮ ಸ್ವರೂಪನೇ ಸತ್ಯ, ಅದಿಲ್ದಿರ ಪ್ರಪಂಚ ತೋರಕ್ಕೆ ಸಾಧ್ಯ ಇಲ್ಲ ಅಂತಾನೆ ನಾನು ಹೇಳಕ್ ಬಂದೆ. ಅಷ್ಟೇ ಕರೆಕ್ಟ್. ಅವನು ಇವಾಗ ನೀವು ಯಾವಾಗ ಕನಸನ್ನ ಸುಳ್ಳು ಅಂತ ಹೇಳಿ ದ್ವೈತ ಪ್ರಪಂಚ ಸುಳ್ಳು ಅಂತ ಹೇಳಿದ್ರು, ನಿಮ್ಮ ದ್ವೈತ ಪ್ರಪಂಚ ಸುಳ್ಳಾಗಿರೋದ್ರಿಂದ ನಿಮ್ಮ ಅದ್ವೈತ ಪ್ರಪಂಚ ಯಾಕೆ ಸುಳ್ಳಾಗಬಾರ್ದು? ಎರಡನೇ ಪಾಯಿಂಟ್, ನಿಮ್ಮ ದ್ವೈತಕ್ಕೆ ಅದ್ವೈತ ವಿರುದ್ಧ ಅಲ್ವೇನಪ್ಪ? ಕರೆಕ್ಟ್.
ಹಾಗೆ ಅದ್ವೈತಕ್ಕೆ ದ್ವೈತವೂ ವಿರುದ್ಧ, ಅದು ಸುಳ್ಳಾಗಿರೋದ್ರಿಂದ ನಿಮ್ಮ ಅದ್ವೈತ ಯಾಕೆ ಸುಳ್ಳಾಗಬಾರ್ದು? ನೀವೇನೋ ಆತ್ಮನ್ ಬಾಯ್ ಪಡ್ಕೊಂತೀರ, ಅದು ಸುಳ್ಳಲ್ಲ ಅಂತ ಅವನ್ ಲಾಜಿಕ್ಕು. ಅರ್ಥ ಆಯ್ತಲ್ಲ? ಹೀಗೆ ಅಲ್ಲ ಅಂತ ನಮ್ಗೆ ಅದ್ವೈತ ಪ್ರಕರಣದಲ್ಲಿ ತೋರಿಸ್ತಾರೆ ಅಲ್ಲಿ. ಅದಕ್ಕೋಸ್ಕರ ಅಲ್ಲಿ ನೋಡೋಣ, ಇಷ್ಟು ಇಂಪಾರ್ಟೆಂಟ್ ಇದು. ದ್ವೈತವು ಅದ್ವೈತಕ್ಕೆ ವಿರುದ್ಧವಾಗಿರೋದ್ರಿಂದ ಅದು ಸುಳ್ಳಂತ ಯಾಕಾಗಬಾರ್ದು ಅಂತ. ಇದು ಇಷ್ಟೇ ನೋಡ್ರಿ. ಇಲ್ಲೂ ಅಷ್ಟೇ, ಇಲ್ಲೂ ಕೂಡ ಸ್ವಾಮಿಗಳು ಬರೀತಾರಲ್ಲಿ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ವೈದತ್ಯ ಪ್ರಕರಣದಂತೆಯೇ ಇಲ್ಲಿಯೂ ಯುಕ್ತಿ ಅಂದ್ರೆ ತರ್ಕ, ಲಾಜಿಕ್, ಅನುಭವ ಗಮ್ಯವಾದ ತರ್ಕ, ಶಾಸ್ತ್ರಯುಕ್ತವಾದ ತರ್ಕಕ್ಕೆ ಪ್ರಾಧಾನ್ಯವಿದೆಯಾದರೂ ಆಗಮವನ್ನ ಕೈ ಬಿಡ್ಲಿಲ್ಲ. ಅಂದ್ರೆ ಶಾಸ್ತ್ರದ ಬೇಸ್ಮೆಂಟ್ ಬಿಡ್ಲಿಲ್ಲ, ಸಾರ್ವತ್ರಿಕ ಪೂರ್ಣ ಅನುಭವ ಬಿಡ್ಲಿಲ್ಲ. ಇದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ 3 ಪ್ರಕರಣಗಳಿಂದ ಈಗ ಆಯ್ತಲ್ಲ, ಅದ್ವೈತ ಪ್ರಕರಣ ಆಯ್ತು. ಈಗ ಅಂತೂ ಈ 3 ಪ್ರಕರಣಗಳಿಂದ ಉಪನಿಷತ್ನಲ್ಲಿ ಹೇಳಿರುವ ಅದ್ವೈತವನ್ನು ಸಾಂಪ್ರದಾಯಿಕವಾದ ಉಪದೇಶ ಕ್ರಮದಿಂದ ಸ್ಥಾಪಿಸಲಾಗಿರುತ್ತದೆ. ಈ 3 ಪ್ರಕರಣಗಳು ಇವಾಗ ಹೇಳಿದ್ರಲ್ಲ, ಯಾವುದು ಆಗಮ, ಅದ್ವೈತ, ಆಗಮ, ವೈತತ್ಯ, ಅದ್ವೈತ, ಈ 3 ಪ್ರಕರಣಗಳು ಕೂಡ ಅದ್ವೈತ ಸಂಪ್ರದಾಯಗತವಾದ ಉಪದೇಶ ಕ್ರಮ. ಅದ್ವೈತ ಅಂದ್ರೆ ನಮ್ಮ ವೇದಾಂತ ಎಲ್ಲ ಅದ್ವೈತವನ್ನೇ ಹೇಳಕ್ ಬಂದಿರೋದು ಅಂತ. ಈಗ 4ನೇ ಪ್ರಕರಣ ಬಂದಿದೆ. 4ನೇ ಪ್ರಕರಣಕ್ಕೆ ಏನಂತ ಹೆಸರಿಡ್ತಾರೆ? ಇಲ್ಲಿ ಹೆಸರು ಕೊಟ್ಟಿಲ್ಲ. ಅಲಾತ ಶಾಂತಿ ಪ್ರಕರಣ. ಅಲಾತ ಶಾಂತಿ ಅಂತ ಯಾಕೆ ಕರೆದ್ರು ಶ್ರೀಧರ್ ಅವರೇ ಗೊತ್ತಾ? ಅಷ್ಟು ಬುದ್ಧಿಸ್ಟ್ ಒಂದ್ಸರಿ ಹೇಳ್ದಂಗಾಯ್ತು ನೀವು. ಅಲ್ಲ, ಎಕ್ಸಾಂಪಲ್ ಇದು ಅಲಾತ ಅಂತ ಹೆಸರು, ಅದರ ಅರ್ಥ ಏನು, ಮೀನಿಂಗ್ ಏನು ಅಂತ ಪ್ರಶ್ನೆ. ಅಲಾತ ಅಂತಂದ್ರೆ ಏನು? ನಮ್ಗೆ ಸಂಸ್ಕೃತ ಗೊತ್ತಿರಲ್ವಲ್ಲ, ಆದ್ರಿಂದ ಬೇರೆಯವ್ರು ಯಾರಾದ್ರೂ ಹೇಳಿ, ಅಲಾತ ಅಂದ್ರೆ ಏನು, ಹೆಸರು ಯಾಕೆ ಬಂತು? ಬೆಂಕಿ ಕೊಳ್ಳಿ ಇರುತ್ತಲ್ಲ ಸರ್, ಅದು ಅನ್ಸುತ್ತೆ ಸರ್. ಅದು ಸತ್ತು ತಿರುಗಿಸ್ತಾ ಇದೆ, ಬೇರೆ ಬೇರೆ ಆಕಾರಗಳು ಬರ್ತಾ ಇರ್ತೈತೆ. ಆದ್ರೆ ಅದು ಒಂದೇ ಇದೆ, ಬಟ್ ಯಾವ ಆಕಾರ ಬೇಕೋ ಆ ಆಕಾರ ಬರ್ತಾ ಇರ್ತೀವಿ ಅದ್ರಲ್ಲಿ ಅಂತ ಅಷ್ಟೇ. ನಾವು ಪಟಾಕಿ ಹಬ್ಬದ ದಿವಸ ತಿರುಗಿಸ್ತೀವಲ್ಲ, ನಿಮ್ಗೆ ರೌಂಡ್ ಆಗುತ್ತೆ, ಟ್ರಯಾಂಗಲ್ ಆಗುತ್ತೆ, ಸ್ಕ್ವೇರ್ ಆಗುತ್ತೆ, ಏನ್ ಬೇಕಾದರೂ ಮಾಡ್ಬೋದು ನೀವು. ಬಟ್ ಒಂದೇ, ಅನೇಕವಾಗಿ ಕಾಣುತ್ತೆ. ಹಾಗೆ ಹಗ್ಗವೇ ಹಾವು, ನೀರಿನ ಕೊಡಿ, ನೆಲದ ಬಿರುಕು, ಚಿನ್ನವೇ ತಲೆಗೆ ಹಾಕೋ ಒಡವೆಗಳು, ಸೊಂಟಕ್ಕೆ ಹಾಕೊಳ್ಳೋದು, ಕಾಲ್ಗೆ ಹಾಕೊಳ್ಳೋದು, ಬೇರೆ ಬೇರೆ, ಮಣ್ಣೆ, ಮಡಿಕೆ, ಕುಡಿಕೆ, ಶಾವ. ಹಾಗೆ ಪರಮಾತ್ಮನೇ ಅದ್ವೈತನೇ ಈ ಪ್ರಪಂಚವಾಗಿ ದ್ವೈತವಾಗಿ. ದ್ವೈತ ಏನು, ಎಷ್ಟು ಬೇಕಾದರೂ ಆಗ್ಬೋದು. ಅವಸ್ಥೆ 3 ಆಯ್ತು. ಅವಸ್ಥೆ ಒಳಗಡೆ ಅರ್ಧ ಡಜನ್, ಒಂದೊಂದರಲ್ಲಿ 1000 ಗಟ್ಲೆ, 84 ಲಕ್ಷ ಜೀವರಾಶಿಗಳ ಆದಿ ಭೌತಿಕದಲ್ಲಿ ಹೆಂಗಿದೆ ನೋಡ್ರಿ. ಹೀಗೆಲ್ಲ ಆಗಬಹುದು ಅಂತ. ಅದಕ್ಕೆ ಅದು ತಗೊಂಡು ಅಲ್ಲಿ ಮುಖ್ಯವಾಗಿ ಅಲ್ಲಿ ಅದ್ರ ಬಗ್ಗೆ ಫಸ್ಟ್ ಅಂತ ಹೆಸರು ಯಾಕೆ ಅದು ಹೆಸರಿಟ್ರು ಅನ್ನೋದು ಒಂದಾಯ್ತು. ಇಲ್ಲಿ ನಾನು ಅದನ್ನ ಓದ್ತೀನಿ. ಅಲ್ಲಿ ಈ 4ನೇ ಪ್ರಕರಣದಲ್ಲಿ ವೇದ ವಿರುದ್ಧವಾದ ದರ್ಶನಗಳು ಲೋಕದಲ್ಲಿ ಇರುವುದರಿಂದ ಈ ವೈದಿಕೋಪದೇಶದಲ್ಲಿ ಹೇಳಿರುವುದೇ ಕಟ್ಟಕಡೆ ಎಂಬುದಕ್ಕೆ ಪ್ರಮಾಣವೇನಿದೆ? ಈಗ ಅಲ್ಲಿ ಅವೈದಿಕ ದರ್ಶನದವರೇ ಮುಖ್ಯವಾಗಿ ಇಟ್ಕೊಂಡು, ಇನ್ನ ವೈದಿಕ ದರ್ಶನದವರನ್ನು ಇಟ್ಕೊಂಡಿದ್ದಾರೆ. ಆದ್ರಿಂದ ನೀವು ಹೇಳೋ ವೈದಿಕ ಉಪದೇಶನೇ ಯಾಕೆ ಸತ್ಯ ಆಗ್ಬೇಕು ಅಂತ ಪ್ರಶ್ನೆ ಬರುತ್ತೆ. ಅದೇ ನಿಮ್ಮ ಸತ್ಯ ಆಗ್ಬೇಕು. ನೀವೇನೋ ವೇದಾಂತ, ವೇದದ ಏನೋ ಸಾರ ಸಂಗ್ರಹ ಏನ್ ಬೇಕಾದ್ರೂ ಹೇಳ್ಕೊಳ್ರಿ. ನೀವು ನಿಮ್ದು ಯಾಕೆ ಹೇಳ್ಬೇಕು? ಅವ್ರು ಹೇಳ್ತಾರೆ ನಮ್ಮ ಆಗಮ ಪ್ರಕರಣ, ಬುದ್ಧಿಸಂನವ್ರು ಹೇಳ್ತಾರೆ ನಮ್ದೇ ಆಗಮ ಪ್ರಕರಣ, ನಮ್ದೇ ಆಗಮ ಪ್ರಕರಣ. ನಿನಗೆ ದೇವರು ಬುದ್ಧನೇ ದೇವರು, ನಮ್ ದೇವರು ಅಂತಾರೆ. ಕ್ರಿಶ್ಚಿಯನ್ ಅವರು ಹೇಳ್ತಾರೆ, ಮುಸ್ಲಿಮ್ಸ್ನವರು ಹೇಳ್ತಾರೆ. ಈಗ
ಅವ್ರದ್ದು ಸತ್ಯ ಇದ್ಮೇಲೆ ನಿಂದೇ ಯಾಕೆ ಸತ್ಯ ಆಗ್ಬೇಕು? ಅದೇನು ನಿಂದೇ ಸತ್ಯ ಅಂತ ಅನ್ನೋದಕ್ಕೆ ಹೆಂಗೆ ಅದು ಅಂತ ಪ್ರಶ್ನೆ ಎತ್ತುತ್ತಾರೆ ಅವರು. ಅದಕ್ಕೆ ಏನ್ ಮಾಡ್ತೀರಾ? ವೈಚಿತ್ರ್ಯ ಪ್ರಕರಣದಲ್ಲಿ ಸಾರ್ವತ್ರಿಕ ಪೂರ್ಣ ಅನುಭವನೇ ತೋರಿಸ್ಬೇಕು. ಏನಂದ್ರೆ ಸಾರ್ವತ್ರಿಕ ಪೂರ್ಣ ಅನುಭವನೇ ತೋರಿಸ್ಬೇಕದು ಅಷ್ಟೇ. ಅದರಿಂದ ಎಲ್ರಿಗೂ ಕ್ಲಿಯರ್ ಆಗುತ್ತೆ ಒಂದು. ಬಟ್ ಇಲ್ಲಿ ಪ್ರಧಾನವಾಗಿ ತರ್ಕವನ್ನೇ ತಗೊಂಡು ಹೋಗಿದ್ದಾರೆ. ಬಟ್ ತರ್ಕದಿಂದಲೇ, ಬಟ್ ಎಂಥ ತರ್ಕ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದೆ, ಎಂಥ ತರ್ಕ ಹೇಳಿಸಿದ್ದಾರೆ? ಯಾರಾದ್ರೂ ಒಬ್ರು ಹೇಳಿ ಬೇಗ ಬೇಗ. ಅನುಭವ ಗಮ್ಯವಾದ ತರ್ಕ. ಹೌದು, ಶಾಸ್ತ್ರಯುಕ್ತ ಅಥವಾ ಅನುಭವ ಗಮ್ಯ, ನಮ್ಮ ಅನುಭವಕ್ಕೆ ಹೊಂದ ಅಂತ ತರ್ಕನೇ ತಗೊಂಡು ಹೋಗ್ತಾರೆ. ಇಲ್ಲಿ ವೈದಿಕರು ಅವೈದಿಕರು ಅಂದ್ರೆ ಯಾರು? ವೇದೋಪನಿಷತ್ ಅನುಸರಿಸೋದೆಲ್ಲ ಸಂಪ್ರದಾಯಗಳೆಲ್ಲ ವೈದಿಕರು. ಅವೈದಿಕರು ಅಂದ್ರೆ ಬುದ್ಧಿಸಮು, ಜೈನಿಸಮು, ಇನ್ನೆಲ್ರು ಕ್ರಿಶ್ಚಿಯನ್ಸು ಎಲ್ಲಾರು ಯಾರು ಬೇರೆ ಧರ್ಮದವರೆಲ್ಲ ಸೇರ್ಕೊಂಡ್ಬಿಡ್ತಾರೆ. ಅಂದ್ರೆ ವೇದಗಳನ್ನ ನಂಬೋರು, ವೇದಗಳನ್ನ ನಂಬದೇ ಇರೋರು. ವೇದಗಳನ್ನ ನಂಬೋರು ನಮ್ಮ ಹಿಂದೂಗಳು ಮಾತ್ರ. ಅದರಲ್ಲಿ ಈಗ ದರ್ಶನಕಾರನ ವೈದಿಕರು ಅಂತೀರಾ ಅವೈದಿಕರು ಅಂತೀರಾ? ಹೇಳಿ, ಯಾರಾದ್ರೂ ಹೇಳಿ ಬೇಗ ಬೇಗ. ವೈದಿಕರು ಅಷ್ಟೇ. ಆದ್ದರಿಂದ ಮಿಕ್ದವರೆಲ್ಲ ಅವೈದಿಕರು. ಈಗ ಈ ವೈದಿಕರು ಕೂಡ ದ್ವೈತಿಗಳು ಅದ್ವೈತಿಗಳ ಪ್ರಶ್ನೆ. ದ್ವೈತಿ ಏನು ಅಂದ್ರೆ ಇನ್ನೊಂದ್ಸಲ ಕೇಳಿ ಸರ್, ಅದು ಸರ್ ಇನ್ನೊಂದ್ಸಲ ಕೇಳಿ. ಈಗ ದರ್ಶನಕಾರರು ದ್ವೈತಿಗಳ ಅದ್ವೈತಿಗಳ? ಎರಡರಲ್ಲೂ ಇದ್ದಾರೆ ಸರ್ ಅವರು. ಎರಡು ತರನು ಬಿಡ್ತಾರೆ. ಯಾಕಂದ್ರೆ ದರ್ಶನಕಾರರು ಅಂದ್ರೆ ವೈಯಕ್ತಿಕವಾಗಿ ಅನುಭವ ಇರೋರು ಬಂದ್ಬಿಡ್ತಾರೆ, ಇದರಲ್ಲಿ ಎಲ್ಲ ಸೇರ್ಕೊಬಿಡ್ತಾರೆ. ಅವರ ಅನುಭವಕ್ಕೆ ಅವ್ರವ್ರು ಹೇಳ್ಬಿಡ್ತಾರೆ. ಅಲ್ಲ, ದರ್ಶನಕಾರ ಎಲ್ಲರೂ ಬರ್ತಾರೆ. ದರ್ಶನಕಾರರೆಲ್ಲ ವೈಯಕ್ತಿಕ ಅನುಭವದವ್ರೆ, ಅವ್ರ ಸಾರ್ವತ್ರಿಕ ಅನುಭವ ಇಲ್ಲ. ಯಾಕೆ ಹೇಳ್ತೀರಾ ವೈಯಕ್ತಿಕ ಅನುಭವ ಅಂದ್ರೆ? ಈ ಕಪಿಲ ಸಾಂಖ್ಯ ಹೇಳೋದು ಪಾತಂಜಲಿಗಳಿಗೆ ಹೊಂದಲ್ಲ, ಪಾತಂಜಲಿಗಳಿಗೆ ಹೊಂದೋದು ಇವನಿಗೆ ಹೊಂದಲ್ಲ, ಇವ್ರಿಗೆ ಹೊಂದೋದು ವೈಶೇಷಿಕರಿಗೆ ಹೊಂದಲ್ಲ. ಎಲ್ಲ ಅವರವ್ರ ದರ್ಶನ. ನಾನು ಕಂಡಿದ್ದೆ ಸತ್ಯ ಅಂತ ಅವನು, ಇವನು ನಾನು ಕಂಡಿದ್ದ ಸತ್ಯ ಅಂತೆಲ್ಲ ಕಿತ್ತಾಡ್ತಾ ಇರ್ತಾನೆ. ಅದರಲ್ಲಿ ವೇದಾಂತ ಅಯ್ಯೋ ದಡ್ರ, ಸಾರ್ವತ್ರಿಕ ಪೂರ್ಣ ಅನುಭವ ಪ್ರತಿಯೊಬ್ಬರಿಗೂ ಇರೋ ಅನುಭವದಿಂದ ನಾವು ತೋರಿಸ್ತೀವಿ ನೋಡ್ರೋ ಅಂತ ವೇದಾಂತ ಬಾಯ್ ಪಡ್ಕೊಳ್ತಾ ಅಷ್ಟೇ, ಇಷ್ಟೇ, ಇನ್ನೇನಿಲ್ಲ. ಆದ್ದರಿಂದ ಇವರು ನಾವು ನಿಮ್ಗೆ ಅದ್ವೈತವನ್ನೇ ತೋರಿಸ್ತೀವಿ, ವೇದದಲ್ಲಿ ಹೇಳಿರೋದನ್ನೇ ನಾವು ನಿಮಗೆ ತೋರಿಸ್ಕೊಡ್ತೀವಿ ಬಂದ್ರಪ್ಪ ಅಂತ ಕರೆದು ದ್ವೈತವನ್ನು ತೋರಿಸ್ತಾರೆ, ಅದ್ವೈತವನ್ನು ತೋರಿಸಲ್ಲ. ಇಷ್ಟೇ ಅವ್ರು ಹೇಳ್ಕೊಂತಾರೆ ನಾವು ಅದ್ವೈತಿಗಳು ಅಂತ. ಯಾಕೆ? ವೇದಗಳು ನಾವು ನಂಬ್ತೀವಲ್ಲ, ಅದಕ್ಕೆ ನಾವು ಅದ್ವೈತಿಗಳು ಅಂತ ಹೇಳ್ಕೊಂತಾರೆ. ಬಟ್ ಅವರು ಬಂದ್ರೆ ದ್ವೈತಿಗಳು. ಅವ್ರು ಹೇಳ್ತಾರೆ ಆತ್ಮನು ಸತ್ಯ, ಪ್ರಪಂಚನೂ ಸತ್ಯ, ಪುರುಷ ಸತ್ಯ, ಪ್ರಕೃತಿ ಸತ್ಯ, ಮತ್ ನನ್ನ ಆತ್ಮ ಬೇರೆ, ನಿನ್ನ ಆತ್ಮ ಬೇರೆ, ತಿರ್ಗ ಮಾಮೂಲಿ ಗೋಳು. ಅದಕ್ಕೆ ದರ್ಶನಕಾರದ್ದು ಶಂಕರಾಚಾರ್ಯ ಕಾಲದಲ್ಲಿ ಈ 5 ದರ್ಶನಕಾರರು, 6 ಜನ ದರ್ಶನಕಾರರೇ ಇದ್ದಿದ್ದು. ಅದು ಬೇರೆ ಪ್ರಾಬ್ಲಮ್ ಏನೂ ಇಲ್ಲ. ಆವಾಗ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಇವಾಗಿರೋ ಇಷ್ಟೆಲ್ಲ ರಾಮಾಯಣಗಳು ಯಾವುದೂ ಇಲ್ಲ. ಆವಾಗಂದ್ರೆ ಬುದ್ಧಿಸಮ್ ಇತ್ತು, ಜೈನರ ಧರ್ಮ ಇತ್ತು, ಹಾಗೆ ಪುರಾಣಗಳು ಕೂಡ ಆ ಸಮಯದಲ್ಲಿ ಇತ್ತು, ಅವೆಲ್ಲ ಇತ್ತಲ್ವ. ಆದ್ದರಿಂದ ಇಷ್ಟು ಆಗಿನ ಕಾಲದಲ್ಲಿ ಅಂತ ಹೇಳ್ತಾರೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಈಗ ಇಲ್ಲಿ ಇನ್ನೇನು ಹೇಳಿದ್ದಾರೆ? ಇಲ್ಲಿ ವೈದಿಕರ ಅಲ್ಲದವರು ತಮ್ಮ ತಮ್ಮ ಆಗಮಗಳನ್ನು ಎಂದರೆ ಅವರು ನಮ್ದೇ ಆಗಮ ಅಂತ ಕರೀತಾರೆ, ತಮ್ಮ ತಮ್ಮ ಆಚಾರ್ಯರ ಉಪದೇಶಗಳನ್ನು, ಅವಕ್ಕೆ ಅನುಗುಣವಾದ ಯುಕ್ತಿಗಳನ್ನು ಮುಂದೊಡ್ತಾ ಇರ್ತಾರೆ. ನೀವ್ ಹೆಂಗ್ ಗೊತ್ತಿರ್ತಾರೆ? ಅವರು ನಮ್ಮ ಗುರುಗಳು ಹೇಳಿದ್ದಾರೆ ನೋಡ್ರಿ ಅಂತಾರೆ, ಅವರು ಹಾವು ಹಗ್ಗನ್ನೇ ಹೇಳ್ತಾರೆ. ಅವಕ್ಕೆ ಯುಕ್ತಿಯನ್ನು ಹೊತ್ತುತ್ತಾ ಇರಲ್ಲ, ಶಂಕೆ ಬರಬಹುದು.
ಅದನ್ನು ಪರಿಹರಿಸಿ ಅವುಗಳು ಒಂದಕ್ಕೊಂದು ವಿರುದ್ಧವಾದ ತರ್ಕದಿಂದ ಒಡಗೂಡಿದೆ. ಅದೇ ಹೇಳೋದು. ಅವರವ್ರದ್ದೇ ಎಲ್ರದ್ದು ತರ್ಕನೇ. ಅವ್ರದ್ದು ಎಂಥ ತರ್ಕ? ಇಂಟೆಲೆಕ್ಚುಯಲ್ ತರ್ಕ. ಇವ್ರು ಇಷ್ಟು ಜನನು ನಮ್ಮ ದರ್ಶನಕಾರರಲ್ಲೂ ಎಲ್ಲರೂ ಸೇರ್ಕೊಂಡು ನಮ್ಮ ಉತ್ತರ ಮೀಮಾಂಸಾ ಬಿಟ್ಟು, ಅಂದ್ರೆ ಸರಿಯಾದ ವೇದಾಂತವನ್ನ ಅರ್ಥ ಮಾಡ್ಕೊಂಡವ್ರು ಉತ್ತರ ಮೀಮಾಂಸದವ್ರು ಒಬ್ರೆ. ಇನ್ನು ಪೂರ್ವ ಮೀಮಾಂಸದವರು ಕೂಡ ತಪ್ಪು ಅರ್ಥ ಮಾಡ್ಕೊಂಡು ಅವ್ರು ಕರ್ಮಕಾಂಡ ಉಪಾಸನ ಕಾಂಡ ಎರಡೇ ಇಂಪಾರ್ಟೆಂಟ್. ಆದ್ರಿಂದ ಮಿಕ್ದವರೆಲ್ಲ ಕಾಮನ್ ಆಗಿ ಇವ್ರು ಮಾಡಿರೋ ಮಿಸ್ಟೇಕ್ಸ್ ಏನು ನಿಮ್ಗೆ ಬಿಡ್ತೀನಿ. ಏನು ಬಿಡ್ಬೇಕು? ಯಾರಾದ್ರೂ ಹೇಳಿ. ಹಲೋ. ಸತ್ ಮೇಲ್ ಮೋಕ್ಷ ಅಂತೆಲ್ಲ ಒಬ್ಬೊಬ್ರು ಒಂದೊಂದರ ಮಾಡಿದ್ರಲ್ಲ ಸರ್. ಅದಲ್ಲ, ಎಲ್ಲ ದರ್ಶನಕಾರರು ಎಡವೋದಿಕ್ಕೆ ಕಾರಣ ದರ್ಶನಕಾರರು ಮಾತ್ರ ಅಲ್ಲ, ಎಲ್ಲರೂ ನಮ್ಮ ಉತ್ತರ ಮೀಮಾಂಸದವ್ರು ಬಿಟ್ಟು, ಉತ್ತರ ವೇದಾಂತದವ್ರು ಬಿಟ್ಟು ಮಿಕ್ದವರೆಲ್ಲ ಎಡವಿದ್ದಾರಲ್ಲ. ಕಾರಣ ಏನು? ನಾವ್ ಎಷ್ಟೊಂದ್ ಸರಿ ಸಾರ್ವತ್ರಿಕ ಪೂರ್ಣ ಅನುಭವ ಹಿಡಿಲಿಲ್ಲ. ಮತ್ತೆ ಇನ್ನೇನ ಆಮೇಲೆ ಮತ್ತೆ ನನಗೊಬ್ಬನ್ಗೆ ಮೋಕ್ಷ ಆಗುತ್ತೆ, ಇನ್ನೇ ಬೇರೆಯವರೆಲ್ಲ ಆಗಿರೋದಿಲ್ಲ ಅಂತ. ಅದಲ್ಲ, ಎಚ್ಚರಿಕೆ ತುಂಬಾ ಪ್ರಾಮುಖ್ಯತೆ ಕೊಟ್ರು. ಅವರು ಕೂಡ ಮೂರು ಅವಸ್ಥೆಗಳನ್ನ ಚಿಂತನೆ ಮಾಡಿದ್ರು. ಅದನ್ನ ಎಚ್ಚರದ ದೃಷ್ಟಿಯಿಂದಲೇ ನೋಡಕ್ ಶುರು ಮಾಡಿದ್ರು. ಕನಸನ ದೃಷ್ಟಿಯಿಂದ ನೋಡ್ಲಿಲ್ಲ, ನಿದ್ದೆ ದೃಷ್ಟಿಯಿಂದ ನೋಡ್ಲಿಲ್ಲ. ಮತ್ತೆ ಅನುಭವ ಗಮ್ಯವಾದ ತರ್ಕವನ್ನ ಉಪಯೋಗಿಸ್ಲಿಲ್ಲ, ಶಾಸ್ತ್ರಯುಕ್ತವಾದ ತರ್ಕವನ್ನ ಉಪಯೋಗಿಸ್ಲಿಲ್ಲ. ಅವರು ಶಾಸ್ತ್ರವನ್ನೇ ನಂಬುದ್ರು, ಶಾಸ್ತ್ರ ಹೇಳಿದೆ ಅಂತ ಅವರು ಹೇಳ್ತಾರೆ, ಎಲ್ಲ ತಪ್ಪು ಅರ್ಥ ಮಾಡ್ಕೊಂಡ್ರು. ಇವಿಷ್ಟು ಪ್ರಾಬ್ಲಮ್ಸು. ಮತ್ತೆ ಇಂಟೆಲೆಕ್ಚುಯಲ್ ಜಗ್ಲರಿ, ಮನಸ್ಸನ್ನ ಉಪಯೋಗಿಸಿದ್ರು. ಮುಖ್ಯವಾಗಿ ನಾವೇನು ಉಪಯೋಗಿಸಿದ್ವಿ? ನಮ್ಮ ನಿಜವಾದ ವೇದಾಂತಿಗಳು ಯಾವುದನ್ನು ಉಪಯೋಗಿಸಿದ್ರು? ಪ್ರಶ್ನೆ ಕೇಳ್ತಾ ಇದ್ವಿ. ನೇರಾದ ಅನುಭವ, ಇಂದ್ರಿಯ ಅನುಭವ ಹಿಡಿಲಿಲ್ಲ, ವೇದನಾನುಭವ ಹಿಡಿಲಿಲ್ಲ. ವೇದನಾನುಭವ ಅಂದ್ರೆ ಮನಸ್ಸು, ಇಂಟೆಲೆಕ್ಚುಯಲ್. ಇವ್ರು ಇಂಟೆಲೆಕ್ಚುಯಲ್ ಜಗ್ಲರಿ. ಅದಕ್ಕೋಸ್ಕರ ಇವರೆಲ್ಲ ದಾರಿ ತಪ್ಪೋದಕ್ಕೆ ಸಾಧ್ಯ ಆಯ್ತು. ಇಷ್ಟು ಕೊಟ್ರೆ ಸಾಕು ಎಲ್ಲ. ಈಗ ಇವು ಒಂದಕ್ಕೊಂದು ವಿರುದ್ಧವಾಗಿರುತ್ತೆ, ಅದಕ್ಕೆ ಅವರವರೇ ಕಿತ್ತಾಡೋದು. ಬುದ್ಧಿಸಮ್ ಇವಾಗ ನೋಡ್ರಿ, ದರ್ಶನಕಾರ 6 ಜನ ವೇದಗಳನ್ನ ಓದ್ತಾರೆ. ಈ ಬುದ್ಧಿಸಮ್ನವ್ರ ಪಾಪ ವೇದಗಳು ಗೊತ್ತಿಲ್ಲ, ಬಿಟ್ಬಿಡ್ರೆ. ಆದ್ರೆ ಇವ್ರದ್ದು ಅದೇ ರಾಮಾಯಣನೇ. ಕಾರಣ ಏನು? ಎಲ್ರಿಗೂ ಅಂದ್ರೆ ಈ ಬೇಸ್ಮೆಂಟ್ ಒಂದು. ಇವಾಗ 4 ಜನ ಬುದ್ಧಿಸಮ್ನವರು ಪುಸ್ತಕ, ಅವನ ಶಿಷ್ಯರೇ, ಬುದ್ಧಿನ ಶಿಷ್ಯರೇ. ಅವನ್ ಸತ್ ಮೇಲೆ 400 ವರ್ಷಗಳಾದ್ಮೇಲೆ ಪುಸ್ತಕಗಳು ಬರೆದ್ರು. ಅದೆಷ್ಟೇ ಅದ್ವೈತತ್ವ ಆಗಿರುತ್ತೆ ಗೊತ್ತು ನಿಮ್ಗೆ. ಆದ್ರಿಂದ ಇದು ಒಂದು. ದರ್ಶನಕಾರರು ನೋಡ್ರಿ, ವೇದಗಳನ್ನೇ ಇಟ್ಕೊಂಡ್ರು, ಬಟ್ ಅವರೂ ಕೂಡ ತಪ್ಪೇ ಅದನ್ನ ಹೇಳಕ್ ಶುರು ಮಾಡಿದ್ರು. ಕಾರಣ ಏನು? ಇವು ನಾವು ಇವಾಗ ಕೊಟ್ಟವಲ್ಲ ಇದು. ಆದ್ದರಿಂದ ಅವುಗಳಲ್ಲಿ ಹುರುಳಿಲ್ಲ. ಅದ್ವೈತ ಸಿದ್ಧಾಂತವು ಅದ್ವೈತ ಸಿದ್ಧಾಂತ ಯಾವುದಕ್ಕಾದ್ರೂ ವಿರೋಧ ಇದೆಯಾ? ಪ್ರಶ್ನೆ ಕೇಳ್ತಾ ಇದ್ದೆ. ಹಾಗಲ್ಲ. ಈಗ ಇವ್ರಿಗೆ ಅವರು ಏನು ವೈರಿಗಳು, ಇವ್ರಿಗೆ ಅವ್ರ ವೈರಿಗಳು, ಇವ್ರಿಗೆ ವೈರಿಗಳು, ಹಿಂಗೆಲ್ಲ ಇದೆಯಲ್ಲ. ಅದ್ವೈತಕ್ಕೆ ಯಾರಾದ್ರೂ ವೈರಿಗಳಿದ್ದಾರ? ಇಲ್ಲ ಸರ್. ಯಾಕಿಲ್ಲ? ಇವರೆಲ್ಲ ವೈರಿಗಳಲ್ವಾ? ಇವರೆಲ್ಲ ವೈರಿಗಳಲ್ವಾ? ದ್ವೈತಿಗಳಾಗ್ಬಿಡ್ತಾರೆ ಅವರು, ದ್ವೈತರಾಗ್ಬಿಡ್ತಾರೆ. ಅದನ್ನ ಮಾಡಕ್ ಹೋದ್ರೆ ಅವರು ಅದ್ವೈತ ಮಾಡೋರು ಒಂದೇ, ಎಲ್ಲ ಒಂದೇ ಹೇಳ್ಬೇಕು. ಅವರು ಬೇರೆ ಬೇರೆ ಹೇಳೋಂಗಿಲ್ಲ, ದ್ವೈತರಾಗ್ಬಿಡ್ತಾರೆ. ಇನ್ಯಾರಾದ್ರು ಎರಡು ಬಂದ್ಬಿಡ್ತಾರೆ. ಆಡ್ ಮಾಡ್ತೀರಾ? ಎರಡು ಇಟ್ಕೊಳ್ರಿ, ಆ ಪಾಯಿಂಟ್ ಇಟ್ಕೊಳ್ರಿ. ಎರಡು ಬಂದ್ಬಿಡತ್ತಲ್ಲ. ಎರಡಿಲ್ಲ. ಏನು ಹೇಳಿ ಕೃಷ್ಣವೇಣಿ ಅವರೇ? ನಾನ್ ಬೇರೆ ನೀನ್ ಬೇರೆ ಅಂದಾಗೆ ವಿರೋಧ ಇರುತ್ತೆ ಸರ್. ನಾನೇ ಅಲ್ಲಿರೋದು ಅಂದಾಗ ವಿರೋಧ ಎಲ್ಲಿರುತ್ತೆ ಸರ್? ಅಷ್ಟೇ. ಅದ್ವೈತದಲ್ಲಿ ಎರಡನೇ ವಸ್ತು ಇಲ್ಲ. ಎರಡನೇ ವಸ್ತು ಇಲ್ಲದೆ ಇದ್ಮೇಲೆ ಯಾರನ್ನ ದ್ವೇಷ ಮಾಡಬೇಕು? ನಾನೇ ಎಲ್ಲವೂ ಅಂತ ಅಂದ್ಮೇಲೆ, ನಾನೇ ಕಂಡಿದ್ದು, ನಾನೇ ನೋಡಿದ್ದು, ನಾನೇ ಮೂಸಿದ್ದು, ಈಗಿದ್ದಾಗ ಎಲ್ಲ ನಾನೇ ಅಂತ ಅಂದ್ಮೇಲೆ ಎಲ್ಲಿ ಬಂತು ಪ್ರಶ್ನೆ? ಅವ್ರಿಗೆ ವೈರಿಗಳಿಲ್ವಂತೆ ಅದ್ವೈತಿಗಳಿಗೆ. ಬಟ್ ಬೇರೆಯವರು ದ್ವೈತಿಗಳು ಅದ್ವೈತಿಗಳನ್ನ ವೈರಿಗಳು ಅಂತ ಕರ್ಕೊಂತಾರೆ. ಅದೇನು ಮಾಡಕ್ ಬರೋಲ್ಲ.
ಆದ್ರೆ ನಿಜವಾದ ಅದ್ವೈತಿಗಳಿಗೆ ವೈರಿಗಳೇ ಇಲ್ಲ. ಅವರು ದ್ವೈತಿಗಳನ್ನ ಪಾಪ ನಾನೇ ಅಲ್ಲಿರೋದು ಏನೋ ಗೊತ್ತಿಲ್ಲದೆ ಅವ್ರಿಗೆ ಗೊತ್ತಿಲ್ಲ ಅದು. ಹಾಗೆ ಜೀಸಸ್ ಹಂಗೆ ತಾನೇ ಯೋಚನೆ ಮಾಡಿದ್ದು, ಮೀರಾಬಾಯಿ ಹಂಗೆ ತಾನೇ ಯೋಚನೆ ಮಾಡಿದ್ದು. ಆದ್ದರಿಂದ ಅವ್ರು ವಿಷ ಕೊಟ್ಟರು ಕುಡಿತಾರೆ, ಗಲ್ಗೆ ಏರ್ಸ್ಕೊಂತಾರೆ. ಹೇಗೆ ಆ ಮುಸ್ಲಿಮ್ನಲ್ಲಿ ಒಬ್ಬ ಇದ್ದ, ಅಲ್ಲಹಾಕ್ ಅಂತ ಇದ್ದ. ಅವನು ಏನು ಅಂತಂದ್ರೆ ನಾನೇ ದೇವರು ಅಂತ ಇದ್ದ ಅವನು. ಅವಾಗ ರಾಜ ಅವನು ಒಬ್ಬ ಮುಸ್ಲಿಂ ರಾಜ ಇದ್ದ. ಏನೋ ನೀನ್ ದೇವ್ರೇನೋ, ಈ ಜೀಸಸ್ನು ಹಂಗೆ ಕೊಂದಾಕಿದ್ದು, ಇವನ್ ದೇವರು ನನ್ನ ರಾಜ್ಯ ಅಂತ ಇದ್ದ. ಇವನೇನೋ ಇವನ್ ರಾಜ್ಯನ ಕಟ್ತಾ ಇದ್ದಾನೆ, ಜನಗಳೆಲ್ಲ ಇವನ್ ಹಿಂದೆ ಹೋಗ್ತಾ ಇದ್ದಾರೆ, ಇವ್ ಮುಂದಕ್ಕೆ ಇವನೇ ರಾಜ ಆಗ್ಬಿಡ್ತಾನೆ ಅಂತ ಹೇಳಿ ಬೇರೆಯವ್ರಿಗೆಲ್ಲ ಹೊಟ್ಟೆ ಕೆಚ್ಚು, ಬೇರೆ ಧರ್ಮದವ್ರಿಗೆಲ್ಲ ಹೊಟ್ಟೆ ಕೆಚ್ಚು, ಇವನ್ ಮುಂದಕ್ಕೆ ಬಂದ್ಬಿಡ್ತಾನಲ್ಲ ಅಂತ ಅವನೇನೋ ಇಲ್ದಂಗ್ ಮಾಡ್ಬಿಡ್ಬೇಕು ಅಂತ. ಅವ್ರ ಅರ್ಥ ಬೇರೆ, ಅವ್ರಿಗೆ ಶತ್ರುಗಳೇ ಯಾರು ಇರಲ್ಲ. ಹಾಗೆ ಈ ಅರ್ಥ ಇಲ್ಲಿ ತಗೊಂಡ್ಬರ್ತಾ ಇದ್ದಾರೆ. ಅದ್ವೈತ ಸಿದ್ಧಾಂತವು ಯಾವ ದರ್ಶನಕ್ಕೂ ವಿರುದ್ಧವಾಗುವ ಸಂಭವವಿಲ್ಲ. ಯಾಕೆ? ಆತ್ಮನ್ ಬಿಟ್ಟು ಮತ್ತೊಂದು ಇಲ್ವಲ್ಲ, ಎರಡನೇ ವಸ್ತು ಇಲ್ವಲ್ಲ. ಎರಡನೇ ವಸ್ತು ಇದ್ರಲ್ಲ, ಬಟ್ ಅವ್ರಿಗಿದೆ, ನೀವು ಬೇರೆ ನಾನ್ ಬೇರೆ. ಯಾಕೆ? ಅವ್ರ ದ್ವೈತಿಗಳು ಅವರ ಆತ್ಮನ್ ಕಂಡ್ಕೊಂಡಿಲ್ಲ. ಹಾಗೆ ಆದ್ದರಿಂದ ಅದ್ವೈತದಲ್ಲಿಯೇ ಒಳ ಜಗಳಗಳು ಸಂಭವವೂ ಇಲ್ಲ ಎಂಬುದನ್ನ ತಿಳಿಸುತ್ತದೆ. ಈ ಅದ್ವೈತದಲ್ಲೇ ಇವಾಗ ಹೇಳ್ತಾರಲ್ಲ ದರ್ಶನಕಾರ ಅದ್ವೈತಿಗಳು, ಆದ್ರೂ ಒಳ ಜಗಳಗಳು ತುಂಬಾ ಇದೆ ಅಂತ. ಅವು ಗೊತ್ತಿಲ್ದವರು ಮಾಡ್ಕೊಳ್ತಾರೆ ಅಂತ. ಅದಕ್ಕೋಸ್ಕರನೇ ಈ ಅದ್ವೈತದಲ್ಲಿ ಭಯ ಇಲ್ಲ. ಯಾಕೆ? ಎರಡನೇ ವಸ್ತು ಇಲ್ಲ. ಮೂರನೇದು ಅವ್ರು ತರ್ಕ ಮಾಡಕ್ ಹೋಗೋದು ಇಲ್ಲ. ಏನೋ ಪಾಪ ಮಗು ಗೊತ್ತಿಲ್ಲ, ಸುಮ್ಮನೆ ಇಟ್ಬಿಡ್ತಾರೆ. ಮಗು ಬಂದಿದ್ದೆ ನಿಮ್ಮ ಹತ್ರ, ನಾನ್ ಶ್ರೀಮಂತ ಅಂತ ಇದ್ರೆ, ನಾನ್ ಬುದ್ಧಿವಂತ ಅಂತ ಇದ್ರೆ ನಾವು ಖುಷಿ ಪಡ್ತೀವಿ. ಓಹ್ ಹೌದು ಕಣ, ನೀನೇ ಬುದ್ಧಿವಂತ ಅಂತ. ಹಾಗೆ ಈ ದ್ವೈತಿಗಳಿಗೆಲ್ಲ ಬಿಟ್ಬಿಡ್ತಾರೆ ಅಷ್ಟೆ, ಅವ್ರಿಗೆ ಯಾರು ವೈರಿಗಳಿಲ್ಲ. ಆದ್ದರಿಂದ ಈ ಪ್ರಕರಣದಲ್ಲಿ ಬರಿಯ ತರ್ಕವನ್ನೇ ಬಳಸಿಕೊಂಡು ಮಿಕ್ಕ ದರ್ಶನಗಳ ಪರಸ್ಪರ ವಿರೋಧವನ್ನು ಪ್ರಕಟಿಸಿದೆಯಾದರೂ ಇಲ್ಲಿ ತರ್ಕ ಜಾಸ್ತಿ. ಎಲ್ಲದಕ್ಕಿಂತ ಕೊನೆ 4ನೇ ಪ್ರಕರಣದಲ್ಲಿ ತುಂಬಾ ತರ್ಕವನ್ನೇ ಉಪಯೋಗಿಸಿದೆ ಅವರು. ಆದ್ರಿಂದ ಇಲ್ಲಿ ಕಾಣೋದಿಕ್ಕೆ ಬರೀ ತರ್ಕ ಅಂತ ಅನ್ಸುತ್ತೆ. ಅವ್ರದ್ದೇ ಕೆಲವು ಮಂತ್ರಗಳನ್ನ ಹೇಳ್ಕೊಂಡು ಅವ್ರನ್ನ ಹಂಗೆ ಟ್ರೀಟ್ ಮಾಡಿದ್ದಾರಲ್ವಾ, ಅದಕ್ಕೆ ಇವ್ರನ್ನ ಪ್ರಚನ್ನ ಬೌದ್ಧರು ಅಂತ ತಿಳ್ಕೊಳ್ಳೋದು ತಪ್ಪಾಗ್ಬಿಡೋದಕ್ಕೂ ಕಾರಣ ಆಗಿದೆ ಅಂತ ಅವೆಲ್ಲ ಹೇಳಿದ್ದಾರೆ ಅಲ್ಲ. ಮುಂದಕ್ಕೆ ಸ್ವಾಮಿಗಳು ತೋರಿಸ್ತಾರೆ, ಅಲ್ಲಿ ನೋಡೋಣ ಅದನ್ನ. ಕೊನೆಯಲ್ಲಿ ವೇದಾಂತ ಪ್ರಕ್ರಿಯೆಯು ನೋಡ್ರಿ, ಕೊನೆಯಲ್ಲಿ ವೇದಾಂತ ಪ್ರಕ್ರಿಯೆಯು ಸರ್ವ ವಿರುದ್ಧವೆಂಬುದನ್ನು ಆಗಮ ರೀತಿಯಿಂದಲೇ ತೋರಿಸಿಕೊಟ್ಟಿರುತ್ತೆ ಎಂಬುದು ಮರಿಬಾರದು. ಸರ್ವ ಅವಿರುದ್ಧ, ವಿರುದ್ಧ ಅಲ್ಲ ಅದು. ಅಲ್ಲಿ ಬರೆಯುವಾಗ 53ನೇ ಪೇಜು ಕೊನೆ ಲೈನು, ಲಾಸ್ಟ್ ಬಟ್ 1, ಅದು ಯಾರಾದ್ರೂ ಓದ್ರಿ ಕೊನೆ ಪೇಜ್. ನೀವು ಓದಿ ಶ್ರೀಧರ್ ಅವ್ರೆ. ಆ ಪ್ರಕರಣದಲ್ಲಿ ವೇದಾಂತ ಪ್ರಕ್ರಿಯೆ ಅದೇ ಲಾಸ್ಟ್, ಅದೇ ಸರ್, ಆ ಪ್ರಕರಣದಲ್ಲಿ ವೇದಾಂತ ಅದು ಪ್ರಕ್ರಿಯೆ ಅಂತಾಗಿದೆ. ವೇದಾಂತ ಪ್ರಕ್ರಿಯೆ ಆಗ್ಬೇಕದು. ಪ್ರಕ್ರಿಯೆ ಕೊನೆಯಲ್ಲಿ ವೇದಾಂತ ಪ್ರಕ್ರಿಯೆಯೇ ಸರ್ವ ವಿರುದ್ಧವೆಂಬುದನ್ನು ಆಗಮ ರೀತಿಯಿಂದಲೂ ತೋರಿಸಿಕೊಟ್ಟಿರುತ್ತದೆ ಎಂಬುದನ್ನು ಮರೆಯದಿರಬೇಕು. ಇನ್ನೊಂದ್ಸರಿ ಓದಿ ಅದೇ ಲೈನ್. ವೇದಾಂತ ಪ್ರಕ್ರಿಯೆಯು ಸರ್ವ ವಿರುದ್ಧವೆಂಬುದನ್ನು, ಸರ್ವ ವಿರುದ್ಧ, ಎಲ್ಲದರ ವಿರುದ್ಧ ಎಂಬುದನ್ನು ಆಗಮ ರೀತಿಯಿಂದಲೂ ತೋರಿಸಿಕೊಟ್ಟಿರುತ್ತದೆ, ಶಾಸ್ತ್ರ ರೀತಿ ಎಂಬುದನ್ನು ಮರೆಯದಿರಬೇಕು. ಕೃಷ್ಣವೇಣಿ ಅವರೇ, ನೀವು ಅದರ ಅರ್ಥ ಹೇಳಿ ಶ್ರೀಧರ್ ಅವರೇ. ಬೇರೆ ಮಿಕ್ಕ ದರ್ಶನಗಳು ಪರಸ್ಪರ ವಿರೋಧವನ್ನು ಪ್ರಕಟಿಸಿ ನೀವು ಹೇಳಿದಲ್ಲ ಸರ್, ಬೇರೆ ಬೇರೆ ದರ್ಶನಕಾರರು ಒಂದೊಂದೊಂದು ತರ ವಿರುದ್ಧವಾಗಿ ಪ್ರದರ್ಶಿಸಿದಾದರೂ ವೇದಾಂತ ಪ್ರಕ್ರಿಯೆಯಲ್ಲಿ ಸರ್ವ ವಿರುದ್ಧವೆಂಬುದನ್ನು, ಅಂದ್ರೆ ಒಂದಕ್ಕೊಂದು ವಿರುದ್ಧ ಇರುತ್ತಲ್ಲ, ಅದನ್ನ ಇರೋದೇ ಇಲ್ಲ, ಆಗಮ ರೀತಿಯಿಂದ ತೋರಿಸಿಕೊಟ್ಟಿರೋದೆ. ನೀವ್ ಹೇಳಿದ್ರಲ್ಲ ಈಗ, ಎರಡು ಸರ್ವ ವಿರುದ್ಧ ಅನ್ನೋದು ಪ್ರಶ್ನೆನೇ ಬರಲ್ಲ, ಇರೋದೇ ಒಂದು ಅಂತ. ಸರ್ವ ವಿರೋಧ, ಅದು ನಾವು ಒಂದು ಹೇಳಿದ್ರೆ ಸರ್ವ ವಿರೋಧ ಆಗ್ಬಿಡತ್ತೆ. ಈ ಎರಡಿದ್ದಾರೆ ಅಂದ್ಕೊಳ್ಳಿ ಸರ್ವ ವಿರೋಧ ಆಗ್ಬಿಡತ್ತೆ ಎಂಬುದನ್ನು ಆಗಮ ರೀತಿಯಿಂದಲೂ ತೋರಿಸಿಕೊಟ್ಟಿರುತ್ತದೆ. ನೀವು ಹೆಂಗೆ ಹೇಳಿದ್ರು, ಲಾಸ್ಟ್ ಅಲ್ಲಿ ಹೇಳಿದ್ರಲ್ಲ. ಹೌದು. ಕೃಷ್ಣವೇಣಿ ಅವರೇ, ನೀವು ಓದ್ಬಿಟ್ಟು ಅದನ್ನ ಹೇಳಿ, ಓದಿ ನೋಡೋಣ. ನೀವು ಸರ್ ಇಲ್ಲಿ ಹೇಳಿರೋದೇನಪ್ಪಾ ಅಂದ್ರೆ, ಇಲ್ಲಿ ಓದಿ ಅಲ್ಲ ಒಂದ್ ನಿಮಿಷ, ಫಸ್ಟ್ ನೀವು ಓದಿ ಅಲ್ಲ. ಇನ್ನ
ಆ ಪ್ರಕರಣದಲ್ಲಿ ಬರಿಯ ತರ್ಕವನ್ನೇ ಬಳಸಿಕೊಂಡು ಅದಲ್ಲಮ್ಮ, ಮಿಕ್ಕ ದರ್ಶನಗಳ ಅದಲ್ಲ. ಆಯ್ತು ಆಯ್ತು, ನೀವು ಅಲ್ಲಿಂದಾನೆ ಓದಿ. ಪರಸ್ಪರ ವಿರೋಧವನ್ನು ಪ್ರಕಟಿಸಿದೆಯಾದರೂ ಕೊನೆಯಲ್ಲಿ ವೇದಾಂತ ಪ್ರಕ್ರಿಯೆಯು ಸರ್ವಾವಿರುದ್ಧ ಅಂದ್ರೆ ಸರ್ವ ಅವಿರುದ್ಧ ಅಂತ ಅಲ್ಲಿ ಬಿಡಿಸ್ಕೊಬೇಕಾಗುತ್ತೆ ಸರ್ ನಾವು. ಸರ್ವಾವಿರುದ್ಧವೆಂಬುದನ್ನು ಆಗಮ ರೀತಿಯಿಂದಲೂ ತೋರಿಸಿಕೊಟ್ಟಿರುತ್ತದೆ ಎಂಬುದನ್ನು ಮರೆಯದಿರಬೇಕು. ಇಲ್ಲಿ ಇಂಪಾರ್ಟೆಂಟ್, ಓದುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅರ್ಥ ತುಂಬಾ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಶ್ರೀಧರ್ ಅವರೇ, ಈಗ ಅಲ್ಲಿ ನನ್ಗೆ ಆ ಪಾಯಿಂಟ್ಗೋಸ್ಕರನೇ ನಿಮ್ಮನ್ನ ಓದೋದಕ್ಕೆ ಕೇಳಿದ್ದು. ಇಲ್ಲಿ ಓದುವಾಗ ವೇದಾಂತ ಅದಿರ್ಲಿ ಬಿಡ್ರಿ, ಅದೇನೋ ಸ್ವಲ್ಪ ತಪ್ಪಿದೆ. ಪ್ರಕ್ರಿಯೆಯು ಅಂತ, ವೇದಾಂತ ಪ್ರಕ್ರಿಯೆಯು ಸರ್ವ ವಿರುದ್ಧವೆಂಬುದನ್ನ ತಪ್ಪದು, ಹಂಗ ಓದ್ಬಾರ್ದು. ಸರ್ವ ವಿರುದ್ಧ ಅಂತ ಅಂದ್ಬಿಟ್ರೆ ಆ ಲೈನ್ ಅರ್ಥನೇ ಬೇರೆ ಆಗ್ಬಿಡುತ್ತೆ, ಪೂರ್ತಿ ಆಪೋಸಿಟ್ ಅರ್ಥ ಆಗ್ಬಿಡುತ್ತೆ. ಸರ್ವ ಪ್ಲಸ್ ಅವಿರುದ್ಧ, ಸರ್ವ ವಿರುದ್ಧ ಅಂದ್ರೆ ಈ ವೇದಾಂತ ಪ್ರಕ್ರಿಯೆ ಅನ್ನೋದು ಯಾರಿಗೂ ವಿರುದ್ಧವಿಲ್ಲ. ನೀವು ಅರ್ಥ ಕರೆಕ್ಟಾಗಿ ಹೇಳಿದ್ರೆ, ಬಟ್ ಓದುವಾಗ ಸರ್ವ ವಿರುದ್ಧ ಅಂತ ಓದ್ಬಿಟ್ರೆ ಬೇರೆ ಅರ್ಥ ಆಗ್ಬಿಡುತ್ತೆ. ಅದನ್ನ ಹಂಗ ಸರ್ವ ದೀರ್ಘ ಇರೋದ್ರಿಂದ ಅಲ್ಲಿ ಓದುವಾಗ ಬಿಡಿಸೋವಾಗ ಅದನ್ನ ಸರ್ವ ಪ್ಲಸ್ ಅವಿರುದ್ಧ ಅಂತ ಬರುತ್ತೆ. ಆದ್ದರಿಂದ ಅದು ಓದುವಾಗ ಸರ್ವ ವಿರುದ್ಧ ಅಂತ ಬರುತ್ತೆ. ಅಲ್ಲಿ ವಾ ದೀರ್ಘ ಇದೆ, ಅಲ್ಲಿ ಆ ಸೇರ್ಕೊಂಡಿದೆ. ಅದು ಇಂಪಾರ್ಟೆಂಟ್ ನಾವು ಓದುವಾಗ. ನೀವು ಅರ್ಥ ಕರೆಕ್ಟ್ ಆಗಿ ಹೇಳಿದ್ರಿ. ಅಂದ್ರೆ ನಾನು ಮೊದಲನೇ ಸಾರಿ ಟೋಪಿ ಬಿದ್ದಿದ್ದೆ, ನಾನು ಸ್ವಲ್ಪ ಟೋಪಿ ಬಿದ್ದಾಗ ಸರ್ ಹಂಗೆ ಅನ್ಸುತ್ತೆ. ಅಲ್ಲ, ನನಗೆ ಯಾಕೆ ಇದಾಯ್ತು ಅಂದ್ರೆ 2 ನೆಗೆಟಿವ್ ಇಸ್ ಈಕ್ವಲ್ ಟು 1 ಪಾಸಿಟಿವ್ ಅಂತಲ್ಲ, ಇಲ್ಲಿ 2 ನೆಗೆಟಿವ್ಸ್ ಬಂತು. ಸೊ ನಾನು ಅದನ್ನ ಪಾಸಿಟಿವ್ ಮಾಡ್ಕೊಂಡೆ. 2 ನೆಗೆಟಿವ್ಸ್ ಇದೆ. ಬಟ್ ಅಲ್ಲೇ ಅವ್ರು ಬರ್ದಿರೋದ್ರಲ್ಲಿ ನಮ್ಗೆ ಅರ್ಥ ಇದೆ, ಅದು ಸರ್ವ ಅವಿರುದ್ಧ. ಈಗ ನಾವು ಅರ್ಥ ಮಾಡ್ಕೊಳ್ಳಿ, ವೇದಾಂತ ಪ್ರಕ್ರಿಯೆ ಯಾವುದಕ್ಕೂ ವಿರುದ್ಧವಲ್ಲ. ಸ್ವಾಮಿಗಳು ಕೆಲವು ಕಡೆ ಈ ತರ ಕ್ಲಿಷ್ಟವಾಗಿ ಬರೀತಾರೆ. ನಾನೇ ಅನ್ಕೊಂತೀನಿ, ಸ್ವಾಮಿಗಳು ಯಾಕೆ ಇಷ್ಟು ಕಷ್ಟವಾಗಿ ಬರೆದಿದ್ದಾರೆ? ವೇದಾಂತ ಪ್ರಕ್ರಿಯೆಯು ಯಾವುದಕ್ಕೂ ವಿರೋಧವಲ್ಲ. ನಮ್ಮಂತ ದಡ್ಡ್ರಿಗೆ ಅರ್ಥ ಆಗತ್ತದು. ಇವು ಒಂದೊಂದ್ಸರಿ ಕನ್ಫ್ಯೂಸ್ ಆಗ್ಬಿಡುತ್ತೆ. ನಾನು ಫಸ್ಟ್ ಹಂಗೆ ಓದ್ಬಿಟ್ಟೆ, ಯಾಕೆ ಇಲ್ಲೇನು ಹೊಂದುತ್ತಾ ಇಲ್ವಲ್ಲ? ವೇದಾಂತ ಪ್ರಕ್ರಿಯೆಗೆ ಸರ್ವ ವಿರುದ್ಧ ಯಾವ್ದಿದ್ಯಪ್ಪ, ಅದು ಆಗಮ ರೀತಿಯಲ್ಲಿ ತೋರಿಸ್ಕೊಟ್ಟಿದೆ ಅಂತೆಲ್ಲ ಹೇಳ್ಬಿಟ್ಟಿದೆ. ಮತ್ ಓದಿದಾಗ ಅಲ್ಲಿ ಸರ್ವ ಪ್ಲಸ್ ಅವಿರುದ್ಧ ಅಲ್ಲಿ, ಅದಕ್ಕೆ ನಿಮಗೆ ಸುಮ್ಮನೆ ಓದೋದಿಕ್ಕೆ ಹೇಳಿದೆ. ನಾನು ಟೋಪಿ ಬಿದ್ದಿದ್ದೆ ಅಷ್ಟೇ, ಅದಕ್ಕೋಸ್ಕರ ಅಷ್ಟೇ. ಓಕೆ ಫೈನ್. ಈಗ ಮುಂದಕ್ಕೆ ಹೋಗೋಣ. ಇನ್ನೊಂದು ಸ್ವಲ್ಪ ಆಗೋಯ್ತು. ಈಗ 54ನೇ ಪೇಜ್ನಲ್ಲಿ ಮೊದಲನೇ ಪ್ಯಾರ. ಹೀಗೆ ಮೊದಲನೇ ಪ್ರಕರಣವು ಶ್ರುತಿ ವಾಕ್ಯಾನುರೂಪದಲ್ಲಿದ್ದುಕೊಂಡು ಆಗಮ ಪ್ರಧಾನವಾಗಿದೆ. ಮಿಕ್ಕ 3 ಪ್ರಕರಣಗಳು ಶ್ರುತಿಯಲ್ಲಿ ತೋರಿಸಿಕೊಟ್ಟಿರುವ ತರ್ಕ ಮತ್ತು ಅದಕ್ಕೆ ವಿರುದ್ಧವಲ್ಲದ ತರ್ಕ, ಇವುಗಳನ್ನ ಮುಖ್ಯವಾಗಿಟ್ಕೊಂಡು ತರ್ಕ ಪ್ರಧಾನವಾಗಿರುತ್ತೆ. ಈಗ ಒಂದನೇದರಲ್ಲಿ ಮತ್ತೆ ಈಗ ಇನ್ನ 2, 3, 4 ಇವಕ್ಕೆಲ್ಲ ನಿಮ್ಗೆ ಅರ್ಥ ಆಗಿರ್ಬೇಕು ಇಷ್ಟೊತ್ತಿಗೆ. ಅದನ್ನೇ ಹೇಳ್ತಾ ಇದ್ದಾರೆ. ಇವುಗಳನ್ನೇ ಈಗ ನೆಕ್ಸ್ಟ್ ಇನ್ನೊಂದೇನು, 4 ಪ್ರಕರಣಗಳಲ್ಲೂ ವೇದಾಂತ ಶಾಸ್ತ್ರದ ಅಭಿಪ್ರಾಯವನ್ನ ಮೊದಲು ಇಷ್ಟು ಓದಬೇಡ. ಮೊದಲನೇ 3 ಲೈನ್ನಲ್ಲಿ ಮೊದಲನೇ ಪ್ರಕರಣದಲ್ಲಿ ಶ್ರುತಿ ವ್ಯಾಖ್ಯಾನ ರೂಪದಲ್ಲಿದ್ದುಕೊಂಡು ಆಗಮ ಪ್ರಕರಣವಾಗಿದೆ. ಅದನ್ನು ಯಾರಾದ್ರೂ ಎಕ್ಸ್ಪ್ಲೈನ್ ಮಾಡಿ. ಅಷ್ಟು ಮಾತ್ರ. ಮೊದಲನೇ ಪ್ರಕರಣ ಆಗಮ ಪ್ರಕರಣದಲ್ಲಿ ಅವೆರಡು ಪಾಯಿಂಟ್ ಹೇಳಿ. ಶ್ರೀಧರ್ ಅವರು ಯಾರಾದ್ರೂ ಹೇಳಿ ಬೇಗ. ಆಗಮ ಅಂದ್ರೆ ಶಾಸ್ತ್ರ ಪ್ರಕಾರನೇ ಆಗಿರುತ್ತಂತ ಆಗಿದೆ. ಇನ್ನೊಂದು ಶ್ರುತಿ ವ್ಯಾಖ್ಯಾನ ರೂಪದಲ್ಲಿ, ಅದೇ ಅದು ಶ್ರುತಿ ವ್ಯಾಖ್ಯಾನ ರೂಪದಲ್ಲಿ. ಆ ಶ್ರುತಿಯನ್ನು ಬಿಟ್ಟಿಲ್ಲ, ಆಗಮವನ್ನ ಬಿಟ್ಟಿಲ್ಲ, ಶಬ್ದವನ್ನ ಬಿಟ್ಟಿಲ್ಲ, ಉಪನಿಷತ್ತುಗಳು ವೇದಗಳನ್ನ ಬಿಟ್ಟಿಲ್ಲ, ವೇದಾಂತವನ್ನ ಅದನ್ನ ಬಿಡದೇನೆ ತಗೊಂಡ್ಬಂದಿದೆ ಮೊದಲನೇ ಪ್ರಕರಣದಲ್ಲಿ. ಮಿಕ್ಕಿರೋ 3 ಪ್ರಕರಣಗಳು ಅಲ್ಲಿ ತೋರಿಸ್ಕೊಟ್ಟಿದೆ. ಮಿಕ್ಕಿರೋ 3 ಯಾವುದು? ವೈತಥ್ಯ, ಆಗಮ, ಅದ್ವೈತ ಮತ್ತು ಅರತಶಾಂತಿ ಪ್ರಕರಣ. ಈ 3 ಪ್ರಕರಣಗಳಲ್ಲೂ ಕೂಡ ತರ್ಕ ಮತ್ತು ಅದಕ್ಕೆ ವಿರುದ್ಧವಲ್ಲದ ತರ್ಕ ಇದೆ. ಅದನ್ನ ಬಿಟ್ಟಿಲ್ಲ. ಆಗಮ ಬೇಸ್ಮೆಂಟ್ ಇದ್ದೇ ಇದೆ, ಸಾರ್ವತ್ರಿಕ ಪೂರ್ಣ ಅನುಭವ ಇದ್ದೇ ಇದೆ. ಇವುಗಳನ್ನ ನಾವು ಇಷ್ಟಿಟ್ಕೊಂಡ್ರೆ ಸಾಕು. ಇವುಗಳನ್ನೇ ಮುಖ್ಯವಾಗಿ ಇಟ್ಕೊಂಡಿರುವುದರಿಂದ ತರ್ಕ ಪ್ರಧಾನವಾಗಿರುತ್ತವೆ. ನೋಡೋದಕ್ಕೆ ತರ್ಕದಿಂದ ಹೇಳಿದಂಗೆ ಇದ್ರೂ
ಇಷ್ಟನ್ನು ಬಿಟ್ಟಿಲ್ಲ, ಅನುಭವ ಗಮ್ಯವಾದ ತರ್ಕ ಬಿಟ್ಟಿಲ್ಲ. ಆದ್ದರಿಂದ ನೆಕ್ಸ್ಟ್ 4 ಪ್ರಕರಣಗಳು ವೇದಾಂತ ಶಾಸ್ತ್ರದ ಅಭಿಪ್ರಾಯವನ್ನು ಮನಗಾಣಿಸಿಕೊಡುವುದರಿಂದ ನೋಡ್ರಿ, 4 ಪ್ರಕರಣದಲ್ಲೂ ವೇದಾಂತದ ಅರ್ಥವನ್ನ ಬಿಟ್ಟಿದ್ದಾರ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲ ಇಲ್ಲ ಅಷ್ಟೇ, ಅದು ಇಂಪಾರ್ಟೆಂಟ್. ಇಲ್ಲ. ನೀವು ವೈದ್ಯಕೀಯ ಪ್ರಕರಣನೇ ಹೇಳ್ರಿ, ಅವ್ರದೇ ಲ್ಯಾಂಗ್ವೇಜ್ ನಲ್ಲೇ ಹೇಳ್ರಿ, ಅವ್ರದೇ ವರ್ಡ್ಗಳನ್ನ ಉಪಯೋಗಿಸ್ರಿ, ನಿಮ್ಗಂಗ್ ಕಾಣುತ್ತೆ ಅವೆಲ್ಲ ನಮ್ ವೇದಾಂತ ಚೆನ್ನಾಗಿ ಹೊಂದುತ್ತೆ ಅಂತ ಆಮೇಲೆ ತೋರಿಸ್ತಾರೆ. ಆದ್ರಿಂದ ಏನೇ ಮಾಡಿದ್ರು ನಮ್ದು ಬೇಸ್ಮೆಂಟ್ ಇದೆಯಲ್ಲ, ಆಗಮ ಶಾಸ್ತ್ರ ಶಬ್ದ ಅಸಾರ್ವತ್ರಿಕ ಪೂರ್ಣ ಅನುಭವ, ಅದನ್ನ ಬಿಟ್ಟಿಲ್ಲ. ಅಷ್ಟು ತಿಳ್ಕೊಂಡ್ರೆ ಸಾಕು. ಅದಕ್ಕೆ ಈಗ ನೋಡ್ರಿ, ನೀವು ಯಾವಾಗಲೂ ನಾನು ಪ್ರಶ್ನೆ ಕೇಳ್ತಾ ಇದ್ರಿ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಪ್ರಕರಣವೆಂಬ ಹೆಸರು ಬಂದಿದೆ, 4 ಪ್ರಕರಣಗಳಿಗೂ ಪ್ರಕರಣ. ಈಗ ಪ್ರಕರಣ ಅಂದ್ರೆ ಏನು ಅಂತ ಸ್ವಾಮಿಗಳು ಉತ್ತರ ಕೊಡ್ತಾರೆ. ಶಾಸ್ತ್ರದ ಒಂದು ಭಾಗಕ್ಕೆ ಸಂಬಂಧಿಸಿಕೊಂಡು ಶಾಸ್ತ್ರದ ವಿಷಯಕ್ಕೆ ಮತ್ತೊಂದು ಕಾರ್ಯವನ್ನ ಮಾಡುವುದು. ಇಲ್ಲ ಅಷ್ಟು ಚೆನ್ನಾಗಿ ಆಗೋದಿಲ್ಲ, ನೀವು ನಾನು ಸಿದ್ದೀನಿ ಅದನ್ನು ನೋಡ್ರಿ. ಶಾಸ್ತ್ರದಲ್ಲಿ ಯಾವುದು ತುಂಬಾ ಮುಖ್ಯವಾಗಿದೆಯೋ ಅದನ್ನ ತೋರಿಸ್ಕೊಡೋದಕ್ಕೋಸ್ಕರ 4 ಪ್ರಕರಣಗಳಲ್ಲೂ ಉಪಯೋಗಿಸಿದೆ ಅದ್ವೈತ ತತ್ವವನ್ನ. ಆ ಅರ್ಥ ಬರುತ್ತೆ, ಅಲ್ಲಿ ಇನ್ನೂ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, ಅದ್ ನೋಡ್ಕೊಡ್ರಿ. ಹಾಗೆ ಅಂದ್ರೆ ಅವರ ಹೃದಯ ಮಾಂಡಿಕ್ಯ ಉಪನಿಷತ್ ನೋಡ್ಕೊಂಡು ಮಾಂಡಿಕ್ಯ ಉಪನಿಷತ್ನಲ್ಲಿ ಏನಿದೆಯೋ ಅದರ ಸಾರಾಂಶವನ್ನು ಎಲ್ರಿಗೂ ಕೊಡಬೇಕು ಅಂತ ಹೇಳಿ ಈ 4 ಪ್ರಕರಣಗಳಲ್ಲೂ ಅದನ್ನೇ ತುಂಬಿಟ್ಟು ಕೊಟ್ಟಿದ್ದಾರೆ. ಇಷ್ಟು ತಿಳ್ಕೊಟ್ರೆ ಸಾಕು. ಇಲ್ಲಿ ಅದ್ವೈತ ತತ್ವವನ್ನು ಬೋಧಿಸುವುದು ಶಾಸ್ತ್ರಾರ್ಥ, ಇಂಪಾರ್ಟೆಂಟ್. ಅದು ಅದನ್ನ ಬಿಟ್ಟಿಲ್ಲ ಅದ್ವೈತ. ಯಾಕೆಂತಂದ್ರೆ ಅದೇ ಇರೋದು, ಅದನ್ನ ತಿಳ್ಕೊಂಡ್ರೆ ನಮ್ಗೆ ಭಯ, ಅಭಯ ಸ್ವರೂಪ, ಮತ್ತೆ ನಮ್ಗೆ ಅಸಂಗನು ಹುಟ್ಟು ಸಾವುಗಳು ತಪ್ಪಿಸ್ಕೋಬೇಕಾದ್ರೆ ಅದನ್ನು ಉಪನಿಷತ್ತು ನಿರ್ಣಯಿಸುವುದು ಅಂತ ಆಗ್ತಾ ಇದೆ. ಈಗ ನೆಕ್ಸ್ಟ್ ಇಲ್ಲಿ ಆಗಮ ಪ್ರಕರಣ ಶುರುವಾಗೋಯ್ತು. ಪ್ರಕರಣ ಅನ್ನೋದಕ್ಕೆ ಇನ್ನೊಂದ್ ಸ್ವಲ್ಪ ಕ್ಲಿಯರ್ ಆಗಿ ಹೇಳು. ಪ್ರಕರಣ ಪ್ರಕರಣ ಅನ್ನೋದಕ್ಕೆ ಕಾರ್ಯಗತ ಎಕ್ಸಿಕ್ಯೂಟ್ ಅನ್ಸುತ್ತೆ. ಈಗ ನಮ್ ಎಕ್ಸಿಕ್ಯೂಟ್ ಅಂತೀವಿ, ಒಂದು ಪಾಲಿಸಿ, ಒಂದು ಎಕ್ಸಿಕ್ಯೂಟಿವ್ ಅಂತೀವಿ. ಎಕ್ಸಿಕ್ಯೂಟಿವ್ ಅಂತ ನನಗೆ ಅನ್ಸತ್ತಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಒಂದು ಬೇರೆ ಇರುತ್ತೆ, ಈ ಸಿದ್ಧಾಂತಗಳು ಒಂದಿರುತ್ತೆ. ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಹೆಂಗ್ ಮಾಡ್ಬೇಕು ಅಂತ ಹೇಳಿ ವಿಧಾನಗಳು ಇರುತ್ತೆ. ಪ್ರಕರಣಗಳು ಒಂದೊಂದು ಇಟ್ಕೊಂಡು ಮಾಡೋದು. ಯಾಕಂದ್ರೆ ನಾವು ಆಫೀಸ್ಗಳಲ್ಲಿ ಹಂಗೆ ಕೆಲವೆಲ್ಲ ಮಾಡ್ತಾ ಇದ್ವಿ. ನಾವು ಒಂದು ಸಿದ್ಧಾಂತ ಇಟ್ಕೊಂಡಿದ್ವಿ, ಆ ಪಾಲಿಸಿನ ಎಕ್ಸಿಕ್ಯೂಟ್ ಮಾಡಕ್ಕೆ ಬೇರೆ ಬೇರೆ ಆರ್ಗನೈಸೇಷನ್ ಮೆಥಡ್ಸ್ ಅನ್ನು ಮಾಡ್ಕೊಂಡು ಮೆಥಡ್ಸ್ ಅಲ್ಲಿ ಮಾಡ್ತಾ ಇದ್ವಿ, ಸಿಸ್ಟಮ್ಸ್ ಅಂಡ್ ಪ್ರೊಸೀಜರ್ಸ್. ಸರಿ, ಈಗ ಇಲ್ಲಿ ಸೂತ್ರಗಳು, ಪ್ರಕರಣಗಳು ಮತ್ತೆ ಶ್ಲೋಕಗಳು. ಸರ್ ಸೂತ್ರಗಳು ಅಂದ್ರೆ ಅಲ್ಲೇ ಫಾರ್ಮುಲಾಸ್. ಸೂತ್ರ ಅಂದ್ರೆ ಫಾರ್ಮುಲಾಗಳು. ಫಾರ್ಮುಲಾಗಳು ಅದನ್ನ ಬಿಡಿಸೋದಿದೆಯಲ್ಲ ಸರ್, A+B² ಅದು ಬಂದ್ಬಿಟ್ಟು ಅದನ್ನ ಡಿಸ್ಕ್ರಿಪ್ಟಿವ್ ಆಗಿ ಹೇಳ್ತೀವಲ್ಲ, ಅದೇ ಕಾರ್ಯಗತ ಮಾಡೋದು. ಅದನ್ನ ಆ ತರ ಪ್ರಕರಣ. ಕರೆಕ್ಟ್. ಅಲ್ಲಿ ಪ್ರಕರಣ ಅಂದ್ರೆ ಒಂದು ವಿಷಯವನ್ನು ಸವಿಸ್ತಾರವಾಗಿ ಚರ್ಚಿಸುವುದು. ಈಗ ಶಂಕರಾಚಾರ್ಯರು ಅನೇಕ ಪ್ರಕರಣ ಗ್ರಂಥಗಳನ್ನು ಬರೆದಿದ್ದಾರೆ. ಉಪದೇಶ ಶ್ರೀ, ಆಮೇಲಿಂದ ಅದು ವಿವೇಕ ಚೂಡಾಮಣಿ ಬೇರೆಯವರು ಬರೆದಿರೋದು ಅದಿರ್ಲಿ. ಸೊ ಆ ತರ ಇನ್ನು ಅನೇಕ ಪ್ರಕರಣ ಗ್ರಂಥಗಳನ್ನು ಬರೆದಿದ್ದಾರೆ ಶಂಕರಾಚಾರ್ಯರು. ಆಮೇಲಿಂದ ಪ್ರಕ್ರಿಯೆಗಳು ಅಂದ್ರೆ ಅನೇಕ ಅವಸ್ಥಾತ್ರ ಪ್ರಕ್ರಿಯೆ, ಆಮೇಲಿಂದ ಪಂಚಕೋಶ ಪ್ರಕ್ರಿಯೆ, ಹೀಗೆ ಅನೇಕ ಪ್ರಕ್ರಿಯೆಗಳಿದ್ದಾವೆ. ಪ್ರಕ್ರಿಯೆ ಅಂದ್ರೆ ಅದು ಆತ್ಮವನ್ನು ಸುಲಭವಾಗಿ ಅರಿಯಲು ಉಪಯೋಗಿಸುವ ಯುಕ್ತಿ ತಂತ್ರ. ಸೊ ಅವಸ್ಥಾತ್ರ ಪ್ರಕ್ರಿಯೆಯಿಂದ ನಾವು ಆತ್ಮವನ್ನು ಗುರುತಿಸುತ್ತೇವೆ. ಸೊ ಹಾಗೆ ಈ ಪ್ರಕರಣ ಪ್ರಕ್ರಿಯೆಗೂ ಡಿಫ್ರೆನ್ಸ್. ಇದೊಂಥರ ಕಾದಂಬರಿ ತರ ಇರುತ್ತೆ ಯಾವ್ದು ಪ್ರಕರಣ ಗ್ರಂಥ. ಅದನ್ನ ಇಂಚಿಂಚೂನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ, ಸಂಶಯ ಕ್ಲಿಯರ್ ಆಗುತ್ತೆ.
ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಹಾಗೆ ಇದು ಆಗಮ ಪ್ರಕರಣ, ವೈತಥ್ಯ ಪ್ರಕರಣ, ಆಮೇಲೆ ಇಲ್ಲ ಅದ್ವೈತ ಪ್ರಕರಣ, ಅಲಾತ ಶಾಂತ ಪ್ರಕರಣ, 4 ಪ್ರಕರಣಗಳು. ಇಷ್ಟು ಈ ಪ್ರಕರಣಗಳು ಡೀಟೈಲ್ ಆಗಿ ಹೋಗ್ತದೆ. ಓಕೆ, ಇಲ್ಲಿ ನಾನು ಪ್ರಶ್ನೆ ಕೇಳಿದ್ದಕ್ಕೆ ಅವರು ಉತ್ತರ ಕೊಟ್ಟಿರೋದು ತುಂಬ ಚೆನ್ನಾಗಿದೆ. ನಾನು ಡಾಕ್ಟರ್ಸ್ ಡಿಸ್ಕೋರ್ಸ್ ಗ್ರೂಪ್ ಹಾಕಿದ್ದೇನೆ, ನಿಮಗೂ ಸಪ್ರೇಟಾಗಿ ಹಾಕಿದ್ದೇನೆ. ಇಲ್ಲಿ ಸೂತ್ರಗಳು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇವರೇನು ಶ್ರೀಧರ್ ಅವರು ಹೇಳಿದ್ರಲ್ಲ, ಏನ್ ಹೇಳಿದ್ರು ಇಂಗ್ಲಿಷ್ನಲ್ಲಿ? ಫಾರ್ಮುಲಾ ಅಷ್ಟೇ, ಒಂದೇ ಚೋಟ ಲೈನ್. ಸೂತ್ರಗಳು ಅಂದ್ರೆ ಬ್ರಹ್ಮಸೂತ್ರಗಳು ತಗೊಳ್ರಿ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಷ್ಟೇ, ಅದೊಂದು ಫಾರ್ಮುಲಾ. ಅದನ್ನ ಡಿಸ್ಕ್ರಿಪ್ಷನ್ ಕೊಡ್ತಾ ಹೋಗ್ತಾರೆ. ಅಲ್ಲಿ ಕೊಡೋ ಡಿಸ್ಕ್ರಿಪ್ಷನ್ನು ನಾವು ಎಕ್ಸಾಂಪಲ್ಗಳಿಗೆ ತಗೊಂತೀವಲ್ಲ, ಇವ್ರು ಕೊಟ್ಟಿರಲ್ಲ ಇವಾಗ ಆ ಫಾರ್ಮುಲಾಗಳು, ಅವು ಇನ್ಯಾವನೋ ಬುದ್ಧಿವಂತ ಬಂದು ಚೇಂಜ್ ಮಾಡ್ಬೋದು. ಬಟ್ ಈ ಫಾರ್ಮುಲಾಗಳು ವೇದವ್ಯಾಸರು ಅಲ್ಲ, ಇವ್ರು ಬರ್ದಿದ್ದು ಅವ್ರಿರ್ಲಿ, ವೇದವ್ಯಾಸರು ಚೇಂಜ್ ಮಾಡೋಕ್ಕಾಗಲ್ಲ, ಶಂಕರಾಚಾರ್ಯರು ಚೇಂಜ್ ಮಾಡೋಕ್ಕಾಗಲ್ಲ, ಅಥವಾ ಇನ್ಯಾರೋ ಬುದ್ಧಿಸಮ್ನವ್ರು ಬಂದರೂ ಚೇಂಜ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಸಾರ್ವತ್ರಿಕ ಪೂರ್ಣಾನುಭವದ ಆಧಾರದ ಮೇಲೆ ನಿಂತಿದೆ ಇವು. ಆದ್ರಿಂದ ಸೂತ್ರಗಳು ಅಂದ್ರೆ ಅರ್ಥ ಏನು ಅಂದರೆ ಸಂಕ್ಷಿಪ್ತವಾಗಿ ಇರುತ್ತೆ, ಆದರೆ ಅದರಲ್ಲಿ ಆಳವಾದ ವಿಷಯಗಳನ್ನ ತಿಳಿಸ್ತಾ ಇರುತ್ತೆ ಮತ್ತು ತುಂಬ ಎಲಾಬ್ರೇಟ್ ಆಗಿ ತೋರಿಸುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಅದಕ್ಕೆ ಶಂಕರಾಚಾರ್ಯ ಭಾಷ್ಯ ಬರೆದಿರೋದನ್ನು ಮಾತ್ರ ಇಟ್ಕೋಬೇಕು. ಬರ್ದಿದ್ದಾರೆ, ಬೇರೆಯವರು ಬರ್ದಿದ್ದಾರೆ ಎಲ್ಲದಕ್ಕೂ. ರಾಮಾನುಜಾಚಾರ್ಯರು ಬರ್ತಿದ್ದಾರೆ, ಮಧ್ವಾಚಾರ್ಯರು ಬರ್ತಿದ್ದಾರೆ, ಇನ್ನು ಯಾರ್ಯಾರೋ ಬರ್ತಿದ್ದಾರೆ. ಆಮೇಲೆ ಇವರು ಪಂಚಪಾದಿಕ, ನಾನು ಬರಿತೀನಿ ಪೂರ್ತಿಕ್ಕಿಂತ ಮೀಸೆ ತಿರುಗಿಸಿ 2, 3, 4, 5 ಬರೆದು ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಪೂರ್ತಿ ಬರೆಯೋಕ್ಕಾಗಲಿಲ್ಲ. ಇವ್ರದ್ದೆಲ್ಲ ತಪ್ಪು ಅಭಿಪ್ರಾಯಗಳು, ಒಂದೇ ಅರ್ಥ ಬರುತ್ತೆ ಅಂತೇನಿಲ್ಲ. ಮತ್ತು ಯಾಕೆ ಶಂಕರಾಚಾರ್ಯರದ್ದು ಇಟ್ಕೋಬೇಕು ಅಂದರೆ ಸಾರ್ವತ್ರಿಕ ಪೂರ್ಣಾನುಭವವನ್ನು ಬಿಡಲಿಲ್ಲ, ಶಾಸ್ತ್ರವನ್ನು ಬಿಡಲಿಲ್ಲ, ಅದಕ್ಕೋಸ್ಕರ. ಆದರೆ ಇಲ್ಲಿ ಈಗ ಪ್ರಕರಣಗಳು ಅಂದರೆ ಏನು ಅಂತ, ಈ ಪ್ರಕರಣಗಳು ಆ ಸೂತ್ರಗಳನ್ನೇ ವಿಶ್ಲೇಷಿಸಿ ವಿಸ್ತರಿಸಿ ಅರ್ಥೈಸುತ್ತವೆ. ಅಂದರೆ ಪ್ರಕರಣಗಳು ಒಂದು ನಿರ್ದಿಷ್ಟ ವಿಷಯವನ್ನ ಹೆಚ್ಚು ಸ್ಪಷ್ಟವಾಗಿ ವಿವರವಾಗಿ ನಮ್ಮ ಮುಂದೆ ಇಡುತ್ತವೆ ಅಂತ ಹೇಳ್ತಾರೆ. ಹೀಗೆ ಅದಕ್ಕೋಸ್ಕರನೇ 4 ಪ್ರಕರಣಗಳು ಬೇರೆ ಇದೆ. ಆಗಮ ಪ್ರಕರಣ ಅಂದರೆ ಶಾಸ್ತ್ರವನ್ನೇ ತಗೊಂಬಂದು ಆ 12 ಮಂತ್ರಗಳ ಸಾರಾಂಶ, ಅಲ್ಲಿ 12 ಮಂತ್ರಗಳನ್ನ ಅವ್ರೇನು ಈ ಥರ ನಮ್ಮ ಮಂಜರಿನಲ್ಲಿ ಅಥವಾ ಭಾಷ್ಯದಲ್ಲಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಏನು ಮಾಡಿಲ್ಲ. ಇವರು ಅದನ್ನು ಸಾರಾಂಶ ತಗೊಂಬಂದು ಇಟ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅದು ಭಾಷೆ ಇದ್ದೇ ಇದೆ. ಆದ್ರಿಂದನೇ ಎಷ್ಟೋ ಜನ ಈ ಮೊದಲನೇ ಆಗಮ ಪ್ರಕರಣವನ್ನೇ ಉಪನಿಷತ್ನ ಅಂತಂದಿದ್ದಾರೆ, ಅಥವಾ ಉಪನಿಷತ್ನೇ ಆಗಮ ಪ್ರಕರಣ ಅಂತಂದಿದ್ದಾರೆ. ಏನೇನೋ ಗಬ್ಬೆ ಬಿಡಿಸ್ಕೊಂಡಿದ್ದಾರೆ. ಅದು ಬಿಡ್ರಿ, ನಮಗೆ ತುಂಬ ಸ್ಪಷ್ಟ. ಉಪನಿಷತ್ತೇ ಬೇರೆ, ಆಗಮ ಪ್ರಕರಣವೇ ಬೇರೆ. ಆದ್ರಿಂದ ಅದು ಅಪೌರುಷೇಯ, ಇದು ಸ್ಮೃತಿ, ಇದು ಪೌರುಷೇಯ. ಇಷ್ಟು ಅರ್ಥ ಮಾಡಿದ್ರೆ ಸಾಕು. ಸೊ ಈ ವಿವರವಾಗಿ ನಮ್ಮ ಮುಂದೆ ಇಡುತ್ತೆ. ಹಾಗಾಗಿ ಗೌಡಪಾದರ 4 ಪ್ರಕರಣಗಳು ವೇದಾಂತದ ಮೂಲಭೂತ ಸಿದ್ಧಾಂತಗಳನ್ನು ಸರಳವಾಗಿ ವ್ಯವಸ್ಥಿತವಾಗಿ ತಿಳಿಸುವುದರಿಂದ ಅವುಗಳಿಗೆ ಪ್ರಕರಣ ಅಂತ ಹೆಸರು ಬಂದಿದೆ. ಇದನ್ನು ಓದ್ಕೊಳ್ರೆ, ನಾನು ನಿಮಗೆ ಕಳಿಸಿದ್ದೀನಿ. ಇನ್ನೊಂದು, ಇದು ಒಂದು ಆ್ಯಪ್. ಈ ಆ್ಯಪ್ನಲ್ಲಿ ನೀವು ಏನು ಸಂಸ್ಕೃತ್ ವರ್ಡ್ ಕೇಳೋದು, ಕನ್ನಡದಲ್ಲಿ ಸುಮ್ಮನೆ ನೀವು ಮೈಕ್ನಲ್ಲಿ ಸ್ಪೀಕ್ ಮಾಡಿದ್ರೆ ಸಾಕು, ಬರೆಯೋದು ಬೇಕಾಗಿಲ್ಲ. ಜಸ್ಟ್ 1 ಸೆಕೆಂಡ್ ಇಲ್ಲ, ನಿಮ್ಗೆ ಆನ್ಸರ್ ಕ್ಲೀನಾಗಿ ಕೊಡುತ್ತೆ. ಇನ್ನೇನಾದರೂ ಬೇಕಾದರೆ ಕೇಳ್ರಿ ಅಂತ ಕೇಳುತ್ತೆ. ಇದನ್ನು ಯಾರು ಬೇಕಾದರೂ ಉಪಯೋಗಿಸ್ಕೊಳ್ರಿ. ನಾನು ತುಂಬ ನನ್ನ ಮಗ ಕೊಟ್ಟ ಮನೆ ಅಮೇರಿಕಾಗೆ ಬಂದಾಗಿದ್ದು. ಇರಲಿ, ಅಲ್ಲಿಗೆ ಇಷ್ಟು ಸಾಕು. 18 ಆಗೋಯ್ತು, ಇಲ್ಲಿಗೆ ನಿಲ್ಲಿಸಿರೋಣ. ಮತ್ತೆ ಮಿಕ್ಕಿರೋದನ್ನು ನಾಳೆ ಮಾಡೋಣ. ಈಗ ಇಷ್ಟೇನೋ ಡಿಸ್ಕಷನ್ಸ್ ಆಯಿತು. ಯಾರೇನಾದರೂ ಮಾತಾಡ್ತೀರಾ? ಡಿಸ್ಕಷನ್ಸ್ ಆದಮೇಲೆ ಇಷ್ಟೊತ್ತಿಗೆ ಎಕ್ಸಾಸ್ಟ್ ಆಗ್ಬಿಟ್ಟಿರ್ತೀವೇನೋ. ಓಕೆ, ಆಯ್ತು, ಚೆನ್ನಾಗಾಯ್ತು ಸರ್. ಎಕ್ಸಾಕ್ಷನ್ ಏನಾಗಿಲ್ಲ, ಬಟ್ ತುಂಬಾ ತಾಳ್ಮೆ ಬೇಕು ಸರ್, ತುಂಬಾ ತಾಳ್ಮೆ ಬೇಕು ಸರ್. ಇದು ನಿಜವಾಗ್ಲೂ ಅಲ್ಲ, ಅರ್ಥ ಮಾಡ್ಕೊಳ್ಬೇಕಾದ್ರೂ ತುಂಬಾ ತಾಳ್ಮೆ ಬೇಕು, ತುಂಬಾನೇ ಬೇಕು. ಯಾವ್ದೋ ಒಂದು ಎಮೋಷನಲ್ ಆಗಿ ಮಾಡಿದ್ರೆ ಸಿಗದೇ ಇಲ್ಲ. ಇದು ಚೆನ್ನಾಗಿ ಅರ್ಥ ಆಗುತ್ತೆ ನನಗೆ. ಎಮೋಷನಲ್ ಹೋದ್ರೆ ಸಿಗಲ್ಲ, ಇದು ಬುದ್ಧಿಗೆ ಹೋದ್ರೂ ಸಿಗಲ್ಲ. ತಾಳ್ಮೆ ಇದ್ರೆ ಅದೇ ಗೊತ್ತಾಗತ್ತೆ, ಅದೇ ತೋರ್ಸತ್ತದು.
ಅದು ಅನುಭವ ಅದು. ನಮ್ಗೆ ಹಿಂಗೆ ಮತ್ತೆ- ಬೇಕಾದ್ರೆ ನಿಮ್ಗೆ ಎಷ್ಟು ತಾಳ್ಮೆ ಇರ್ಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದೀವಿ ಸರ್. ತುಂಬಾ ಇದೆ. ಆ, ತುಂಬಾ ಸೊ ತುಂಬಾ ಇದೆ. ನಾವು ಈ ನೇರಾದ ಅನುಭವ ಇಟ್ಕೊಂಡೇ ನೋಡಕ್ ಹೋಗ್ಬೇಕು. ಈಗ ನೀವೆಲ್ಲ ನೋಡಕ್ ಹೋಗ್ರಿ ತುಂಬಾ ಸುಲಭ. ಮೊದಲು ನಮಗೂ ಇದು ಕಾಡಿನಲ್ಲಿ ಬಿಟ್ಟಂಗೆ ಆಗ್ಬಿಡ್ತಾ ಇತ್ತು. ಕಾಡು ಅದು ಎಲ್ಲಿಗೆ ಹೋಗುತ್ತೋ ಎಲ್ಲಿ ಬರುತ್ತೋ, ಅದು ದಕ್ಷಿಣ ಯಾವುದೋ ಪೂರ್ವ ಯಾವುದೋ ಪಶ್ಚಿಮ ಯಾವುದೋ, ಸೂರ್ಯ ಯಾವ ಕಡೆ ಮುಟ್ತಾನೋ ಹುಡುಕ್ತಾನೋ ಏನೂ ಗೊತ್ತಾಗಲ್ಲ. ಮರಗಳು ತುಂಬ ಬೆಳ್ಕೊಂಡ್ಬಿಟ್ಟಿರುತ್ತೆ, ದಿಟ್ಟವಾದ ಕಾಡು. ನಮ್ಮ ಸಂಸಾರನೂ ಹಾಗೆ ಆಗ್ಬಿಟ್ಟಿದೆ. ಆದರೆ ಸ್ವಾಮಿಗಳ ಪುಸ್ತಕಗಳು ಬರ್ರಿ ಈ ಥರದೊಂದು 10-20 ಮತ್ ಓದ್ರಿ. ನಿಮ್ಗೆ ಪೂರ್ತಿ ವೇದಾಂತ ಅಂದ್ರೆ ಏನು, ಕರ್ಮಕಾಂಡ ಅಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು, ಏನ್ ಪೂರ್ತಿ ಅದ್ರ ಡೀಟೇಲ್ ಡೀಪ್ ಹೋಗಿದ್ದೀವಿ. ನಮ್ಗೆ ಡೀಪ್ ಕಟ್ಕೊಂಡು ನನಗೇನಾಗ್ಬೇಕು, ನಾನು ಮುಕ್ತನಾಗ್ಬೇಕು ಅಷ್ಟೇ. ನನಗೆ ಬೇಕಾಗಿರೋ ಸಾಧನೆಗೆ ಮುಕ್ತರಾಗ್ಬೇಕು. ಅದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ಗೆ ಕ್ಲಿಯರ್ ಕಟ್ ಪಿಕ್ಚರ್ ಸಿಕ್ಬಿಡುತ್ತೆ. ಇದರಷ್ಟು ಕ್ಲಿಯರ್ ಕಟ್ ಪಿಕ್ಚರ್ ಇನ್ಯಾವುದೂ ಸಿಗೋದಿಲ್ಲ. ಸೊ ಸ್ವಾಮಿಗಳು ಭಗವದ್ಗೀತೆ ಉಪನಿಷತ್ನಲ್ಲಿ ಏನು ಹೇಳಿದ್ರು ನನ್ಗೆ ಈಗಲೇ ಅದು ಅನ್ನಿಸ್ತಾ ಇದೆ. ಸಾಧನೆಗಳ ವಿಚಾರ ಗೊತ್ತಾಗಿದೆ, ಸ್ಪಷ್ಟವಾಗಿ ನಮ್ಮ ಕಣ್ಣು ಎದುರುಗಡೆ ಕಟ್ಟಂಗಿದೆ. ಕುಲಕರ್ಣಿ ಸ್ವಾಮಿಗಳ ಪುಸ್ತಕಗಳು, ಇವರ ಪುಸ್ತಕಗಳು, ಮತ್ತೆ ಭಗವತ್ಪಾದರದ್ದು ಇವರೆಲ್ಲ ಹೇಳಿರೋದು ಒಟ್ಟಿಗೆ ಸೇರಿಸ್ಕೊಂಡು ನಾವು ಒಂದು ಇದನ್ನ ಮಾಡ್ಕೊಂಡಾಗ ಈಗ ನಿಮಗೂ ಎಷ್ಟೊಂದು ಚೆನ್ನಾಗಿ ಅರ್ಥ ಆಗ್ತಾ ಇದೆ, ನನಗೆ ಗೊತ್ತಾಗ್ತಾ ಇದೆ. ನಾವು ಹೋಗ್ತಾ ಇರೋ ದಾರಿ ಕರೆಕ್ಟ್ ಆಗಿದೆ. ಈ ಇಷ್ಟೊಂದು ಕ್ಲಿಯರ್ ಕಟ್ ಆಗೋದಿಕ್ಕೆ ಕಾರಣ ಇದರ ಹಿಂದ್ಗಡೆ ತುಂಬಾ ವರ್ಕ್ ಮಾಡಿದೆ. ಬಹಳ ಸಲ ವರ್ಕ್ ಮಾಡಿರೋದ್ರಿಂದ, ಎಕ್ಸರ್ಸೈಸ್ ಮಾಡಿರೋದ್ರಿಂದ ಇಷ್ಟೊಂದು ಕ್ಲಾರಿಟಿ ಸಿಗ್ತಾ ಇದೆ. ಇದನ್ನ ಗೌಡಪಾದ ಹೃದಯ ಆಗ್ಲೇ ಒಂದ್ಸಲ ಮಾಡಿದ್ದೀನಿ ನೀನು. ಅದು ಸುಮಾರು 10 ವರ್ಷ ಆಗಿತ್ತೇನ ಏನ ಮಾಡಿ ಅದು. ಯಾರು ನನಗೂ ಇನ್ನೊಬ್ರು ಡಿಸ್ಕಸ್ ಮಾಡ್ತಾ ಇದೀವಲ್ಲ, ನಿಮ್ಮ ಕೋಮಲತ್ತೆ. ಆವಾಗನು ಮಾಡಿದ್ವಿ. ಆವಾಗೂ ಈಗ ಮಾಡೋದಕ್ಕೂ ಭಾರಿ ಡಿಫ್ರೆನ್ಸ್ ಇದೆ. ಮತ್ ರಿಪಿಟೇಷನ್ ಓದೋದು ಸ್ವಾಮಿಗಳೇ ಹೇಳ್ತಾರೆ. ಅವ್ರ ಕೆಲವು ಪುಸ್ತಕಗಳು ಬರ್ತಿದ್ದಾರೆ. ಕ್ಲಾರಿಟಿ ಆವಾಗನು ಇನ್ನು ಕನ್ಫ್ಯೂಷನ್ ಅಲ್ಲೇ ಇದ್ದೆ ನೀನು. ಹೋಗ್ತಾ ಹೋಗ್ತಾ ಗ್ರಿಪ್ ಸಿಕ್ತೇ ಹೌದು ಸರ್. ನೋಡಿ ಸರ್, ಇವನು ಸರ್ ಇನ್ನೊಮ್ಮೆ ಇವನು ಸಾಕ್ಷಿ. ಹೇಳಿ ಸರ್, ಹೇಳಿ ಸರ್. ಇನ್ನೊಮ್ಮೆ ಪರಮಾರ್ಥ ಚಿಂತಾಮಣಿ 161, 67, 64, 65 ಇನ್ನೊಮ್ಮೆ ಮಾಡ್ಬೇಕು ಸರ್ ನೀವು. 161, 162, 163, 165, 66 ಇಷ್ಟು ಮಾಡ್ಬೇಕು ನೀವು ಇನ್ನೊಂದ್ಸರಿ. ಈಗ ಮಾಡ್ಬೇಕು, ಆಗ ಮಾಡಿದ್ರಲ್ಲ, ಈಗ ಮಾಡ್ಬೇಕು. ಇದು ಮುಗಿದ್ಮೇಲೆ ಇದೆಲ್ಲ ಆಗತ್ತೆ ಕೂಡಲೇ ಮಾಡಿ. 135ನೇ ಪೇಜು ಅಥವಾ ನೀವು ಹೇಳ್ದಂಗೆ ಅದು 65ನೇ ಕಾರಿಕೆ ಇರ್ಬೇಕು. ಅಲ್ಲ, ಅವ್ರು ಒಂದೊಂದಕ್ಕೂ ಒಂದೊಂದು ನಂಬರ್ ಕೊಟ್ಟಿದ್ದಾರೆ. 135ನೇ ಪೇಜ್ ನನಗೆ ನೆನಪಿದೆ. ಪೇಜ್ ಅದು ಕರೆಕ್ಟ್. ಪೇಜ್ ಅದು 163, 161, 62, 62, 65. ಎಚ್ಚರಿಕೆಯಲ್ಲಿ ನಾವು ಎಚ್ಚರಿಕೆಯಲ್ಲಿ ಮಾಡ್ಕೋಬೇಕು ಅನ್ನೋದು. ಯಾಕೆ ನಿದ್ದೆಲ್ ಮಾಡ್ಕೊಳಕ್ಕಾಗಲ್ಲ, ಕನ್ಸಲ್ ಮಾಡ್ಕೊಳಕ್ಕಾಗಲ್ಲ, ಎಚ್ಚರಿಕೆಯಲ್ಲಿ ಹೆಂಗ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಹೇಳಿದೀರಾ. ನಾನು ಒಂದ್ 4 ಸಲ ಕೇಳಿದೀನಿ ಯೂಟ್ಯೂಬ್ ಅಲ್ಲೇ. ನೀವ್ ಇನ್ನೊಂದ್ಸಲ ಹೇಳ್ಬೇಕು ಅದನ್ನ. ಇದು ಮುಗಿದ್ಮೇಲೆ ಏನ ಅವಸರ ಇಲ್ಲ, ಮುಗಿದ್ಮೇಲೆ. ಎಷ್ಟ್ ಸಲ ಕೇಳಿದ್ರು ಇವ್ ಮಾಡ್ತಾ ಇದ್ರೆ ಕೇಳೋದಕ್ಕೂ ಚೆನ್ನಾಗಿರುತ್ತೆ, ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಎಷ್ಟ್ ಸಲ ಮಾಡಿದ್ರು ಇವಾಗ ಸರ್ ಇವಾಗ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿ ಕಾಂಟ್ರಾಸ್ಟ್ ಕೂತ್ಕೊಳ್ಳುತ್ತೆ, ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಈಗ ಹೇಳಿದ್ರೆ ಇಷ್ಟೆಲ್ಲ ಆಗ್ಬೋದಲ್ಲ ಏನೋ ಸುರೇಶ? ಕನಸು ಜ್ಞಾನ ಸಿಗ್ಬೋದಲ್ಲ. ಕನಸಲ್ಲ ಆಗಲ್ಲ, ಕನಸಲ್ಲಿ ಆಗಲ್ಲ. ಕನಸಿನಲ್ಲಿ ಏನಾಗ್ಬೇಕು? ಇದು ಕನಸೆ. ಇದು ಕನಸೆ. ಹೌದು, ನಾನ್ ಕನಸು ಅಂತೀನಿ. ಪ್ರೂವ್ ಮಾಡ್ರಿ ನೋಡೋಣ, ಯಾರು ಮಾಡ್ತೀರಾ? ಮಾಡಕ್ ಆಗಲ್ಲ. ಹಾಗೆ ನಿಜವಾದ ಕನಸಿನಲ್ಲೂ ಸ್ವಪ್ನದಲ್ಲೂ ಆಗುತ್ತೆ. ಎಷ್ಟೋ ಮ್ಯಾಥಮ್ಯಾಟಿಕ್ಸ್ ಆಗಿದೆ, ಸ್ವಾಮಿಗಳೇ ಬರ್ತಿದ್ದಾರೆ, ಮತ್ತೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದ್ದಾರೆ. ಅಲ್ಲ ರಾಮಾನುಜಮ್ಮ ಮ್ಯಾಥಮೆಟಿಷಿಯನ್ಸ್ ಮಾಡಿದ್ದಾರೆ ಅದ್ರಲ್ಲಿ. ಅವ್ರ ಕನ್ಸಲ್ಲಿ ಅಂದ್ರೂ ಆಗಿದ್ದು ಅದು ರಿಸಲ್ಟ್ಸ್ ಬಂದಿದ್ದು ಎಚ್ಚರಿಕೆ ಅಲ್ಲಲ್ವಾ? ಎಚ್ಚರಿಕೆ ಪ್ರಪಂಚದಲ್ಲಿ ತಾನೆ.
ಎಚ್ಚರಿಕೆ ಪ್ರಪಂಚದಲ್ಲಿ ಹೇಳ್ಕೊಂಬಂತಲ್ಲ ಅದು ಅದು ಹೇಳೋದು. ಅದಕ್ಕೆ 62 ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಅದು 61, 62, 65ವರೆಗೂ ಇಷ್ಟ ಆಯ್ತು. ಹೇಗೆ ಮಾಡ್ಬೇಕು ಅಂದ್ರೆ ಪ್ರಾಕ್ಟಿಕಲ್ ಹೇಳಿದಾರಲ್ಲ ಅವರು. ಆ ಪ್ರಾಕ್ಟಿಕಲಿಟಿ ಅದಕ್ಕೆ ಅದು ತುಂಬಾ ಇದೆ, ಕೇಪಬಿಲಿಟಿ ಅದು, ಒಬ್ಬೊಬ್ರು ಕೇಪಬಿಲಿಟಿ ಅದು ಮಾಡ್ಕೋಬಹುದು ಅಂತ. ಅದಕ್ಕೆ ಇಷ್ಟ ಆಯ್ತು, ತುಂಬಾ ಇಷ್ಟ. ಗಾಢ ನಿದ್ರೆಯಲ್ಲಿ ನಮ್ಮ ಆತ್ಮನ ಗುರುತಿಸ್ಬಿಡ್ತೀವಿ, ಅಲ್ಲಿ ಮುಕ್ತರಾಗೋದಿಲ್ಲ. ಗುರುತಿಸೋದು ಬೇರೆ, ನಾವು ಆಗಿರ್ತೀವಿ. ಬಟ್ ಈಗ ವಿಚಾರಗಳು ಕೇಳಿ ಪರಮಾರ್ಥ ಚಿಂತಾಮಣಿ ಕೇಳಿದ್ಮೇಲೆ ಓಹೋ ನನ್ನ ನಿಜ ಸ್ವರೂಪ ಎಚ್ಚರದಲ್ಲಿರೋ ಈ ಮುಸ್ಲಿಂ ಅವರೇ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಅದನ್ನ ಆ ಅನುಭವವನ್ನ ಎಚ್ಚರದಲ್ಲಿ ಹೇಗ್ ತಗೊಂಡ್ಬರ್ಬೇಕು, ಮನಸ್ಸಿರ್ಬೇಕು. ಮತ್ ಮನಸ್ಸಿನ ಈ ಮನಸ್ಸನ್ನ ಉಪಯೋಗಿಸ್ಕೊಂತೀವಿ ಸ್ಟಾರ್ಟಿಂಗ್ ನಲ್ಲೇ. ಆಮೇಲೆ ನೇರಾದ ಅನುಭವದಿಂದ ಮನಸ್ಸು ಬಿಟ್ಟು ಆತ್ಮನಾಗುವ. ಆಯ್ತು ಕಣ. ಹಲೋ, ಏನ್ ಸುರೇಶ ಹೋಗ್ತಾ ಇದ್ದೇನಾ? ಓಕೆ, ಇಲ್ಲ ಏನೋ ಹೇಳ್ಬೇಕು ಅಂತಂದ್ರೆ ಹೇಳು. ಇಲ್ಲ 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 ಆದ್ದರಿಂದ ಎಚ್ಚರದಲ್ಲಿ ನಮಗ್ ಮಾಡ್ಕೋಬೇಕಾಗಿರೋದ ಸಾಧನೆನ ಅದರಲ್ಲಿ ಹೇಗ್ ಮಾಡ್ಕೋಬೇಕು ಅನ್ನೋದು ಸ್ವಾಮಿಗಳು ಮಾಡ್ಕೊಟ್ಟಿರೋದನ್ನ ನಾವು ಸ್ವಲ್ಪ ಮೆಲ್ಕ್ ಹಾಕಿದ್ರೆ ಸಾಕು. ಸ್ವಾಮಿಗಳು ಮಾಡಿರೋದು ಎಷ್ಟು ಕಷ್ಟ ಕಸರತ್ ಮಾಡಿದ್ದಾರೆ. ಸ್ವಾಮಿಗಳು ತಿಕ್ತೇ ಇದ್ದಿದೆ ನಮ್ಗೆ ಯಾರಿಗ ಅರ್ಥ ಆಗ್ತದೆ ಸರ್? ಈಗ ವೇದಗಳು ಇವೆಲ್ಲ ನಮ್ಗೆ ಒಳ್ಳೆ ಸುಲಿದ ಬಾಳೆಹಣ್ಣು ಹಾಕ್ಬಿಡ್ತಲ್ಲ, ಇಷ್ಟು ಸುಲಭವಾಗಿ ಮಾಡಿಟ್ಟಿದ್ದಾರಲ್ಲ, ಆ ಸ್ವಾಮಿಗಳಿಗೆ ಎಷ್ಟು ಕೋಟಿ ನಮಸ್ಕಾರ ಹಾಕಿದ್ರೆ ಆಗುತ್ತೆ. ಇದೆ, ನಾವು ಉಪಯೋಗಿಸ್ಕೋಬೇಕಷ್ಟೆ. ಓಕೆ ಸರ್, ಇನ್ಯಾರಾದ್ರೂ ಏನಾದ್ರು ಮಾತಾಡ್ತೀರಾ? ಎಲ್ರಿಗೂ ಒಂಥರ ಉತ್ಸಾಹ ಬಂದ್ಬಿಟ್ಟಿದೆ. ಗುಡ್, ಹಿಂಗೆ ಇರ್ಬೇಕು. ಸ್ಟಡಿ ಗ್ರೂಪ್ ಅಂದ್ರೆ ಹಿಂಗೆ ಇರ್ಬೇಕು. ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಸರ್. ನಂದೇನು, ನೀವುಗಳು ಆಸಕ್ತಿಯಿಂದ ಬರ್ತಾ ಇರ್ತೀರಾ, ನಾನು ನಿಮ್ಮಿಂದ ಕಲಿತಾ ಇರ್ತೀನಿ ಅಂತ. ನೀವು ಬಂದಿದ್ದಕ್ಕೆ ನಾನು ಒಂದ್ಸರಿ ಓದ್ತೀನಿ ನಿಮ್ಮ ಮುಂದೆ. ನಾನು ಓದೋದಕ್ಕೆ ನನಗೊಂದು ಅವಕಾಶ ಸಿಕ್ತು, ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ನನಗೊಂದು ಅವಕಾಶ ಸಿಕ್ತು. ನಾನು ನಿಮ್ಮಿಂದ ಉದ್ಧಾರ ಆಗ್ತಾ ಇದ್ದೀನಿ ನಾನು ಅನ್ಕೊಂತೀನಿ. ಬಟ್ ನೀವು ಅದರ ಅನ್ಕೊಂಡ್ರು ನಾನಂತೂ ನಿಮ್ಮಿಂದ ನಾನು ಉದ್ಧಾರ ಆಗ್ತಾ ಇದ್ದೀನಿ. ಇಲ್ಲ ನಾನು ಯಾರು ಹೇಳಿ? ಹಾಗೆ ಇರ್ಲಿ, ಒಬ್ರಿಗೊಬ್ರಿಗೆ ಪ್ರಶ್ನೆಗಳನ್ನ ಕೇಳಿಸ್ಕೊಳ್ಳೋಕೆ ತುಂಬಾ ತಾಳ್ಮೆ ಇರ್ಬೇಕು ಸರ್. ಯಾಕಂದ್ರೆ ಈಗ ಗುರುಗಳು ಏನ್ ಇಡ್ತಾರಂದ್ರೆ ಅವರು ಸ್ವಲ್ಪ ತುಂಬಾ ಎತ್ತರದೆಲ್ಲ ಇಡ್ತಾರೆ. ಅವರು ಶಿಷ್ಯನ ಲೆವೆಲ್ಗೆ ಬಂದು ಹೇಳ್ಕೊಡಕ್ಕೆ ತುಂಬಾ ತುಂಬಾ ತುಂಬಾನೇ ಬೇಕಿದು ತಾಳ್ಮೆ ಬೇಕು. ಯಾಕಂದ್ರೆ ಗುರುಗಳ ತರ ಹೇಳ್ಕೊಂಡು ಹೋಗ್ತಾರೆ, ಕರೆಕ್ಟ್, ತಪ್ಪೇನಿಲ್ಲ. ಬಟ್ ಇವನ್ಗೆ ಅರ್ಥ ಆಗ್ಬೇಕಲ್ಲ. ನಮ್ಮಂತ ಅಜ್ಞಾನಿ ನಮ್ಮಲ್ಲಿ ಮೂಡ್ರು ಯಾರು ಇಲ್ಲ. ಎಷ್ಟು ನೀವು ಹೇಳಿದ್ರು ನಮ್ಗೆ ಬರಲ್ಲ ನೋಡಿ. ಅಷ್ಟು ಮೂಡ್ರಿಗೆ ನೀವು ಹೇಳ್ಬೇಕು ಅಂದ್ರೆ ನಿಮ್ಗೆ ಎಷ್ಟು ತಾಳ್ಮೆ ಇರ್ಬೇಕು ಅಂತ ನಾವ್ ಲೆಕ್ಕ. ಎಲ್ರಿಗೂ ಬರುತ್ತೆ, ದಾರಿಲಿ ಬರ್ತಾ ಇದ್ರೆ ಓಕೆ ಸರ್, ಜೈ ಶ್ರೀರಾಮ್. ಓಕೆ ಸರ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.